ಅಂಗವಾಗಿ ಉಪನ್ಯಾಸ ವಿಷಯ ನಗೆಯ ಬಣ್ಣ ಹುಡುಕಿದ ಮಾನವತಾವಾದಿ ಡಾಕ್ಟರ್ MS ಸುಂಕಪ್ಪ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆ ಮೇಲಿರುವ ಗೌರವಾನ್ವಿತ ಅತಿಥಿಗಳನ್ನು, ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ ತಮ್ಮೆಲ್ಲರನ್ನು ಕಾರ್ಯಕ್ರಮದ ಪರವಾಗಿ ಸಂಘದ ಪರವಾಗಿ ಸ್ವಾಗತ ಕೋರಲಿದ್ದಾರೆ ಸಂಘದ ಸಹ ಕಾರ್ಯದರ್ಶಿ ಶ್ರೀ ಶಂಕರ್ ಕುಂಬೇರವರು. ಎಲ್ಲರಿಗೂ ನಮಸ್ಕಾರ. ಸಂಕ್ರಮಣದ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿನ ಡಾಕ್ಟರ್ MS ಸುಂಕಪ್ಪರವರ ದತ್ತಿ ಕಾರ್ಯಕ್ರಮ ದತ್ತಿ ನಿಂತಂಥವರು ಶ್ರೀಮತಿ ಭಾರತಿ ಸಂಗಮೇಶ್ ಸುಂಕಪ್ಪರವರು. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮ ಕೂಡ ಇದೆ. ಉಪನ್ಯಾಸದ ವಿಷಯ ನಗೆಯ ಬಣ್ಣ ಹುಡುಕಿದ ಮಹಾಮಾನವತಾವಾದಿ ಡಾಕ್ಟರ್ MS ಸುಂಕಪ್ಪರವರು. ಸುಂಕಪ್ಪರಕ್ಕೆ ಹೇಳ್ಬೇಕಂತ ಭಾಳ ಇದೆ, ಆಗೋದಿಲ್ಲ. ಇವರೆಲ್ಲ ಕುಂತಂಥವ್ರು ಪಟ್ಟಣವರು ಬೈತಾರೆ ಮತ್ತು ಚನ್ನಪ್ಪರು ಬೈತಾರೆ, ಅವ್ರನ್ನ ಮಾತಾಡ್ತಾರೆ. ಇವತ್ತು ಈ ಒಂದು ದತ್ತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ನಮ್ಮ ಕರ್ನಾಟಕ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ನಮ್ಮೆಲ್ಲ ಹಿರಿಯರಾದಂಥ ಚಂದ್ರಕಾಂತ್ ಗುರಪ್ಪ ಬೆಲ್ಲದವರು ಇವತ್ತು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆಸಬೇಕಂತ ಕೇಳ್ಕೊತೇನೆ. ಅವರಿಗೆ ನಾನು ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸುಂಕಪ್ಪ ಕುಟುಂಬದ ಪರವಾಗಿ ಸುಸ್ವಾಗತ ಬಯಸಿದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಅತಿಥಿ ಉಪನ್ಯಾಸಕರಾಗಿ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅದರ ಅಧ್ಯಕ್ಷರು, ಸಾಕಷ್ಟು ಪುಣ್ಯ ಪುರುಷರ ಬಗ್ಗೆ ಇವತ್ತು ಲಕ್ಷಾನುಗಟ್ಟಲೆ ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥವರು ಡಾಕ್ಟರ್ ಶಶಿಕಾಂತ್ ಪಟ್ಟಣವರು. ನಾವು ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಂತಂದ್ರೆ ಅವ್ರು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸಾಕು ನಾವೆಲ್ಲ ಸಿಗ್ತಾವೆ. ಇವತ್ತು ಅದೇ ರೀತಿ ಇವತ್ತು ಸಸ್ಯಗಿರಿ ಲಿಂಗರಾಜ ಕಾರ್ಯಕ್ರಮ ಇತ್ತು, ಅದೂ ಅಲ್ಲೇ ಬಂದ್ಬಿಡ್ತು. ನಾವು ಹೆಚ್ಚಿಗೆ ಪುಸ್ತಕ ತೊಗೊಂಡು ಅಲ್ಲಿ ಹುಡುಕಾಡಿ ಓದೋ ಅವಶ್ಯಕತೆ ಇಲ್ಲ. ಅವ್ರದ್ದೆಲ್ಲ ನಾವು ನೋಡಿಬಿಟ್ರೆ ನಿಮ್ಗೆ ಯಾರು ಬೇಕು ಅದು ಸಿಕ್ಬಿಡ್ತೈತಿ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಅಂತ ಅವ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಶಶಿಕಾಂತ್ ಪಟ್ಟಣ ಅವ್ರದ್ದು ಇದಕ್ಕೆ ಹೋಗ್ಬಿಟ್ಟು ಸಾಕು ನಾವು. ಹಂಗೆ ಇವತ್ತು ನಾವು ಸಸ್ಯಗಿರಿ ಲಿಂಗರಾಜರ ಬಗ್ಗೆ ಸಾಕಷ್ಟು ಜನರು ನನಗೆ ಪುಸ್ತಕ ಐತೆ ಅಂತ ಕೇಳಿದಾಗ ನಾನು ಅವ್ರದ್ದು ನೋಡಿ ಅಂತ ಹೇಳ್ಬಿಟ್ಟು ಅವ್ರದ್ದೆಲ್ಲ ಡೀಟೇಲ್ಸ್ ಮಾಹಿತಿ ಇದೆ, ಓದ್ರಿ ಅಂದಾಗ ಭಾಳ ಖುಷಿಪಟ್ಟು. ಅದಕ್ಕೆ ಇವತ್ತು ಅವರು ಉಪನ್ಯಾಸಕರಾಗಿ ನಗೆಯನ್ನು ಹುಡುಕಿದ ಮಹಾಮಾನವತಾವಾದಿ ಡಾಕ್ಟರ್ MS ಸುಂಕಪ್ಪರವರಿಗೆ ಉಪನ್ಯಾಸ ನೀಡಲಿಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸುಂಕಪ್ಪರ ಸ್ವಾಗತ ಸುಸ್ವಾಗತ ಮಾಡ್ತಿದ್ದೇನೆ. ಮುಖ್ಯ ಅತಿಥಿಯಾಗಿ ಹಿರಿಯ ಹಿಂದೂಸ್ತಾನಿ ಸಂಗೀತಗಾರರು, ಪ್ರಸಿದ್ಧ ಸಂಗೀತಗಾರರು, ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ಸಂಗೀತವನ್ನು ಪ್ರಸ್ತುತಪಡಿಸಿ, ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಉತ್ತಮವಾದ ಒಂದು ಸಂಗೀತ ಸೇವೆಯನ್ನು ಮಾಡಿ ಇವತ್ತು ಇಲ್ಲಿ ಕೂಡ ಮುಖ್ಯ ಅತಿಥಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರೆ. ಅವ್ರನ್ನೂ ಕೂಡ ನಾನು ಸುಂಕಪ್ಪ ಕುಟುಂಬ ಪರವಾಗಿ ಸಂಘದ ಮಂಡಲ ಸ್ವಾಗತ ಸುಸ್ವಾಗತ ಮಾಡ್ತೀನಿ. ಗೌರವ ಉಪಸ್ಥಿತಿ ನಿವೃತ್ತ ಇಂಜಿನಿಯರ್ FI ಚನ್ನಪ್ಪರವರು. ಅವ್ರದ್ದು ನಮಗೆ ಪ್ರತಿ ವರ್ಷ ಈ ಟೈಮ್ ಭೇಟಿ ಆಗ್ತೈತಿ. ಹೀಗಾಗಿ ಅವ್ರನ್ನ ನಾನು ತಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಉತ್ಕೃಷ್ಟ ಸ್ವಾಗತವನ್ನು ಬಯಸ್ತಿದ್ದೇನೆ. ಸ್ವಾಗತ ಸುಸ್ವಾಗತ. ಈ ದಿನದ ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥವ್ರು ಸಂಯೋಜಕರಾದಂಥ ಹಿರಿಯ ನ್ಯಾಯವಾದಿಗಳಂಥ ಶಿವಾನಂದ ಬಾವಿಕೆಟ್ಟೆಯನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ, ಇವತ್ತೆಲ್ಲ ಇನ್ನೊಬ್ಬರು ನಮ್ಮ ಆಕಸ್ಮಿಕ ಅತಿಥಿಗಳು ಅಂತಾರಲ್ಲ, ನಿನ್ನೆಯಿಂದ ಇಲ್ಲೇ ಧಾರವಾಡದವರು ಮೊನ್ನೆ 3 ದಿವಸ ಬೆಂಗಳೂರಲ್ಲಿ ಮಹಿಳೆಯರಿಗಾಗಿ ತರಬೇತಿ ಕಾರ್ಯಕ್ರಮ ನಡೆಸಿ ನಿನ್ನೆ ಇಲ್ಲಿ ಬಂದು ಇಲ್ಲಿ ನಮ್ಮ ಜರಗಿ ಮಠ ಅವ್ರದ ದತ್ತಿ ಕಾರ್ಯಕ್ರಮ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗವಹಿಸಿ ಇವತ್ತು ವೀರಶೈವ ಲಿಂಗಾಯತ ಭವನದಲ್ಲಿ ಸಸ್ಯಗಿರಿ ಲಿಂಗರಾಜ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಮತ್ತು ನಮ್ಮ ಸುಂಕಪ್ಪರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಕಸ್ಮಿಕ ಅಂದ್ರೆ ಅವ್ರದ್ದು ಧಾರವಾಡದ ಒಡನಾಟವಾಡು, ಧಾರವಾಡದ ಮಗಳವರು
ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಂಥವ್ರು, ಇಲ್ಲಿ ಅವ್ರಿಗೆ ಸಾಕಷ್ಟು ಒಂದು ಪರಿಚಯ ಅದಾರ ಮತ್ತು ಫ್ರೆಂಡ್ಸು ಅದಾರ. ಹಿಂಗಾಗಿ ಇವತ್ತು ಅವರು ಮುರುಘಾ ಮಠಕ್ಕೆ ಹೋಗ್ಬೇಕಂತಂದ್ರು, ಬ್ಯಾಡ ಮರ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಆಮೇಲೆ ನಾನು ಬೆಳಿಬೇಕಂತ ಮುರುಘಾ ಮಠಕ್ಕೆ ಹೋಗಿ ಸ್ವಾಮೀಜಿ ಸಿಗ್ತಾರ, ಈ ಡೌಟು ಸಿಗೋಕ್ಕಿಲ್ಲ ಅಂತ ಹೇಳಿದಾಗ ಆಯ್ತಪ್ಪ ನೀ ಹೆಂಗೆ ಇರ್ತೀರಿ ಅಂತಂದ್ರೆ ಇಲ್ಲಿ ಬಂದರು. ಅದಕ್ಕೆ ಅವರು ಕೂಡ ಆಕಸ್ಮಿಕ ಉಪಸ್ಥಿತರಿದ್ದು ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನೂ ಕೂಡ ತಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಸ್ವಾಗತಕ್ಕೆ ಸ್ವಾಗತ ಮಾಡ್ತೀವಿ. 92 ವರ್ಷ ಮುಗಿದು 93ನೇ ವರ್ಷದಲ್ಲಿ ನಾಳೆ ಕಾಲ ನಾಳೆ 92 ಮುಗಿತಾವೆ. 93 ಮುಗಿದು ನೋಡ್ರಿ 94 ಬರ್ತಾರೆ. ಇಷ್ಟು ವಯಸ್ಸಿನಲ್ಲೂ ಅಡ್ಡಾಡ್ತಾರೆ ಅಮ್ಮಾರು. ಭಾಳ ಅದ್ಭುತವಾದ ಶಕ್ತಿ ಇದೆ ಅವರಲ್ಲಿ. ನೀವೆಲ್ಲರೂ ಒಮ್ಮೆ ಉಡುತಡೆ ಆ್ಯಕ್ಟ್ ಮಾಡಿದ್ರೆ ಅಲ್ಲಿ ಹೋಗ್ರಿ ಎಲ್ಲರೂ. ಭಾಳ ಅದ್ಭುತ ಕೆಲಸ ಮಾಡೋದು. ಈ ವಯಸ್ಸಿನಲ್ಲಿ ಕೂಡ ಎಷ್ಟೊಂದು ಕಾಳಜಿ ಇದೆ ಸಮಾಜದ ಬಗ್ಗೆ. ಎಷ್ಟು ಕಾಳಜಿ ಇದೆ, ಎಷ್ಟು ಕೆಲಸ ಮಾಡ್ತಾರೆ ಹೇಳ್ತಾನ. ಆ ವಯಸ್ಸಿಗೆ ಯಾರಿಗೂ ಮಾಡೋಕ್ಕಾಗಲ್ಲ, ಅಷ್ಟು ಕೆಲಸ ಓಡಾಡ್ತಾರೆ. ಅದಕ್ಕೆ ಅಂಥವ್ರು ನೋಡಿ ನಮಗೂ ಖುಷಿ ಆಗ್ತದೆ. ನಮಗೂ ಒಂದು ನಮ್ಮನೆ ಅವರಾಗಿ ಕೆಲಸ ಮಾಡಬೇಕಪ್ಪ ಅಂತ ಒಂದು ಶಕ್ತಿ ಬರ್ತಾಯಿದೆ. ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಅನ್ಭವಿಸ್ತಾ, ಈಗ ತಾವೆಲ್ಲ ಬಂದಿದ್ದೀವಿ. ನಮ್ಮ ಪ್ರಭಾ ನಿಲ್ಲಿಯಪ್ಪವರು ಬಂದಿದ್ದಾರೆ, ನಮ್ಮ ವಿಶ್ವೇಶ್ವರಿ ಹಿರೇಮಠರವರು, ವೀರಣ್ಣ ವಡ್ಡಿನವರು, ನಮ್ಮ ಧನವಂತ ಇವರು ಅಜವರ್ತವರು, ಆಮೇಲೆ ನಮ್ಮ ಡಾಕ್ಟರ್ ದೀನ್ ಸರ್ ಅವರು, ಇನ್ನೆಲ್ಲ ನಮ್ಮ ಗೋಗಿ ಅಕ್ಕವರು, ಅಣಕ್ಷಿ ಗೋಗಿ ಅಕ್ಕವರು, ಇನ್ನೂ ಸಾಕಷ್ಟು ಮಹಿಳಾ ಮಂಡಲ ಸದಸ್ಯರು, ಮತ್ತು ಪಾರ್ವತಿ ಆಲ್ಬಾಯ್ ಅವರು, ಮತ್ತು ಐನೂರು ಸರ್ ಅವರು, ಅಂಗಡಿಯವರು, ಇನ್ನೂ ಎಲ್ಲ ಸಾಕಷ್ಟು ಜನ ಬಂದಿದೆ. ಎಲ್ಲರೂ ಪರಿಚಯ ಇದೆ. ಎಲ್ಲರದ್ದು ಹೆಸರು ಹೇಳ್ಕೊಂತಂದ್ರೆ ಟೈಮ್ ಭಾಳ ಇದಾಕೈತಿ. ತಮ್ಮೆಲ್ಲರೂ ಕೂಡ ನಾನು ಸಂಘದ ಪರವಾಗಿ, ಸುಂಟಾಪುರ ಕುಟುಂಬದ ಪರವಾಗಿ ಸ್ವಾಗತ ಸುಸ್ವಾಗತ ಅನ್ನಿಸ್ತದೆ. ಮಾಧ್ಯಮಗಳು ಕೂಡ ಬಂದಿದ್ದಾರೆ, ಅವ್ರನ್ನೂ ಕೂಡ ನಾನು ಸ್ವಾಗತ ಬಯಸಿ ನನ್ನ ಸ್ವಾಗತ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ಮತ್ತು ಬರಮಾಡಿಕೊಂಡ ಶ್ರೀ ಶಂಕರ್ ಕುಂಬೇರವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಈ ಒಂದು ಆತ್ಮೀಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಹಿರಿಯರು, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಮಾಜಿ ಶಾಸಕರು ಆದ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಬೆಲ್ಲಸರ್ ಅವರಿಗೆ ಸಹೋದರಿ ರಾಜೇಶ್ವರಿ ಹಿರೇಶ್ನವರು ಬಂದು ಪುಷ್ಪ ಹಾಗೂ ಗ್ರಂಥವನ್ನು ನೀಡಿ ಗೌರವಿಸಲು ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಹಿರಿಯ ಸಹೋದರಿ, ಈಗಾಗಲೇ ಶಂಕರ್ ಕುಂಬೆ ಅವರು ಹೇಳಿದಾಗ ಇಂದಿನ ಕಾರ್ಯಕ್ರಮದ ವೇದಿಕೆಗೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಜಿ ಸಚಿವೆ, ನಮಗೆಲ್ಲ ಹಿರಿಯರು, ನಿನ್ನೆ ದಿವಸ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶ್ರೀ ಗದ್ಗಿಮಠ ಅವರ ದತ್ತಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಭಾಳ ಉತ್ತಮವಾದ ಅನಿಸಿಕೆಗಳನ್ನು ಹಂಚಿಕೊಂಡು ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಸಹೋದರಿ ಲೀಲಾದೇವಿ ಪ್ರಸಾದ್ ಮೇಡಮ್ ಅವರಿಗೆ, ನಮ್ಮ ವಿದ್ಯಾಗುರುಗಳಾದಂಥ ಹನುಮಕ್ಷಿ ಗೋಗಿ ಮೇಡಮ್ ಅವರು ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ಅವರಿಗೆ ಪುಷ್ಪ ಹಾಗೂ ಗ್ರಂಥವನ್ನು ನೀಡಿ ಗೌರವಿಸಲು ಕೋರ್ತಾ ಇದ್ದಾರೆ. ಸಾಹಿತಿಗಳು ಕೂಡ ಹನುಮಕ್ಷಿ ಗೋಗಿ ಮೇಡಮ್ ಅವರು. ಇಂದಿನ ಕಾರ್ಯಕ್ರಮ ನಗೆಯ ಬಣ್ಣ ಹುಡುಕಿದ ಮಹಾಮಾನವತಾವಾದಿ ಡಾಕ್ಟರ್ MS ಸುಂಕಾಪುರ್ ಈ ಒಂದು ವಿಷಯದ ಮೇಲೆ ಮಾತನಾಡಲು ಆಗಮಿಸಿದ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ಅಧ್ಯಕ್ಷರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇವರಿಗೆ ಕಾರ್ಯಕ್ರಮದ ಪರವಾಗಿ, ಸಂಘದ ಪರವಾಗಿ ಸಹೋದರಿ ಶ್ರೀಮತಿ ವಿಶ್ವೇಶ್ವರಿ ಹಿರೇಮಠ ಕಾರ್ಯಕಾರಿ ಸಮಿತಿ ಸದಸ್ಯರು, ಜನಪದ ವಿದ್ವಾಂಸರು ಅವರಿಗೆ ಪುಷ್ಪ ಹಾಗೂ ಗ್ರಂಥವನ್ನು ನೀಡಿ ಗೌರವಿಸಲು ಕೊಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್, ಹಿರಿಯ ಹಿಂದೂಸ್ತಾನಿ ಸಂಗೀತಗಾರರು, ಧಾರವಾಡ ಇವರಿಗೆ ಶ್ರೀಯುತ ವೀರಣ್ಣ ವಡ್ಡಿನವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪುಷ್ಪ ಹಾಗೂ ಗ್ರಂಥವನ್ನು ನೀಡಲು ಕೋರ್ತಾ ಇದ್ದೇನೆ. ಹಾಗೆ ದತ್ತಿದಾನಗಳ ಪರವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ FI ಚೆನ್ನಪ್ಪಗೌಡರು ಅವರಿಗೆ ಶ್ರೀ ಅಯ್ಯನಗೌಡರು ಸರ್ ಅವರು ಬಂದು ಪುಷ್ಪ ಹಾಗೂ
ಗ್ರಂಥವನ್ನು ನೀಡಿ ಗೌರವಿಸಲು ಕೋರ್ತಾ ಇದ್ದೇನೆ. ದತ್ತಿದಾನಿಗಳು ಶ್ರೀಮತಿ ಭಾರತೀ ಸಂಘವಿ ಸುಂಕಾಪುರ ಅವರು ಅವರ ಅನುಪಸ್ಥಿತಿಯಲ್ಲಿ ಇಂದಿನ ವೇದಿಕೆ ಮೇಲೆ ಉಪಸ್ಥಿತರಿರುವ ಮತ್ತು ಅವರ ಪರವಾಗಿ ಈ ಒಂದು ಗೌರವವನ್ನು ಶ್ರೀ ಚಂದ್ರಪ್ಪವರು ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಡಾಕ್ಟರ್ ಎಂ ಎಸ್ ಸುಂಕಾಪುರ ಅವರ ಭಾವಚಿತ್ರ ಇದೆ. ಆ ಭಾವಚಿತ್ರಕ್ಕೆ ವೇದಿಕೆ ಮೇಲಿರುವ ಎಲ್ಲ ಜನರು, ಕಾರ್ಯಕಾರಿ ಸಮಿತಿ ಸದಸ್ಯರು ಪುಷ್ಪಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಲು ಕೋರ್ತಾ ಇದ್ದೇನೆ. ಹಾಗೆ ಸುಂಕಾಪುರ ಅವರ ಪುತ್ರಿ ಅವರು ಕೂಡ ಬರಬೇಕು. ಪುಷ್ಪಾರ್ಪಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿಗಳು ಡಾಕ್ಟರ್ ಜಿಲ್ದತ್ ಹಡಗಲಿ, ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು. ಆತ್ಮೀಯ ಬಂಧುಗಳೇ, ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಹಿರಿಯರೇ, ಕರ್ನಾಟಕ ವಿದ್ಯಾವರ್ಧಕ ಸಂಘ 136 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಕನ್ನಡ ನಾಡು ನುಡಿಯ ರಕ್ಷಣೆಗಾಗಿ ರಾಹ ದೇಶಪಾಂಡೆ ಮೊದಲಾದ ಹಿರಿಯರು ಯಾವ ಕನಸನ್ನು ಇಟ್ಟುಕೊಂಡು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದರೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು, ವಿಚಾರಗಳನ್ನು ಇಟ್ಟುಕೊಂಡು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮುನ್ನಡೆದಿದೆ. ಸಂಘದಲ್ಲಿ 9 ಮಂಟಪಗಳಿವೆ. ಆ ಮಂಟಪಗಳಲ್ಲಿ ಸಾಹಿತ್ಯ ಮತ್ತು ಅನುಭವ ಮಂಟಪ ಎನ್ನುವಂಥದ್ದು, ಜಾನಪದ ಮಂಟಪ, ಯುವಜನ ಮಂಟಪ, ಮಹಿಳಾ ಮಂಟಪ, ಶಿಕ್ಷಣ ಮಂಟಪ, ಕಾನೂನು ಮಂಟಪ, ಹೀಗೆ 9 ಮಂಟಪಗಳಿಗೆ 9 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಕಡೆ ಹೊರನಾಡ ಕನ್ನಡ ಸಮ್ಮೇಳನಗಳನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜನೆ ಮಾಡ್ತಾ ಬಂದಿದೆ. ಅದೇ ರೀತಿ ಈ 9 ಮಂಟಪಗಳಲ್ಲಿ ಕೇವಲ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ, ಧಾರವಾಡಕ್ಕೆ ಸೀಮಿತ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಡೆ ಹೋಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡ್ತಾ ಬಂದಿರುವಂಥದ್ದು. ಜೊತೆಗೆ ನವೆಂಬರ್ ತಿಂಗಳ ಪೂರ್ತಿಯಾಗಿ ಇಡೀ ನವೆಂಬರ್ 30-31 ದಿನಗಳವರೆಗೂ ಕೂಡ
ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಧರೆಗೆ ದೊಡ್ಡವರು ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದೆ. ಹಾಗೆಯೇ ನಾಟಕಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ, ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ. ಜೊತೆಗೆ ಸಂಘದ ಹಿರಿಯ ಸದಸ್ಯರನ್ನು ಸನ್ಮಾನ ಮಾಡುವುದರೊಂದಿಗೆ ರಂಗಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ಶ್ರಮಜೀವಿಗಳನ್ನು ಗೌರವಿಸ್ತಾ ಸಂಘ ಆ ಇಡೀ ತಿಂಗಳ ಪೂರ್ತಿಯಾಗಿ ಯಾವ ಸರ್ಕಾರವೂ ಕೂಡ ಮಾಡಲಾರಿರ್ತಕ್ಕಂತಹ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತಾ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಒಟ್ಟು 147 ದತ್ತಿಗಳಿವೆ. ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಅವರ ಸಾಧನೆ, ಅವರ ಶ್ರಮ, ಅವರು ಕನ್ನಡ ನಾಡು ನುಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆ ಇತ್ಯಾದಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಿರಂತರವಾಗಿ ದತ್ತಿ ದಾನಿಗಳು ಇವತ್ತು ಇಲ್ಲದೇ ಇದ್ರೂ ಕೂಡ ಅವರ ಹೆಸರಿನಲ್ಲಿ ಇರತಕ್ಕಂತಹ ದತ್ತಿಗಳನ್ನು ಚಾಚು ತಪ್ಪದೆ ನಿರಂತರವಾಗಿ ಸಂಘ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಡಾಕ್ಟರ್ MS ಸುಂಕಾಪುರ್ ಅವರ ದತ್ತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ವೇದಿಕೆ ಮೇಲೆ ಇರತಕ್ಕಂಥವರ ಎಲ್ಲರ ಹೆಸರನ್ನು ಕೂಡ ನಾನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಡಾಕ್ಟರ್ MS ಸುಂಕಾಪುರ್ ಅವರ ಹಾಸ್ಯ ಬರಹ ಎನ್ನುವಂಥದ್ದು, ಅವ್ರ ಬಗ್ಗೆ ಮಾತನಾಡಲಿಕ್ಕೆ ವೇದಿಕೆ ಮೇಲೆ ಅತಿಥಿಗಳಿದ್ದಾರೆ. ಬಹುಶಃ ನಾವು PUC ಇದ್ದಾಗಿರ್ಬೇಕು, ಅವ್ರದ್ದೊಂದು ಬರಹ ಪಠ್ಯಕ್ಕಾಗಿ ಇತ್ತು. ಇವತ್ತಿಗೂ ಕೂಡ ನೆನಪಿದೆ, ಮಾವ ಕೊಡಿಸಿದ ಕೋಟು ಎನ್ನುವಂಥದ್ದು. ಆ ಹೆಸರು ಕೇಳಿದ ಕೂಡಲೇ ಎಲ್ಲರ ಮುಖದಲ್ಲೂ ಕೂಡ ನಗೆ ಎನ್ನುವಂಥದ್ದು ಚೆಲ್ಲುವಂಥದ್ದು. ಯಾಕೆ ಆ ಕೋಟ್ ಹೊಲಿಸಿದ್ರು, ಯಾಕೆ ಏನು ಯಾವ ಸಂದರ್ಭದೊಳಗೆ ಆ ಕೋಟಿನ ಉಪಯೋಗ ಆಗ್ತತಿ ಅಂತಕ್ಕಂಥದ್ದನ್ನು ಬಹಳ ಸ್ವಾರಸ್ಯಕರವಾಗಿ ಹಾಸ್ಯಮಯವಾಗಿ ಅಲ್ಲಿ ಬಳಕೆ ಆದದ್ದನ್ನು ನಾವು ಕಾಣ್ತೇವೆ. ಇಂತಹ MS ಸುಂಕಾಪುರ್ ಅವರು ಕನ್ನಡ ಸಾಹಿತ್ಯಕ್ಕೆ ನಾಟಕ ಕ್ಷೇತ್ರ ಇರಬಹುದು, ಜಾನಪದ ಕ್ಷೇತ್ರ ಇರಬಹುದು, ಸಂಶೋಧನಾ ಕ್ಷೇತ್ರ ಇರಬಹುದು, ಸಂಪಾದನಾ ಕ್ಷೇತ್ರ ಇರಬಹುದು, ಎಲ್ಲ ಕ್ಷೇತ್ರಗಳಿಗೂ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಗಳನ್ನು ಕೊಡುವುದರ ಜೊತೆಗೆ ಹಾಸ್ಯ ಸಾಹಿತ್ಯಕ್ಕೆ ಅವರು ಗುರುತಿಸಿಕೊಂಡಿರ್ತಕ್ಕಂಥವ್ರ ಒಬ್ಬ ಹಾಸ್ಯ ಬರಹಗಾರ ಅಂತ ಹೇಳಿ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದೊಳಗೆ ಗುರುತಿಸಿಕೊಂಡಿರ್ತಕ್ಕಂಥದ್ದು ಇದೆ. ಬಹುಶಃ ಅವರ ಜನ್ಮಸ್ಥಳ ಮುಳುಗುಂದ ಎನ್ನುವಂಥದ್ದು. ಮುಳುಗುಂದದೊಳಗೆ ಅವರಿಗಿಂತಲೂ ಪೂರ್ವದಲ್ಲಿ ಒಬ್ಬ ಕವಿ ಆಗಿ ಹೋಗಿದ್ದಾರೆ, ನಯಸೇನ ಎನ್ನುವಂಥವನು. ಬಹುಶಃ ಅವನನ್ನು ನಗೆಗಾರ ನಯಸೇನ ಅಂತಲೇ ಕರೆಯತಕ್ಕಂಥದ್ದಿದೆ. ಅಂತಹ ನಗೆಗಾರ ನಯಸೇನನ ಗ್ರಾಮದಲ್ಲಿ ಹುಟ್ಟಿ ಬಂದಿರತಕ್ಕಂತಹ MS ಸುಂಕಾಪುರ್ ಅವರು ಕೂಡ ಈ ಹಾಸ್ಯ ಲೇಖಕರು ಅನ್ನುವಂತಹ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಸಾರ್ಥಕ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅವರ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಅಪಾರವಾಗಿದೆ ಅಂತ ಹೇಳ್ತಾ ಇಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಡಾಕ್ಟರ್ ಜಗದತ್ ಹಡಗಲಿ ಅವರಿಗೆ ವಂದನೆಗಳು. ಇಂದಿನ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಪರಿಚಯದ ಮಾತುಗಳನ್ನು ಸುಂಕಾಪುರ್ ಅವರ ಪುತ್ರಿ ಶ್ರೀಮತಿ ಶೋಭಾ ಸಂಗಣ್ಣವರವರು ಮಾಡಿಕೊಡಲಿದ್ದಾರೆ. ಹೊಸ ವರ್ಷದ ಈ ಶುಭ ಸಂಜೆಯಂದು ನನ್ನ ಪೂಜ್ಯ ತಂದೆ ಡಾಕ್ಟರ್ MS ಸುಂಕಾಪುರ್ ಅವರ ಜನ್ಮದಿನವಾದ ಇಂದು ಹಮ್ಮಿಕೊಂಡ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಆಗಮಿಸಿದ ವೇದಿಕೆ ಮೇಲಿದ್ದ ಸಕಲ ಗಣ್ಯರಿಗೆ ಅನಂತ ಭಕ್ತಿಪೂರ್ವಕ ವಂದನೆಗಳು. ಅಲ್ಲದೆ ಇಲ್ಲಿ ನೆರೆದಂಥ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ, ಹಿತೈಷಿಗಳಿಗೆ ಶರಣು ಶರಣಾರ್ಥಿ. ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಸಂಕ್ಷಿಪ್ತ ಪರಿಚಯವನ್ನು ತಮ್ಮ ಮುಂದೆ ಇಡಬಯಸುತ್ತೇನೆ. ಕರ್ನಾಟಕದ ಗಂಡುಮೆಟ್ಟಿನ ಸ್ಥಳ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಪ್ರತಿಷ್ಠ ಸ್ವಾತಂತ್ರ್ಯ ಹೋರಾಟಗಾರರ ಮನೆತನದಲ್ಲಿ ಜನ್ಮ ತಾಳಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಮೂಲತಃ ಔಷಧ ಸಂಶೋಧನಾ ವಿಜ್ಞಾನಿಗಳು. ಪ್ರಾಥಮಿಕ ಶಿಕ್ಷಣವನ್ನು ರಾಮದುರ್ಗ, ಮುಂದೆ ಸೈನಿಕ ಶಾಲೆ ವಿಜಯಪುರದಲ್ಲಿ,
PUC ಇದೇ ಊರಿನ ಕರ್ನಾಟಕ ಕಾಲೇಜಿನಲ್ಲಿ. ಬೆಳಗಾವಿಯ JN ಮೆಡಿಕಲ್ ಕಾಲೇಜಿನ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದಿಂದ B.Pharm ಹಾಗೂ M.Pharm ಮುಗಿಸಿ ಅಲ್ಲಿಯೇ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಔಷಧ ವಿಜ್ಞಾನದ ಮೇಲೆ ತಮ್ಮ PhD ಪದವಿಯನ್ನು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಪಡೆದು KLE ಸಂಸ್ಥೆಯಲ್ಲಿ ಸುಮಾರು 20 ವರ್ಷ ಕಾರ್ಯನಿರ್ವಹಿಸಿ ಮುಂದೆ ಮಹಾರಾಷ್ಟ್ರದ ಪುಣೆಯ ಫಾರ್ಮಸಿ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸುಮಾರು 12 ವರ್ಷಗಳಿಂದ ಸೇವೆ ಸಲ್ಲಿಸುವುದರ ಜೊತೆಗೆ ಕನ್ನಡ ಸಾಹಿತ್ಯ ಸೇವೆಯನ್ನು ಅಪಾರ ಪ್ರಮಾಣದಲ್ಲಿ ಮಾಡಿದ್ದು ಶ್ಲಾಘನೀಯ. ಗಡಿನಾಡು ಬೆಳಗಾವಿಯಿಂದ ಮಹಾರಾಷ್ಟ್ರದ ಸಂಸ್ಕೃತಿ ನಗರ ಪುಣೆಯಲ್ಲಿ ತಮ್ಮ ವೃತ್ತಿ ಮತ್ತು ಪ್ರವೃತ್ತಿಗಳನ್ನು ಸಮತೋಲನಗೊಳಿಸಿ ಜನಾನುರಾಗಿ ಸಾಹಿತಿ ಎನಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯ ಪಡೆದಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣವರು ಸಾಹಿತ್ಯ ಹಾಗೂ ಕಾವ್ಯ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಂಡು ಉತ್ತಮ ಸಾಹಿತ್ಯ ಕೃಷಿ ಮಾಡುತ್ತಿರುವ ಕಾರ್ಯ ಅಪ್ರತಿಮ. ಸಂಶೋಧಕ, ಚಿಂತಕ, ಕವಿ, ಪ್ರಗತಿಪರ ಸಾಹಿತಿಯಾಗಿ ಶರಣ ಸಾಹಿತ್ಯ, ಸಂಪಾದನಾ ಶಾಸ್ತ್ರ, ವಚನ ಸಾಹಿತ್ಯದಲ್ಲಿಯ ಅವರ ಆಳವಾದ ಅಧ್ಯಯನ ಮತ್ತು ಕಾಳಜಿ ಶ್ಲಾಘನೀಯ. ಇವರ ವಚನ ಚಿಂತನೆ ಅರ್ಥೈಸುವ ರೀತಿ ಮನೋಜ್ಞ. ಕನ್ನಡ ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸಿದ ಹಾಗೂ ವಚನಗಳನ್ನು ಸಾಂದರ್ಭಿಕವಾಗಿ ವಿಶ್ಲೇಷಿಸುವ ಇವರ ಕೌಶಲ್ಯತೆ ಮೆಚ್ಚುವಂಥದ್ದು. ಶರಣರ ಚಿಂತನೆಗಳನ್ನು, ಆಶಯಗಳನ್ನು ವೈಚಾರಿಕವಾಗಿ ಸಿದ್ಧಪಡಿಸುವಲ್ಲಿ ಇವರು ಸಿದ್ಧಹಸ್ತರು. ಸಾವಿಲ್ಲದ ಶರಣರು ಎಂಬ ವಿನೂತನ ಶೀರ್ಷಿಕೆಯ ಅಡಿಯಲ್ಲಿ ದೇಶಕ್ಕಾಗಿ ದುಡಿದ, ಮಡಿದ ಪುಣ್ಯಪುರುಷರ, ಸ್ವಾತಂತ್ರ್ಯ ಯೋಧರ, ಶಿವಯೋಗ ಸಾಧಕರ, ತತ್ವ ಪದಕಾರರ, ಅನುಭಾವಿಗಳ, ಸಮಾಜ ಚಿಂತಕರ ಜೀವನ ಸಾಧನೆ ಬಗ್ಗೆ ಹಲವು ಗೊತ್ತಿರದ ವಿಷಯಗಳ ಬಗ್ಗೆ ಲೇಖನಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣವರ ವಚನ ಚಿಂತನೆ ಅರ್ಥೈಸುವ ರೀತಿ ಮನೋಜ್ಞ. ಇವರು ಈಗಾಗಲೇ ಹಲವಾರು ಕವನ ಸಂಕಲನಗಳು, ಶರಣರ ವಚನ ವಿಶ್ಲೇಷಣಾ ಕೃತಿಗಳು, ಸಾವಿಲ್ಲದ ಶರಣರು, ಶಿವಯೋಗ ಸಾಧಕರು, ಕನ್ನಡ ನಾಡು ನುಡಿಗಾಗಿ ದುಡಿದ ಮಹನೀಯರು, ಸ್ವಾತಂತ್ರ್ಯ ಹೋರಾಟಗಾರರು ಹೀಗೆ ಒಟ್ಟು 64 ಕೃತಿಗಳನ್ನು ಪ್ರಕಟಿಸಿದ್ದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮೆಚ್ಚುಗೆಯ ಬೆಳವಣಿಗೆ. ಇವರ ನೇರ, ದಿಟ್ಟ, ನಿರಂತರ ಬಂಡಾಯ ಧೋರಣೆಯ ಜೊತೆಗೆ ಮಾನವ ಮೌಲ್ಯಗಳ, ಮನುಷ್ಯ ಸಂಬಂಧಿ ಹಕ್ಕುಗಳು, ಸ್ನೇಹ ಪ್ರೀತಿಗಳ ಬಗ್ಗೆ ತಮ್ಮ ಕವನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಪಟ್ಟಣ್ಸ್ ಅವರು 6 ವರ್ಷಗಳಿಂದ ಅಕ್ಕನ ಅರಿವು ವಚನ ಅಧ್ಯಯನದ ವೇದಿಕೆ ಎಂಬ ವಾಟ್ಸಪ್ ಗ್ರೂಪ್ಗಳನ್ನು ಸ್ಥಾಪಿಸಿ ಪ್ರತಿ ಶನಿವಾರ ಹಾಗೂ ಭಾನುವಾರ ಗೂಗಲ್ ಮೀಟ್ಗಳಲ್ಲಿ ಅತ್ಯುತ್ತಮ ಉಪನ್ಯಾಸಗಳನ್ನು ಏರ್ಪಡಿಸಿ ಜನಮನದ ಜ್ಞಾನಾರ್ಜನೆ ಹೆಚ್ಚಿಸಲು ಕಾರಣರಾಗಿದ್ದಾರೆ. ಈ ಉಪನ್ಯಾಸಗಳು ಜಗತ್ತಿನಾದ್ಯಂತ ಯೂಟ್ಯೂಬ್ನಲ್ಲಿ ಪ್ರಸಾರಗೊಳ್ಳುತ್ತಿವೆ. ಎಲ್ಲ ದೇಶಗಳ 1,000ಗಿಂತಲೂ ಹೆಚ್ಚು ಜನರು ಅನುಭವ ಪಡೆಯುತ್ತಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ರನ್ನು ಅರಸಿ ಬಂದ ಸನ್ಮಾನ ಮತ್ತು ಪ್ರಶಸ್ತಿಗಳು ಹಲವಾರು. ಇತ್ತೀಚೆಗೆ ಡಾಕ್ಟರ್ ಸಂಗಮೇಶ್ ಹಂಡಗಿ ಪ್ರತಿಷ್ಠಾನದಿಂದ ಸಂಗಮ ಸಿರಿ ಪ್ರಶಸ್ತಿಗೆ ಭಾಜಕರಾದ ಅವರಿಗೆ ಭಕ್ತಿಪೂರ್ವಕ ಅಭಿನಂದನೆ ಸಲ್ಲಿಸಿ ಈ ಪರಿಚಯಕ್ಕೆ ವಿರಾಮ ನೀಡುತ್ತೇನೆ. ಮಾತುಗಳನ್ನಾಡಿದ ಸಹೋದರಿ ಶೋಭಾ ಸಂಗಣ್ಣವರವರಿಗೆ ಧನ್ಯವಾದಗಳು. ಈಗ ಅತಿಥಿ ಉಪನ್ಯಾಸಗಳಿಂದ ಉಪನ್ಯಾಸ ನಗೆಯ ಬಣ್ಣ ಹುಡುಕಿದ ಮಹಾಮಾನವತಾವಾದಿ ಡಾಕ್ಟರ್ MS ಸುಂಕಾಪುರ್. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುಗಳಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮಗೆ ಹೆಸರಿಟ್ಟಾತ ನಮ್ಮ ಬಸವಣ್ಣನಯ್ಯ. ಪ್ರಾರ್ಥಸ್ಮರಣೀಯಾದ ಬಸವಾದಿ ಪರಂಪರೆ ನಡೆದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು, ಪಾಲ್ಗೊಂಡಂಥ ಎಲ್ಲ ಶರಣರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಗಳು. ನಾನು ಚಂದ್ರಕಾಂತ್ ಅಣ್ಣ ಬೆಲ್ಲದವ್ರನ್ನ ಮತ್ತು ಲೀಲಾದೇವಿ ಪ್ರಸಾದ್ ಅವ್ರನ್ನ 40 ವರ್ಷದಿಂದ ನೋಡಕತ್ತೀನಿ. ಅವರು ಸಣ್ಣವರಾಗತ್ತಾರ, ನಾವು ಮುದುಕರಾಗ. ನನಗೆ 92, 93 ದೇವ್ರು ಅಂತಾರೆ, 94 ಅವ್ರು ಅಂತಾರೆ. ನಮ್ಮ 58, 59 ನಡ, ಬೆನ್ನು, ಶುಗರು ಎಲ್ಲ ಬಂದಿತ್ತು. ಯಾಕಂದ್ರೆ ಅವ್ರ ಮನಸ್ಸು ಸ್ವಚ್ಛ ಇತ್ತು. ಅವ್ರ ಪ್ರಜ್ಞೆ 24 ತಾಸು 4 ತಾಸು ಮಲ್ಕೊಂಡು 5 ತಾಸು ಮಲ್ಕೊಂಡ್ರು ಎದ್ದು ನಾಡು, ನುಡಿ, ಸಂಸ್ಕೃತಿ ಬಗ್ಗೆ. ಒಂದು ಘಟನೆಯನ್ನು ನಾನು ಈ ಸಂದರ್ಭದಾಗ ನೆನಪು ಮಾಡಿಕೊಂಡು
ಅವಾಗ ನಮ್ಮ ಕೊಂಗವಾಡ ಸಾಹೇಬರು ಬೆಳಗಾವಿಗೆ ಜಿಲ್ಲಾಧಿಕಾರಿಗಳಾಗಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಯಾಗಿ ಮಾತೋಶ್ರೀ ಲೀಲಾದೇವಿ ಪ್ರಸಾದ್ ಅವರು ಬೆಳಗಾವಿಗೆ ಬಂದಿದ್ದರು. ಧರ್ಮಕಾರಣ ಅಂತಕ್ಕಂಥ ರಾಜ್ಯ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಹುಶಃ ನಮ್ಮ ಜಿಲ್ಲೆಗೆ ಗೊತ್ತೈತಿ, ಅದಕ್ಕೆ ಪ್ರಶಸ್ತಿ ಬಂದಿತ್ತು. ನಾವೆಲ್ಲ ಕೊಡ್ಕೊಂಡು ಹೋಗಿ ಅಲ್ಲಿ ಕನ್ನಡ ಸಾಹಿತ್ಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಮಾತೋಶ್ರೀ ಅವ್ರು ಕೊಟ್ವಿ. ಅವಾಗ ಕಂಪ್ಯೂಟ್ರು, ಫ್ಯಾಕ್ಸು ಏನೂ ಇರಲಿಲ್ಲ ಅವಾಗ. ಈಗೆಲ್ಲ ಮೊಬೈಲಲ್ಲಿ ಮೊಬೈಲ್ನಾಗ ಬರ್ತಾರೆ, ಮೊಬೈಲ್ನಾಗ ಹೋಗೋದು. ಈಗ ನಾವು ಹೋಗಿ ಅವ್ರಿಗೆ ತಾಯಿಯವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಕೊಂಗವಾಡ ಸಾಹೇಬ್ರು ಕರೆಸಿದ್ರು. ಅವಾಗ ಫ್ಯಾಕ್ಸ್ ಮಾಡಿದರು. ಒಬ್ಬ ಮಹಿಳೆ ಅಕ್ಕನಾಗಮ್ಮನ ಚರಿತ್ರೆ ಮೇಲೆ ಕಳಂಕವನ್ನು ಹೊರಿಸ್ತಕ್ಕಂಥ ಒಬ್ಬ ಕವಿ, ದೊಡ್ಡ ಕವಿ ಅವರು ಸಾಹಿತಿ, ಡಾಕ್ಟರ್ ಪಿ ವಿ ನಾರಾಯಣರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ವಾಪಸ್ ತೊಗೊಂಡ್ರು. ಅವರಿಬ್ಬರು ಅದಾರ. ಗೊತ್ತಾ, ಅದು ಯೋಗ ಅಂದ್ರೆ ನಮ್ಮ ಕೊಂಗವಾಡ ಸಾಹೇಬರು ಅದಾರ, ಅವರು ಅದಾರ. ಅದಕ್ಕೆ ಹೇಳ್ತಾ ನನಗೆ ಮಾತೋಶ್ರೀ ಶೋಭಕ್ಕ ಅವರು ಕರೆದ್ರು. ನನ್ನ ತಾಯಿ ತವ್ರ ಮನೆ ಮುಳುಗುಂದ. ನನಗೆ ಇದಕ್ಕೆ ನನ್ನ ವಿಷಯ ಔಷಧ ವಿಜ್ಞಾನ. ನಾ ಯಾಕೆ ಇದಕ್ಕೆ ಒಪ್ಕೊಂಡಿ ಅಂತಂದ್ರೆ, ನನ್ನ ತಾಯಿ ತವ್ರ ಮನೆ ಮುಳುಗುಂದ, ನಮ್ಮ ತಾಯಿ ತಂದೆ ವೀರಪ್ಪ ವಾಲಿ ಮತ್ತು ಸಣ್ಣವೀರಪ್ಪ ಮರವೀರಪ್ಪ ಸಣ್ಣಬಸಪ್ಪ ವಾಲಿ MS ಸುಂಕಾಪುರ ಅವರು ಕ್ಲಾಸ್ಮೇಟ್ಸ್. ಅವ್ರು ಕಾಗಿ ಮಾಸ್ತರ್ ಅಂತಕ್ಕಂಥವ್ರು ಶಿಕ್ಷಕರಿದ್ದರು. ಒಂದು 50 ವರ್ಷದ ಕೆಳಗೆ, ನಾವು 9 ವರ್ಷ ನಾವಿದ್ದೆ, ಬಾಲ್ಯ ಮಾನಸ್ವಾಮಿಗಳ ಮಠಕ್ಕೆ ಗೆಸ್ಟ್ ಆಗಿ ಸ್ಪೀಕರ್ ಅವ್ರ ಮಾನಸ್ವಾಮಿಗಳ ಮಠಕ್ಕೆ ಕಾರ್ಯಕ್ರಮಕ್ಕೆ, ಜಾತ್ರೆಗೆ ಸುಂಕಾಪುರ ಅವರು ಎಂದೂ ತಪ್ಪಿಸಲಿಲ್ಲ. ಅವ್ರ ಆಶೀರ್ವಾದ. ಅವ್ರು ಹೋಗೋದ್ನಾಗ ನಮ್ಮ ಅಜ್ಜ ಅಲ್ಲಿ ಕಟ್ಟಿ ಮೇಲೆ ಕುಂತಿದ್ದ. ಅವರಿಬ್ಬರು ಏಕವಚನಲ್ಲೇ ಮಾತಾಡಕತ್ತು. ನನಗೆ ಹೆದರಿಕತ್ತು, ಅಂಥ ದೊಡ್ಡ ಸಾಹಿತಿಗೆ ನೀನು ಯಾಕಂತೀಯ? ಇಲ್ಲಪ್ಪ, ನಿಮ್ಮ ಅಜ್ಜ ನಾನು ಕ್ಲಾಸ್ ಮುಗಿದಿಚ್ಚಿ. ನನಗೆ ಅವಾಗಿಂದ ಒಬ್ಬ ಮನುಷ್ಯ ತಾನು ಬದುಕಿ ತನ್ನ ಸುತ್ತಲಿನ ಪರಿಸರವನ್ನು ಬದುಕು ಅರಳುವುದು ಹಾಸ್ಯದಿಂದ, ನಗೆಯಿಂದ ಅಂತಕ್ಕಂಥದ್ದು ಹೇಳಿದರು. ನಗೆಮಾರಿ ನಯಸೇನ ಮತ್ತು ಜೈನ ಕವಿಗಳು ಭಾಳ ಗಂಭೀರವಾದಂಥ ಸಾಹಿತ್ಯವನ್ನು, ನಾವೆಲ್ಲರೂ ರಣ್ಣ ಪಣ್ಣ ಪಂಪ ಸಾಹಿತ್ಯದ ಆರಂಭದ ಬೇಸಾಯಕಾರರು ಜೈನರಾಗಿದ್ದರು ಕೂಡ, ನಯಸೇನ ಅಂತಕ್ಕಂಥ ಕವಿಯೊಳಗೆ ಸಾಹಿತ್ಯ, ಅವನ ನಗೆಗಾರ ನಯಸೇನ, ಅವನ ನಗೆಯ ಸರದಾರ ಅಂತಕ್ಕಂಥ ಹುಡುಕಾಟ ಮಾಡ್ತಕ್ಕಂಥವ್ರು ಡಾಕ್ಟರ್ MS ಸುಂಕಾಪುರ. ಕುಂಬಿಯವರು ಹೇಳಿದ್ರು ಲಾಸ್ಟ್ ಟೈಮು ಮಾತಾಡ್ಕೊಂತ, ಸರ್ 8 ಆದಮೇಲೆ ಬಗಲಾಗ್ತಾರೆ, ದೌಡ್ ಮುಗಿಸ್ಬೇಕಂದ್ರು. ಅದ್ರೊಳಗೆ ಮಾತು ಅಂದರೆ ಶರಣು ಸಮರ್ಪಣೆ ಮುಗಿಬೇಕಂತಂದ್ರೆ ನಂದು ಅಷ್ಟೇ ಅಲ್ಲ. ನಾನು ನೋಡಿದೆ 6:30 ಮುಂದೆ ಗಡಿಯಾಳ ಹಾಕ್ಯಾರ, ನಾನು ಮಾತಾಡ್ಬೋದು, ಏನು ಅಡ್ಡಿಯಿಲ್ಲ ಅಂತ ತಿಳ್ಕೊಂಡು. MS ಸುಂಕಾಪುರ ಅವರ ಹುಟ್ಟಿನ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಇವತ್ತು ಜನವರಿ 10, 1921 ಮುಳುಗುಂದೊಳಗೆ ಅವ್ರು ಹುಟ್ಟಿದ್ರು. ಅದಕ್ಕಿಂತ 60 ವರ್ಷದ ಹಿಂದೆ ತ್ಯಾಗವೀರ ಸಿರಸಂಗಿ ಲಿಂಗರಾಜರು ಹುಟ್ಟಿದ್ರು. ಒಂದೇ ದಿವಸ 60 ವರ್ಷ. ಅಜ್ಜ ಮೊಮ್ಮಗನ ಸಂಬಂಧ. ನನಗೆ ಸುಂಕಾಪುರ ಅವರು ಅಜ್ಜ ಮೊಮ್ಮಗನ ಸಂಬಂಧ. ಆ ಒಂದು ಭಾವನಾತ್ಮಕ ಸಂಬಂಧ, ಒಂದು ನನ್ನ ನಮನಗಳನ್ನು, ನನ್ನ ಭಾವನೆಗಳನ್ನು, ನನ್ನ ಗೌರವವನ್ನು, ನನ್ನ ಋಣವನ್ನು, ನನ್ನ ತಾಯಿಯ ಋಣವನ್ನು ಕೂಡ ನನ್ನ ರೂಪದೊಳಗೆ ತೀರಿಸ್ಲಿಕ್ಕೆ ನಾನು ಬರೋಕ್ಕೆ ಒಪ್ಕೊಂಡೆ. ಸುಂಕಾಪುರ ಅವರ ಮಣಿತನ ಅಂದ್ರೆ ಅದು ಜನಪದ ಲೋಕ. ಅದೊಂದು ಅಲ್ಲಿ ಮುಳುಗುಂದೊಳಗೆ ಅಲ್ಲಿ ಸುಗ್ಗಿ ಪದ, ಸೋಮನ್ ಪದ, ಎಲ್ಲ ಪ್ರಕಾರದ ಏನು ದೇಶೀಯ ಕಲೆಗಳನ್ನು ರೂಢೀಕರಿಸಿಕೊಂಡಂಥ ರಕ್ತಗತವನ್ನು ಮಾಡಿಕೊಂಡಂತ ಅಂತಂದ್ರೆ ಅದು ಸುಂಕಾಪುರ ಮಣಿತನ. ಹೀಗಾಗಿ ಸುಂಕಾಪುರ ಅವ್ರಿಗೆ ಅವರ ಸಣ್ಣ ಬಸಪ್ಪ, ತಂದೆ ತಾಯಿ ಸಿದ್ದಮ್ಮ, ಬಾಲ್ಯದಿಂದ ಇವರೊಳಗೆ ಅತ್ಯಂತ ತೀವ್ರವಾದಂಥ ಭಾವ ತೀವ್ರತೆ ಎಷ್ಟಿತ್ತು ಅಂದ್ರೆ, ಕಾವ್ಯ ರಚನೆ, ಹಾಡು, ಸುತ್ತಮುತ್ತಲ ಹೋಗ್ತಕ್ಕಂಥ ಆಲಾವಿ, ಕುಣಿತ, ಬಯಲಾಟ, ದೊಡ್ಡಾಟ ಇವುಗಳನ್ನು ಮೈಗೂಡಿಸಿಕೊಂಡು ಬೆಳೆದಂಥ MS ಸುಂಕಾಪುರ ಅವರು ಅವಾಗಿನ ಮುಲ್ಕಿ ಪರೀಕ್ಷೆಗೆ ಜಿಲ್ಲೆಗೆ ಫಸ್ಟ್ ಬಂದರು. ಅಂದರೆ ಗದಗ ಜಿಲ್ಲೆ ಇರಲಿಲ್ಲ, ಗದಗಿಗೆ ಫಸ್ಟ್ ಬಂದರು. ಒಂದು ಮುನ್ಸಿಪಲ್ ಹೈಸ್ಕೂಲಿಗೆ ಅಡ್ಮಿಷನ್ ತೊಗೊತಾರೆ. ಅವ್ರಿಗಿಂತ 1 ವರ್ಷ 2 ವರ್ಷ ದೊಡ್ಡವರು ಆರ್ಶಿರಮಠರು. ಅವರಿಬ್ಬರು ಎಷ್ಟು ಆತ್ಮೀಯ ಸ್ನೇಹಿತರು ಅಂದ್ರೆ, ಬಹುಶಃ ಜೀವನದ ಕೊನೆಯವರೆಗೆ ನಾವೇನು ಜೋಡೆತ್ತು ಅವು ಇವು ಅಂತ ಈಗ ನಾಟಕ ಮಾಡ್ತಾರಲ್ಲ, ಇದಕ್ಕಿಂತ ಚಲೋ ಪ್ರಾಮಾಣಿಕವಾಗಿದ್ದವ್ರು ಅಂದ್ರೆ ಡಾಕ್ಟರ್ MS ಸುಂಕಾಪುರ ಅವರು ಮತ್ತು ಡಾಕ್ಟರ್ ಆರ್ಶಿರಮಠರು. ಅವರು ಈ ಆತ್ಮೀಯ ಸ್ನೇಹಿತರು ಮುನ್ಸಿಪಲ್ ಹೈಸ್ಕೂಲ್ ಕರ್ಕೊಂಡೋಗಿ ಅದು SSC ಮಾಡ್ತಾರೆ. SSCಗೂ ಕೂಡ ಪ್ರಥಮ ದರ್ಜೆ ಪಾಸ್ ಆಗ್ತಾರ. ಒಂದು ಲಿಂಗರಾಜ್ ಕಾಲೇಜಿಗೆ ಅವರು ತಮ್ಮ ಶಿಕ್ಷಣವನ್ನು ಮಾಡ್ತಾರೆ. ಲಿಂಗರಾಜ್ ಕಾಲೇಜ್ನಾಗ ಅವಾಗ ಎಲ್ಲ ದಿಗ್ಗಜರು, AK ರಾಮಾನುಜರು, ಬಸವನಾಡರು, ಅಂದ್ರೆ ದೊಡ್ಡ ಅಂದ್ರೆ ಸಣ್ಣ ಪುಟ್ಟ ಅಲ್ರಿ ಅದು. ಅಂಥ ಕಾಲಘಟ್ಟದೊಳಗೆ GS ಪರಮಶಿವಯ್ಯರು, SC ನಂದಿಮಠರು, ಅಂದ್ರೆ ಸಾಹಿತ್ಯ ದಿಗ್ಗಜ, ಕರ್ನಾಟಕ ಸಾಹಿತ್ಯ ಸಂಶೋಧಕರ ದಿಗ್ಗಜರೆಲ್ಲ ಲಿಂಗರಾಜ್ ಕಾಲೇಜ್. ಬಸವನಮಠರು ಅಲ್ಲೇ,
ಎಲ್ಲರೂ ಅಲ್ಲಿ ಭಾಳಷ್ಟು ಜನ ಅಲ್ಲಿಂದ ಬಂದರು. ಎ ಕೆ ರಾಮಾನುಜನ್ ಅಂತವರು ಒಂದು ಪತ್ರಿಕೆಗೆ, ವೈರ್ ಪತ್ರಿಕೆಗೆ ಬರೆದ್ರ ಲೇಖನ ಅವರಿಗೆ ಇಂಗ್ಲೀಷ್ನಾಗ, ಒಂದು ಇಂಗ್ಲೆಂಡ್ನಾಗ ಅವರಿಗೆ ಯೂನಿವರ್ಸಿಟಿ ಪ್ರೊಫೆಸರ್ ಬರುವಂಥ ದೊಡ್ಡ, ಅವರ ಮಧ್ಯೆ ಒಬ್ಬ ವಿದ್ಯಾರ್ಥಿಯಾಗಿ, ಒಂದು ಹಳ್ಳಿಯಿಂದ ಬಂದಂಥ ಒಬ್ಬ ವಿದ್ಯಾರ್ಥಿ, ದೇಶೀಯ ಸೊಗಡು ಮತ್ತು ಜನಪದ ಕಲೆಗಳನ್ನು ಜೀವವಾಗಿಟ್ಕೊಂಡು ಬಂದಂಥ ವಿದ್ಯಾರ್ಥಿ ಅಲ್ಲಿ ಅಡ್ಮಿಷನ್ನು ಇವರು ತೊಗೊತಾರೆ. 1944 ಇವರು ಲಿಂಗರಾಜ್ ಕಾಲೇಜಿನೊಳಗೆ ತಮ್ಮ MA ಮಾಡ್ತಾರೆ. 1946 ಮುಂಬೈ ವಿಶ್ವವಿದ್ಯಾಲಯದಿಂದ ತಮ್ಮ MA ಮಾಡ್ತಾರೆ. ಪ್ರೊಫೆಸರ್ KG ಕುಂದರ್ಗಾರ್ ಅಂತ ತಿಳ್ಕೊಂಡು ಅವ್ರು ಕೌಜಲ್ಗಿ ಅವರು, ವಿಶ್ವಕರ್ಮ ಸಮಾಜ. ವಿಚಿತ್ರ ಅಂದ್ರೆ ಅವ್ರು ಯಾರ್ಯಾರನ್ನ PhD ಮಾಡ್ಸ್ಯಾರ ಅವರೆಲ್ಲರೂ ದಿಗ್ಗಜರ. ಡಾಕ್ಟರ್ BS ಗದ್ದಿಮಠರು 44-45 ವರ್ಷ ಬದುಕಿದ್ರು, ನಮ್ಮೂರು ಪಕ್ಕದ ಕೆರೂರದವರು. DS ಕರ್ಕಿಯವರು, MS ಸುಂಕಾಪುರ್ ಅವರು, RC ಮಠರು. ದೋ ಹಿ ವಾಸ್ ನಾಟ್ ಎ PhD ಬಟ್ ಈ ಗೈಡೆಡ್ PhD. ಇಬ್ಬ ವ್ಯಕ್ತಿಗಳು, ಒಬ್ಬರು ಮಾಳವಾಡರು ಮತ್ತು ಇನ್ನೊಬ್ಬರು ಅಂದ್ರೆ KG ಕುಂದರ್ಗಾರು, ಕಲ್ಲಪ್ಪ ಗಿರಿಯಪ್ಪ ಕುಂದರ್ಗಾರು. ಎಷ್ಟು ಕನ್ನಡ ಸಾಹಿತ್ಯದ ಒಂದು ಹೊಸ ವಿಷಯ ಇದು. ಅವಾಗ ಬೆಂಗಳೂರು ಮುಂಬೈ ವಿಶ್ವವಿದ್ಯಾಲಯದ ಅವರು ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ. ಕನ್ನಡದ ಮೊಟ್ಟ ಮೊದಲು MA ಮಾಡೋದಂದ್ರೆ KG ಕುಂದರ್ಗಾರು. ಅವ್ರ ಕೈ ಒಳಗೆ ಇವರು ತಮ್ಮ PhD ಮಾಡ್ತಾರೆ. ಕನ್ನಡ ಸಾಹಿತ್ಯವನ್ನು ನಾವು ಭಾಳಷ್ಟು ಜನ ಅಂದ್ರೆ, ನಾ ಯಾಕೆ ಸುಂಕಾಪುರ ಅವ್ರ ಬಗ್ಗೆ ವಿಶೇಷ ಅಂದ್ರೆ, ಆ ಹಾಸ್ಯಕ್ಕೆ ಒಂದು ಘನತೆ, ಗೌರವ, ಗಾಂಭೀರ್ಯವಂತ ಅಂದ್ಬಿಟ್ಟು ಒಂದು ಗಟ್ಟಿತನ. ಹಾಸ್ಯ ಅಂದ್ರೆ ಇದು ಹಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು, ಚಾಸ್ಟಿ ಮಾಡೋದು ಅದಲ್ಲ. ನಾವು ಸಾಕಷ್ಟು ಸಾಹಿತಿಗಳನ್ನ, ಯಾರ ಉಳಿದ ಸಾಹಿತಿಗಳ ಬಗ್ಗೆ ಅಲ್ಲಿಗೆ ಹಾಕತ್ತಿಲ್ಲ. ಇವತ್ತು ನಾ ಕಸ್ತೂರಿ ಅವ್ರು ಇರ್ಬೋದು, ಬಿಚಿ ಅವ್ರು ಇರ್ಬೋದು, TP ಕೈಲಾಸಂ ಅವ್ರು ಇರ್ಬೋದು, ಸಾಕಷ್ಟು ಸಾಹಿತಿಗಳು. ನಮ್ಮ ಸುಂಕಾಪುರ ಅವರು ಅವ್ರಿಗಿಂತ ಯಾಕೆ ಭಿನ್ನ ಆಗಿದ್ರು ಅಂದ್ರೆ, ಹಾಸ್ಯವನ್ನು ಮಾನವೀಯ ಮೌಲ್ಯ ಮತ್ತು ಬದುಕಿಗೆ ಬೇಕಾಗ್ತಕ್ಕಂಥ ಮೂಲ ಉದ್ದೇಶ, ದ್ರವ್ಯ ಇದು. ಮನುಷ್ಯನ ದುಗುಡು ದುಮಾನಗಳನ್ನು ಹೊಗಳಿಸಿ ಭರವಸೆಯನ್ನು ಮೂಡಿಸ್ತಕ್ಕಂಥ ಒಂದು ಹಾಸ್ಯವನ್ನು ಸುಂಕಾಪುರ ಅವರು ಹೇಳಿದರು. ಸುಂಕಾಪುರ ಅವರ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯದ ಬಗ್ಗೆ ಪೀಠಿಕೆ ಒಳಗೆ 46 ಪುಟಗಳ ಪೀಠಿಕೆ ಒಳಗೆ ಏನು ಹೇಳ್ತಾರೆ ಅಂದ್ರೆ, ಹಾಸ್ಯ ನಗೆ ಕೇವಲ ಮನುಷ್ಯರಿಗೆ ಸಂಬಂಧ ಅಲ್ಲ, ಪ್ರಾಣಿ ಒಳಗೂ ಕೂಡ ಈ ನಗೆ ಅಂತಕ್ಕಂಥ ಪ್ರಕ್ರಿಯೆ ಸಹಜವಾಗಿರ್ತತಿ. ಒಂದು ಎಳೆಗರು ಸಾಯಂಕಾಲ ತನ್ನ ತಾಯಿ ಬಂದಾಗ, ಗೋಧೂಳಿ ಸಮಯಕ್ಕೆ ಬಂದಾಗ ಓಡಿ ಹೋಗಿ ಅದನ್ನು ಗುದ್ದಾಡ್ತೈತಿ. ಎಷ್ಟೋ ದಿನದ ಮೇಲೆ ನಾಯಿ ಬಂದಾಗ ನಾಯಿ ನಮ್ಮ ಮೇಲೆ ಅಡುತ್ತೈತಿ. ಅದಕ್ಕೊಂದು ಪ್ರೀತಿ, ಸಂತೋಷ. ಪ್ರಾಣಿಗಳಿಗೂ ಕೂಡ ಈ ನಗೆಯ, ಈ ಸಂಭ್ರಮದ, ಸಂತಸವನ್ನು ವ್ಯಕ್ತ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ ಅಂತ ಹೇಳ್ಕೊಟ್ಟವರು ಡಾಕ್ಟರ್ MS ಸುಂಕಾಪುರ. ಒಬ್ಬರು ಪಾಶ್ಚಿಮಾತ್ಯ ದೊಡ್ಡ ಸಂಶೋಧಕರು ಬಂದಿದ್ರು. ಅವ್ರೊಂದು ಕಾಮೆಂಟ್ ಮಾಡ್ತಾರೆ, ಕನ್ನಡ ಸಾಹಿತ್ಯದೊಳಗೆ ಹಾಸ್ಯ ಸಾಹಿತ್ಯ ಅಂತಕ್ಕಂಥದ್ದು ಇಲ್ಲ. ಎಲ್ಲರಿಗೂ ದಿಗಿಲು ಬಿಡಿತು. ಬೆಂಗಳೂರಾಗ ಯಾರನ್ನು ತೋರಿಸ್ಬೇಕು, ನಾ ಕಸ್ತೂರಿ ಅವ್ರಿಗೆ, ಇವರಿಗೆ ಇವತ್ತು ಸಾಹಿತ್ಯ ಮತ್ತು ಹಾಸ್ಯ ಅಂತಕ್ಕಂಥದ್ದು ಪರಿಪೂರ್ಣವಾದಂಥ ಹಾಸ್ಯ, ಆರೋಗ್ಯಕರವಾದಂಥ ಹಾಸ್ಯ, ಇನ್ನೊಬ್ಬರನ್ನು ವ್ಯಂಗ್ಯ ಮಾಡಿ ವಿಡಂಬನೆ ಮಾಡಿ ನೋಡ್ತಕ್ಕಂಥದ್ದಲ್ಲ. ಹಾಸ್ಯದೊಳಗೆ ಮನುಷ್ಯತ್ವವನ್ನು ಕಂಡು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಹಾಸ್ಯ ಯಾರದು ಅಂತಂದಾಗ ಮೊಟ್ಟ ಮೊದಲಿಗೆ ಬಂದದ್ದು ಡಾಕ್ಟರ್ MS ಸುಂಕಾಪುರ. ಅದಕ್ಕೆ ನಾನು ನಗೆಯ ಬಣ್ಣವನ್ನು ಹುಡುಕಿ ಕೊಟ್ಟ ಮಹಾಮಾನವತವಾದಿ ಅಂದೆ. ನಗೆಯ ಬಣ್ಣ ಬೆಳ್ಳಗೆ, ನಾವು ಹೊರಗೆ ತಿಕ್ಲಿಲ್ಲ ಅಂದ್ರೆ ಕಣ್ಣಗೆ LED ಹಾಕೋದ್ರೆ ಕೆಂಪು ಕಾಣ್ತಾವೆ. ಅದ್ರ ನಗೆಯ ಬಣ್ಣ ಬೆಳ್ಳಗೆ. ನಗೆ ಅಂತಕ್ಕಂಥದ್ದು ಒಂದು ಸಂಭ್ರಮಿಸ್ತಕ್ಕಂಥದ್ದು, ನಗೆ ಅಂತಕ್ಕಂಥದ್ದು ಸಂತಸ, ನಗೆ ಅಂತಕ್ಕಂಥ ಭಾವ ಚೈತನ್ಯವನ್ನು ಹೊರಗೆ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತಕ್ಕಂಥ ಹೇಳ್ಕೊಟ್ಟವರು ಡಾಕ್ಟರ್ MS ಸುಂಕಾಪುರ. ಬಹುಶಃ ನಾನು ಚಾರ್ಲಿ ಚಾಪ್ಲಿನ್ ಅವರ ಕೊನೆಯ ಘಟ್ಟದೊಳಗೆ ಒಂದು ಭಾಳ ನೋವಿನ ಸಂಗತಿ ಅಂದ್ರೆ, ಹಾಸ್ಯ ಕಡಲದ ಆಳೆಗೆ ಉಳಿಯುವುದು. ಅದು ನಮ್ಮ ಕೈಲಾಸಮರು ಬರೀತಾರೆ, ಹಾಸ್ಯ ಸಾಗರದ ಆಳಕ್ಕೆ ಉಳಿಯುವುದು 2 ಶೋಕದ ಹನಿ ಮಾತ್ರ ಕವಿ ತನಗಾಗಿ ಇಟ್ಟುಕೊಂಡ. ಎಲ್ಲರನ್ನು ನಗಿಸ್ತಕ್ಕಂಥ ಒಬ್ಬ ಕವಿ, ಸಾಹಿತಿ ಅಥವಾ ನಟ ಒಳಗೊಳಗೆ ಅತ್ಯುತ್ತಮ, ಒಳಗೊಳಗೆ ಕೊರದ ಅಶಾಂತ ಸಂತ ಅಂತಂದ್ರೆ ಡಾಕ್ಟರ್ MS ಸುಂಕಾಪುರ. ಜೀವನದ ಎಲ್ಲ ಸಂಘರ್ಷಗಳನ್ನು, ಹೋರಾಟಗಳನ್ನು ಯಾವುದನ್ನು ಕೂಡ ಅವರು ಬಯಸಲಿಲ್ಲ. 1957 ಅವರು ಯಾವಾಗ ಕುಂದರ್ಗಾರ್ ಅವರಿಗೆ PhD ಮಾಡ್ತಾರೆ, ಅವರು ಮೊಟ್ಟ ಮೊದಲಿಗೆ ಮತ್ತೆ ಆಯ್ಕೆ ಮಾಡಿಕೊಂಡಿದ್ದು ಲಿಂಗರಾಜ್ ಕಾಲೇಜ್. ಅಲ್ಲಿ ಅಧ್ಯಾಪಕ ವೃತ್ತಿಗಾಗಿ ಬರ್ತಾರೆ. ನಾನು ಈಗಾಗಲೇ ಹೇಳಿದಂಗೆ ಹಾಸ್ಯವನ್ನು ವಿಭಿನ್ನವಾಗಿ ಒಂದು ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಹಾಸ್ಯ ಬದುಕಿನ ಭರವಸೆ, ಹಾಸ್ಯ ಬದುಕನ್ನು ಅರಳಿಸ್ತಕ್ಕಂಥದ್ದು. ಅದು ಒಬ್ಬ ಕವಿ ಹೇಳ್ತಾನೆ, ನನಗೆ ಅಳುವ ಮನಸ್ಸಿಲ್ಲ ಆದ್ದರಿಂದ ನಗುತ್ತೀನಿ ಅಂತ. ನಾನು ನೂರಾರು ಕಾರಣಗಳು ಅಳಕ, ಐ ಡೋಂಟ್ ವಾಂಟ್ ಟು ಕ್ರೈ, ನನಗೆ ಅಳುವ ಮನಸ್ಸಿಲ್ಲ ಅದಕ್ಕಾಗಿ ನಗುತ್ತೇನೆ. ನಗು ಅಂತಕ್ಕಂಥದ್ದು ಪ್ರಕ್ರಿಯೆಯನ್ನು ಪ್ರಧಾನವಾಗಿ ಬದುಕಿಕೊಂಡು ಆ ಹಾಸ್ಯಕ್ಕೆ ತಮ್ಮ ಮೂಲದೊಳಗೆ ಅಂದ್ರೆ ವೈವಿಧ್ಯಮಯವಾದಂಥ, ನಾವು ಸುಂಕಾಪುರ ಅವರು ಕೇವಲ ಹಾಸ್ಯ ಸಾಹಿತ್ಯ ಅಂತೀವಿ, ಅವ್ರ ಸಂಪಾದನಾ ಶಾಸ್ತ್ರ ನೋಡ್ರಿ, ಅವರ ನಗೆಮಾರಿ ಅಂತಕ್ಕಂಥ ಅಂಕಿತ ಇಟ್ಕೊಂಡು ಸಾಕಷ್ಟು ಸಾಹಿತ್ಯ ಕೃತಿಗಳನ್ನು ಮಾಡಿದರು.
ಬಹುಶಃ ಚಂಪು ಸಾಹಿತ್ಯಿಕ ರಕ್ಷಾ ಕವಚ ಗುಮ್ಮಟ ದೇವ ಅವರು ಸುತ್ತಮುತ್ತಲ ಮುಳುಗುಂದ ಜೈನ ಸಾಹಿತ್ಯ ಚಂಪು ಕಾವ್ಯವನ್ನು ಸಂಪಾದನೆ ಮಾಡ್ತಕ್ಕಂಥ ಡಾಕ್ಟರ್ ಎಂ ಎಸ್ ಸುಂಕಾಪುರ. ಹೀಗಾಗಿ ಸುಂಕಾಪುರವರ ತಮ್ಮ ಹುಟ್ಟೂರು ಮುಳುಗುಂದದಿಂದ ಅವ್ರು ಮತ್ತೆ ನೌಕರಿಗಾಗಿ ಬಂದಿದ್ದು ಬೆಳಗಾವಿ ಲಿಂಗರಾಜ್ ಕಾಲೇಜಿಗೆ. ನಾನು ಹೇಳಿದ್ರೆ ಬೆಳಗಾವಿ ಲಿಂಗರಾಜ್ ಕಾಲೇಜ್ ಅಂದ್ರೆ ಸರಳ ಆಗಿದ್ದಿಲ್ಲ ಅವಾಗಿನ ಕಾಲಕ್ಕೆ. ಅದೊಂದು ನಡೆದಾಡುವ ವಿಶ್ವವಿದ್ಯಾಲಯನ. ಬಸವನ ಮಠರು ಅಲ್ಲೇ ಇದ್ದರು, ಎ ಕೆ ರಾಮಾನುಜಮು, ಇತ್ತೀಚೆಗೆ ಕಾದಂಬರಿಕಾರ ತೀರ್ಕೊಂಡ್ರು ಅವರು ಬೆಳಗಾವಿ ಒಳಗೆ. ಅಂದ್ರೆ ನಾವು ಸಾಕಷ್ಟು ಜನರ ಮಧ್ಯೆ ಒಬ್ಬ ತನ್ನನ್ನು ಗುರುತಿಸಿಕೊಡ್ತಕ್ಕಂಥ ಸಣ್ಣವರು ಇವರು. ಆದರೆ ಕೆಲವೇ ದಿನದೊಳಗೆ ಸುಂಕಾಪುರ ಇಲ್ಲದಂದ್ರೆ ಅವ್ರ ಸುತ್ತಮುತ್ತಲೆಲ್ಲ ಗೆಳೆಯರಿರ್ತಿದ್ರು. ಕಾರಣ ಇವರ ನಗೆ, ಇವರ ಮಾತು, ಒಂದು ಹರಟೆಗಾರ. ಹರಟೆ ಒಳಗೆ ಮೌಲ್ಯ ಸುಮ್ಮನೆ ಮುಂಜಾನೆ ಸಂತನಕ ಟೈಮ್ ಪಾಸ್ ಮಾಡ್ತಕ್ಕಂಥ ಹರಟೆ ಅಂತಕ್ಕಂಥದ್ದು ಬದುಕಿನ ಅತ್ಯಂತ ಅಗತ್ಯವಾದಂಥ ಒಂದು ಯೋಜನೆ, ಚಿಂತನೆ, ಕನಸು. ನನ್ನ ಹರಟೆಯೊಳಗೆ ಹಿಂಗೆಲ್ಲ ಅದಾವು, ನನ್ನ ಎಲ್ಲವನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಸುಂಕಾಪುರದರದ್ದು. ಬೆಳಗಾವಿ ಲಿಂಗರಾಜ್ ಕಾಲೇಜಾಗ ಕೆಲವೇ ದಿನದೊಳಗೆ ಭಾಳ ಪಾಪ್ಯುಲರ್ ಆಗಿಬಿಟ್ರು ನಂದಿಮಠರು. ಅವರೆಲ್ಲ ದೊಡ್ಡವರು, ನಂದಿಮಠವ್ರಿಗಿಂತ ಜಿ ಎಸ್ ಪರಮೇಶ್ವರಿ ಅವರು ದೊಡ್ಡವರು. ಅವರೆಲ್ಲರೂ ಸುಂಕಾಪುರದವ್ರಲ್ಲಿ ಅವ್ರು ಕೂಡ ಅಷ್ಟೊಂದು ಜನರನ್ನು ನಗಿಸುವಂಥ ನಗುತ್ತಾ ಒಂದು ನಿಜವಾದ ಒಂದು ಅತಿಶಯದ ಧರ್ಮವನ್ನು ಪಾಲನೆ ಮಾಡಿದವರು ಡಾಕ್ಟರ್ ಎಂ ಎಸ್ ಸುಂಕಾಪುರ ಅವರು. ಸುಂಕಾಪುರ ಅವರು ಅಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ. ಅವರ ಆತ್ಮೀಯ ಸ್ನೇಹಿತರಂತ ಡಾಕ್ಟರ್ ಆರ್ ಶ್ರೀ ಭಟ್ರು ಬಹುಶಃ ತಮ್ಮ ಜೀವನ ಪರ್ಯಂತ ಅತ್ಯಂತ ಅಹರ್ನಿಶವಾಗಿ ಕೆಲಸ ಮಾಡಿದವರು ಕನ್ನಡ ಅಧ್ಯಯನ ಪೀಠಕ್ಕೆ ಮಾಡೋರು ಅಂತಂದ್ರೆ ಇವರಿಬ್ಬರು. ಮುಂದೆ ಎಲ್ಲ ಸಾಹಿತಿಗಳು ಕೈ ಜೋಡಿಸ್ಯಾರ. ಅದು ಸುಂಕಾಪುರ ಬಹುಶಃ ಯಾಕಂದರೆ ಅಯ್ಯನಗೌಡರವ್ರ ಕೆಲಸ ಮಾಡ್ಯಾರ ನೇರವಾಗಿ. ಇವರೆಲ್ಲ ದೊಡ್ಡ ದೊಡ್ಡ ಜನ ನೋಡ್ಯಾರ. ನಾನು ಹೇಳಿದಲ್ಲ, ಮೊಮ್ಮಗನ ಸ್ಥಾನ ಇಟ್ಕೊಂಡು ನಾ ಅಜ್ಜನ ನೋಡ್ತಕ್ಕಂಥ ಕ್ರಿಯೆ, ನಮ್ಮ ಅಜ್ಜ ಹೆಂಗಿದ್ದ ಅಂತಕ್ಕಂಥ ಒಂದು ಕಲ್ಪನೆ ಮಾಡಿ ಅವ್ರ ಜೊತೆಗೆ ಕೆಲಮಟ್ಟಿಗೆ ಒಡನಾಟವನ್ನು ನೋಡಿದಾಗ ಸುಂಕಾಪುರ ಅವರ ಬಗ್ಗೆ ಇಷ್ಟೊಂದು ಕೆಲಸ ಮಾಡ್ಯಾರಲ್ಲ ತಮ್ಮ ಬದುಕಿನೊಳಗೆ. ನಾನು ನನ್ನ ಕವನದೊಳಗೆ ಬರೆದಿನಿ, ಅವ್ರು ಬದುಕಿದ್ದು 71 ವರ್ಷ, 7 ಶತಕದ ಮರ, 7 ದಶಕದ ಮರ, 7 ಶತಕದ ಬೇರಳು ಅಂತ. ಜನಪದ ಸಾಹಿತ್ಯಕ್ಕೆ ನಿಜವಾಗಿ ಯಾರಾದರೂ ಗಟ್ಟಿತನ ಕೊಟ್ಟಿದ್ರ? ಕನ್ನಡ ಸಂಪಾದನಾ ಶಾಸ್ತ್ರಕ್ಕೆ, ವಚನ ಸಾಹಿತ್ಯಕ್ಕೆ ಭಾಳ ಮಂದಿ ಗೊತ್ತಿಲ್ಲ. ಬಾಲ ಸಂಗಯ್ಯನ ವಚನವನ್ನು ಯಾರೂ ಸಂಪಾದನೆ ಮಾಡಿಲ್ಲ, ಅದನ್ನು ಸುಂಕಾಪುರ ಅವರು ಮಾಡಿದ್ರು. ಐನೂರು ಕೇಳಿ ಇಲ್ಲಿಯವರೆಗೆ ತಡವಲೆಗಳನ್ನು ಹುಡುಕಿ ತಂದು ನಾವು ಕೇವಲ ಒಬ್ಬರನ್ನ ಇಬ್ಬರನ್ನ ಇಟ್ಕೋಬಾರ್ದು, ಸಮಗ್ರವಾಗಿ ಇಡೀ ಕನ್ನಡ ಸಾಹಿತ್ಯದ ಎಲ್ಲ ಮಗ್ಗಲುಗಳನ್ನು ಕೆಲಸ ಮಾಡಿದವರು ಅಂತಂದ್ರೆ ಅದು ಡಾಕ್ಟರ್ ಎಂ ಎಸ್ ಸುಂಕಾಪುರ. ಆಮೇಲೆ ಅಷ್ಟಕ್ಕಾಗಲಿಲ್ಲ, ಅವರು ಬಂದರು, ವಿಶ್ವವಿದ್ಯಾಲಯ ಕೆಲಸ ಮಾಡಿದರು. ಒಂದು 70ಕ್ಕೆ ಕಲಬುರಗಿ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗತ್ತಿ. ಅವರಂತ ಆರ್ ಶ್ರೀ ಭಟ್ರು, ಇಲ್ಲ ನೀವು ಕನ್ನಡ ಅಧ್ಯಯನ ಪೀಠ ಮಾಡಬೇಕು, ಕಲಬುರಗಿಗೆ ಹೋಗು. 1971ಕ್ಕೆ ಕಲಬುರಗಿಗೆ ಅವ್ರು ಹೋದರು. ಕಲಬುರಗಿ ಅಂದ್ರೆ ಅಲ್ಲಿ ಹೈದರಾಬಾದ್ ಕರ್ನಾಟಕ ರೀ. ಕನ್ನಡ ಮಾತಾಡೋದು ಕಡಿಮೆ, ಉರ್ದುನೇ ಜಾಸ್ತಿ ಅಲ್ಲಿ. ಮನೆಯಾಗ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಉರ್ದು ಮಾತಾಡ್ತಾರೆ. ಅಂಥ ಒಂದು ಪ್ರದೇಶದೊಳಗೆ ಅವರು ಹೋದರು. ಅವ್ರ ಊರಿನ ಪಕ್ಕದಂಥ ಕೋಳಿವಾಡ, ಮುಳುಗುಂದ ಪಕ್ಕದಾಗ, ಅಲ್ಲಿ ಅದೇ ಕಾಲಕ್ಕೆ ಸೋಮಪ್ಪ ರಾಯಪ್ಪ ಗುಂಜಾಳ ಅಂತಕ್ಕಂಥ ಗುಂಜಾಳರು ಅಲ್ಲಿ ಹೋಗಿರ್ತಾರೆ. ಇವರು ಗುಂಜಾಳ ಸಣ್ಣವ್ರು, ಇವ್ರಿಗಿಂತ ಒಂದು 9-10 ವರ್ಷ ಸಣ್ಣವರು. ಬಾ ನೀ ಗುಂಜಾಳ, ಅವನಿಗೆ ಏಜ್ ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ಸರ್ವಜ್ಞನ ಬಗ್ಗೆ ಉತ್ತಂಗಿ ಚೆನ್ನಪ್ಪನವ್ರನ್ನ ಗುಂಜಾಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಪರಿಚಯ ಮಾಡಿದವರು ಮತ್ತೆ ಯಾರು ಅಲ್ಲ, ಅದು ಡಾಕ್ಟರ್ ಎಂ ಎಸ್ ಸುಂಕಾಪುರ. ಇದು ಈ ಕೆಲ ಘಟನೆಗಳು ಹುಚ್ಚಿಬಿಡ್ತೀವಿ ನಾವು. ಇವರು ನೆಪ, ನಾನು ಗುಂಜಾಳ ಸರ್ ನಲ್ಗಳ್ತಿಲ್ಲ ಅವರು. ಅದ್ರ ಗುಂಜಾಳ ಲೈಬ್ರರಿ ಸೈನ್ಸು ನಮ್ಮ ಶೋಭಕಾರನ ಮಾಡ್ಬೋದು, PhD ಮಾಡಿಸಲಿಲ್ಲ, ಮಗಳು ಮಾಡಿಸ್ಲಿಲ್ಲ. ಯಾಕಂತೀನಂದ್ರೆ ಗುಂಜಾಳ ಕಡೆ ಅವ್ರ ಶಿಷ್ಯರಾದ್ರೆ ಆ ಮಾತು ಬೇರೆ. ಗುಂಜಾಳ ಥ್ರೂ ಒಬ್ಬ ಉತ್ತಂಗಿ ಚೆನ್ನಪ್ಪನವರನ್ನ ಪರಿಚಯ ಮಾಡ್ತಕ್ಕಂಥ, ಸರ್ವಜ್ಞನನ್ನು ಪರಿಚಯ ಮಾಡ್ತಕ್ಕಂಥ ಸಮಗ್ರವಾಗಿ. ಇದನ್ನು ನಾನಲ್ಲ, ಎಲ್ ಬಸವರಾಜರು ಹೇಳ್ತಾರೆ, ಎಲ್ಲ ದಿಗ್ಗಜರು ಹೇಳ್ತಾರೆ, ಸುಂಕಾಪುರ ಅವರು ಕೆಲಸ ಭಾಳ ದೊಡ್ಡ ಕೆಲಸ ಮಾಡಿದ್ರು ಅಂತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು. ಕಲಬುರಗಿ ವಿಶ್ವವಿದ್ಯಾಲಯದಾಗ ಅಲ್ಲಿ BB ಹೆಂಡಿ ಅವರು ಒಂದು ಕನ್ನಡಪರವಾದಂಥ ವಾತಾವರಣ ಎಂ ಎಸ್ ಸುಂಕಾಪುರ ಅವರು ನಿರ್ಮಾಣ ಮಾಡ್ತಾರೆ. ಕಲಬುರಗಿಯೊಳಗೆ ಇರ್ತಕ್ಕಂಥ ವಾತಾವರಣ, ಯಾಕಂದರೆ ಹೈದರಾಬಾದ್ ಕರ್ನಾಟಕ ನಿಮಗೆ ಗೊತ್ತಿರಲಿ, ವೀರೇಂದ್ರ ಪಾಟೀಲರ ಆದಿಯಾಗಿ, ಭೀಮಣ್ಣ ಖಂಡ್ರ ಆದಿಯಾಗಿ ಅಲ್ಲಿ ಕಲಿತದ್ದು ಉರ್ದು ಮೀಡಿಯಮ್. ಕನ್ನಡ ಮೀಡಿಯಂ ಸ್ಕೂಲೇ ಇರಲಿಲ್ಲ, ಕನ್ನಡ ಮೀಡಿಯಂ ಸ್ಕೂಲೇ ಇರಲಿಲ್ಲ, ಉರ್ದು ಮೀಡಿಯಂ. ಬಾಲ್ಕಿ ಪಟ್ಟದೇವರು ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸಿದ್ರು ನಮ್ಮಲ್ಲಗಲ್ಲ, ಇಲ್ಲ ಕನ್ನಡ ಹಾಕಿದ್ದಲ್ಲ ಅಲ್ಲಿ. ಅಂಥ ವಾತಾವರಣದೊಳಗೆ ಸುಂಕಾಪುರ ಅವ್ರು ಹೋಗಿ ಆ ಕುಟುಂಬ 4 ಮಂದಿ ಹೆಣ್ಮಕ್ಳು, ಮಗ, ಎಷ್ಟು ತ್ಯಾಗಮಯ ಅಂದ್ರೆ ಆ ಕುಟುಂಬದ ಪ್ರೀತಿ ಬಗ್ಗೆ ಮತ್ತೆ ನಾ ಹೇಳ್ಬೇಕಂದ್ರೆ ಆಮೇಲೆ ನಾ ಹೇಳ್ತೀನಿ. ಕಲಬುರಗಿ ವಿಶ್ವವಿದ್ಯಾಲಯದಾಗ ಕನ್ನಡ ಅಧ್ಯಯನ ಪೀಠವನ್ನು ಗಟ್ಟಿಯಾಗಿ ನಿಲ್ಲಿಸಿದ್ರು ಡಾಕ್ಟರ್ ಎಂ ಎಸ್ ಸುಂಕಾಪುರ. ಇದ್ರ ಜೊತೆಗೆ ಅವರ ಒಂದು ಘಟನೆ ನಡೆದೈತಿ, ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸು,
ಎದೆಗುಂದ ಬೇಡ ನಕ್ಕು ಮುಂದೆ ನಡೆ ಅಂತ. ಒಂದು ಗ್ಯಾದರಿಂಗ್ ಲಿಂಗರಾಜ್ ಕಾಲೇಜಾಗ ಒಬ್ಬಕ್ಕೆ ಹುಡುಗಿಗೆ ಪಾಪ ಬಾ ಜಲತರಂಗ ಬಾರಿಸಿ ಪಾತ್ರ ಮಾಡ್ತಕ್ಕಂಥ ಸುಂಕಾಪುರ ಅವರು ಆ ಹುಡುಗಿ ಬೇಕಂತ ಇವ್ರು ಕಾಡ್ಬೇಕಂತ ತಿಳ್ಕೊಂಡು ಕೈ ಕೊಟ್ಬಿಡ್ತಾಳೆ. ಸುಂಕಾಪುರ ಸ್ವತಃ ಸೀರೆ ಉಟ್ಕೊಂತಾರೆ, ನೋಡಕ್ ಚಂದ ಸೀರೆ ಉಟ್ಕೊಂಡು ಜಲತರಂಗವನ್ನು ಬಾರಿಸ್ತಾರ. ಬಹುಶಃ ಅವತ್ತಿನ ಸೇರಿದಂಥ ಎಲ್ಲ ಚಪ್ಪಾಳೆ ಎಷ್ಟು ಬಂತಂದ್ರೆ ಆ ಹುಡುಗಿ ಓಡಿ ಬಂದು ಸ್ಟೇಜ್ ಮೇಲೆ ತಪ್ಪಾತ್ರಿ ಅಂತ ಕಾಲ್ಬಿಡ್ತ. ಇದು ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸು. ಅವಾಗ ಕ್ಯಾನ್ಸಲ್ ಮಾಡಬಹುದಿತ್ತು, ಅವ್ರಿಗೆ ಸುಂಕಾಪುರ ಅವ್ರಿಗೆ ಏನಾಗೋದಿತ್ತು. ಸ್ವತಃ ಸೀರೆ ಉಟ್ಕೊಂಡ್ರು ಅಂದ್ರೆ ತನ್ಮಯಿ ಭಾವನ ಒಳಗೆ ಆ ಪಾತ್ರದ ಹೋಗ್ಬೇಕು, ನಾನು ನ್ಯಾಯವನ್ನು ಒದಗಿಸ್ಬೇಕು. ಅವಾಗ ಮರ್ತು ಬಿಟ್ರು, ನಾವು ಸುಂಕಾಪುರ ಕನ್ನಡ ಪ್ರಾಧ್ಯಾಪಕ ಮರ್ತು ಬಿಟ್ರು. ಜಲತರಂಗವನ್ನು ಬಾರಿಸ್ಬೇಕು, ಆ ನಾಟಕವನ್ನು ಯಶಸ್ವಿ ಮಾಡಬೇಕು ಅಂತ. ಎಂಥ ಒಂದು ಯಾರು ಮಾಡ್ತಾರೆ ಈಗ? ನಮ್ಗೆ ಮಾಡೋದ್ರೆ ಮಾಡೋಂಗಿಲ್ಲ. ನಮ್ಗೆ ಎಲೆಕ್ಟ್ರಿಷಿಯನ್ ಬಟನ್ ಅಂತಂದ್ರೆ ನಮ್ಮ ಕೆಲಸ ಅಂದ್ರೆ ಎಲೆಕ್ಟ್ರಿಷಿಯನ್ ಮಾಡಲಿ ಅಂತೀವಿ. ಅಂದ್ರೆ ಸುಂಕಾಪುರ ಅವರು ಆ ಕಾಲಘಟ್ಟ ಅವತ್ತಿನ ದಿವಸಕ್ಕೆ ಆ ಹೆಣ್ಮಗಳ ಹುಡುಗಿ ನೋಡೋದು ಮಜಾ ಮಾಡೋದು ಅಂತ ತಿಳ್ಕೊಂಡು ಗೈರು ಹಾಜರಾಗಿ ಇವ್ರನ್ನೆಲ್ಲರೂ ಪ್ಯಾಪ್ಯಾ ಮಾಡಿಸ್ಬೇಕಂದಾಗ ಅವರು ಎಷ್ಟು ಚಂದ ಮಾಡಿದ್ರು ಅಂದ್ರೆ ಚಪ್ಪಾಳಿ ಹೊಡಕತ್ತ ತಪ್ಪಾತ್ರಿ ನಾನು ಮುಂದೆ ನೀವು ಮಾಡಬೇಡ್ರಿ ಅಂತ 10 ನಿಮಿಷಕ್ಕೆ ಅವ್ರು ನಿಲ್ಲಿಸಿ ತಾನು ಮತ್ತೆ ಪತ್ರ ಮಾಡಕ. ಇದು ಪರಿವರ್ತನೆ ಅಂತ. ಅದು ಸುಂಕಾಪುರ ಒಳಗೆ ಮಾನವತಾವಾದಿ ಅಂತ ಯಾಕೆ ನಾನು ಹಾಸ್ಯದ ಮೂಲಕ, ನಟನೆಯ ಮೂಲಕ ಒಬ್ಬ ಕಲಾವಿದ, ಹಾಸ್ಯಗಾರ, ಚಿಂತಕ, ಸಂಶೋಧಕ. ಇವತ್ತು ನೀವು ಕನ್ನಡದ ಯಾವ ಪಾರಿಭಾಷಿಕ ಪದ ಶಿಕ್ಷಣಕ್ಕೆ, ಸಾಹಿತ್ಯಕ್ಕೆ ಕೊಟ್ಟರೆ ಅವೆಲ್ಲವೂ ಕೂಡ ಇನ್ನು ಸುಂಕಾಪುರ ಅವ್ರಿಗೆ ಅವ್ರಿಗೆ ಅನಿವಾರ್ಯ ಆಗತ್ತವ. ಅಂಥ ಒಬ್ಬ ದೊಡ್ಡ ವ್ಯಕ್ತಿತ್ವ. ಇನ್ನೊಂದು ದೃಷ್ಟಾಂತವನ್ನು ನಾನು ಇಲ್ಲಿ ಹೇಳಬೇಕು. ಅವರು ಏನೇ ಇದ್ದಾಗ ಅವ್ರ ಮದುವೆ ಫಿಕ್ಸ್ ಆಗತ್ತೆ. ಗೋಕಾಕದಾಗ ಶಿರಗಾಂವ್ಕರ್ ಅಂತಕ್ಕಂಥ ದೊಡ್ಡ ಶ್ರೀಮಂತರು, ಅವ್ರ ಮಗಳು ಶಾಂತಕ್ಕ ಹಿರೇಮಗಳು ಆರ್ಸಿನ ಮಟ್ಟ ಕಂಡೀಷನ್ ಮಾಡಿರ್ತಾರೆ. ಇಬ್ಬರು ಕನ್ಯೆ ನೋಡಕ್ಕೆ ಹೋಗಿರ್ತಾರೆ. ಸುಂಕಾಪುರ ನೀವು ಒಟ್ಟ ಮಾತಾಡ್ಬೇಡಪ್ಪ, ನೀವು ಸುಮ್ಕೊಂಡ್ರು. ಕನ್ಯೆ ನೋಡ್ತಾರೆ, ಪಸಂದ್ ಆಯ್ತು ಅಂತ ಹೇಳಿ ಅಂದ್ರಿ ಅಂತ. ಪಸಂದ್ ಆತಲ್ಪ ಅಂತ ಆತ್ರಿ ಪಸಂದ್ ಆಯ್ತು. ಮತ್ತು ಸುಂಕಾಪುರ ಪರವಾಗಿ ಆರ್ಸಿನ ಮಟ್ರು ಮತ್ತು ಹುಡುಗಿಗೆ ಪಸಂದ್ ಆಗೈತ್ರಿ. ಏನೇನು ಕೊಡ್ತು ಅದೇನು ಏನಿಲ್ಲ, 2,000 ರೂಪಾಯಿ ಕೊಟ್ಟು ಕನ್ಯಾದಾನ ಮಾಡಿರಿ. ಅವರು ಶಿರಗಾಂವ್ಕರ್ ಅವರು, ಇವರು ಅಜ್ಜ ಅವರು, ಹೆಂಗೆ ರೀ ಕನ್ಯೆನೂ ಕೊಡಂತೀರಿ ಮತ್ತು 2,000 ರೂಪಾಯಿ ಕೊಡಂತೀರಿ ಹಂಗೆ? ಅವ ಸುಂಕಾಪುರ ಮಾತಾಡ್ಬೇಡಿದಂತ ಸ್ವಲ್ಪ ಇವ್ರಿಗೆ ಹೇಳ್ತಾರೆ, ಮಾತಾಡ್ತಾರೆ. ಇಲ್ಲ ಏನು ಅಡ್ಡಿ ಇಲ್ಲ, 2,000 ರೂಪಾಯಿ ಕೊಡ್ರಿ, ಬೇಕಾದ್ರೆ ಕಣ್ಣಿ ನಿಮ್ಮ ಮನೆಗೆ ಇಟ್ಬಿಡ್ರಿ. 2,000 ರೂಪಾಯಿ ನಮ್ಗೆ ಕೊಡ್ರಿ, ಕಣ್ಣಿ ನೀವು ಇಟ್ಕೊಂಡು ನಿಮ್ಮ ಮನೆಗೆ, ಮಗಳನ್ನ ನಿಮ್ಮ ಮನೆಗೆ ಬಿಡ್ರಿ ಅಂತ ಹಾಸ್ಯ, ನವೀನವಾದಂಥ ಹಾಸ್ಯ. ಅದು ಅಪ್ಪ ಅದು ಮಾವ ಹೊಲಿಸಿದ ಕೊಟ್ಟು ಅಂತಾರ. ಆದನಂತರ ಓದಿದ್ರೆ ಅವ ಶಿಂಪಿಗಾರನ ವಿಡಂಬನೆ, ಅದು ನಿಜವಾದ ಜೀವನದೊಳಗೆ ಇರ್ತಕ್ಕಂಥ ಎಲ್ಲ ಅದು ನಿಜವಾಗಿ ಓದ್ಬೋದಲ್ಲ. ಅಂದ್ರೆ ಮೌಲ್ಯಗಳು, ಒಂದು ಅಸಹಾಯಕತೆ, ಒಬ್ಬ ಶಿಲ್ಪಿಗಾರನ ಅಸಹಾಯಕತೆಯನ್ನು ಹಾಸ್ಯ ರೂಪದಾಗ ತರ್ತಾನೆ. ಅದಕ್ಕಂತ ನೋಡ್ರಿ, ಎಳ್ಳು ಗಾಣಿಗ ಬಲ್ಲ, ಸುಳ್ಳು ಶಿಲ್ಪಿಗ ಬಲ್ಲ, ಕಳ್ಳ ತರುವ ತಳವಾರ ಬಲ್ಲ ಅಂತಾರ ನೋಡ್ರಿ. ಸರ್ವಜ್ಞ ಹೇಳ್ದಲ್ಲ ಹಂಗೆ ಆ ಶಿಂಪಿಗನ ಅಸಹಾಯಕತೆಯನ್ನು ಭಾಳ ಚಂದ ಮಾವ ವರ್ಷದ ಕೋಟು ಮತ್ತು ಕೊನೆವರೆಗೂ ಕೋಟ್ ಹಾಕೊಂತಿದ್ರು MS ಸುಂಕಾಪುರ ಅವರು. ಅವ್ರ ಭಾಷಣ ಕೇಳೋದಂದ್ರೆ ಬಹುಶಃ ಗಿಜಿ ಅವಾಗ ಏನೂ ಇರಲಿಲ್ಲ. ಸುಂಕಾಪುರ ಸರ್ ಭಾಷಣ ಅಂದ್ರೆ ಓಡಿ ಬರ್ತಕ್ಕಂಥ ಜನ, ಸಂದರ್ಭ ಇತ್ತು. ಈ ಒಂದು ಘಟನೆ ಅವರ ಜೀವನದೊಳಗೆ ಅರ್ಶಿನ ಮಠರು ಮಾತಾಡಬೇಡ, ನಾ ಹೇಳಿ ತಪ್ಪು ಮಾಡಿ ಮೊದಲಿಗೆ ಮಾತಾಡಬೇಕಾಗಿತ್ತು ಅನ್ನೋ. ಅವರು 1958 ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ರೀಡರ್ ಆಗಿ ಬಂದರು. 70ರವರೆಗೆ ನಿರಂತರವಾಗಿ 12 ವರ್ಷ ಕರ್ನಾಟಕ ವಿಶ್ವವಿದ್ಯಾಲಯ. ಅವ್ರ ಮನೆಗೆ ರಾತ್ರಿ 7, 8 ಮನೆಗೆ ಹೋಗಿ ಮಕ್ಕಳಿಗೆ, ಅವರು ಯಾರು ಹೇಳಿಲ್ಲ ನನಗೆ, ಮಕ್ಕಳು ಚಹಾ ಮಾಡಿಕೊಡೋದು, ಅಭ್ಯಾಸ ಮಾಡೋದು, ಮಕ್ಕಳನ್ನು ಗೆಳೆಯರನ್ನಾಗಿ ಕಂಡವ್ರು ಅಂದ್ರೆ ಡಾಕ್ಟರ್ ಸುಂಕಾಪುರ. ಹೆಂಡತಿಯ ಪ್ರೀತಿ ಜೊತೆಗೆ ಮಕ್ಕಳನ್ನು ಪ್ರೀತಿ ಮಾಡೋರು ನೋಡ್ಬೇಕು. ಅವ್ರು ಸುಂಕಾಪುರ ಅವ್ರು ಹೆಂಗದ ಮನೆಗೆ ಬಂದ ಕೂಡಲೇ ಅವ್ರು ಎಲ್ಲದಾರ, ಅಲ್ಲಿ ಹೋಗಿ ಶೋಭಾ ಕೈಲದಾರ. ಅವರು ಅಷ್ಟಲ್ಲ, ಶೋಭಾಮಾಲ ಪ್ರಕಾಶನ ಅವ್ರ ಮಕ್ಕಳ ಹೆಸರಲ್ಲಿ ಒಂದು ಪ್ರಕಾಶನವನ್ನು ಹಾಕಿದ್ರು. ಎಷ್ಟು ಕಳಕಳಿ, ಕಾಳಜಿ. ಅವ್ರೊಂದೊಂದು ಕೃತಿಯನ್ನು ಓದ್ಬೇಕ್ರಿ. ಕೃತಿಗಳು ಈಗ ಇರ್ತಾವೆ, ಅವ್ರ ಕೃತಿಗಳನ್ನು ಕೈ ತೊಳೆದು ಮುಟ್ಕೋಬೇಕು. ಈಗಿನ ಕೃತಿಗಳನ್ನ ಮುಟ್ಟಿದ್ದು ಕೈ ತಗೋ. ಈಗಿನ ಕೃತಿಗಳು ಹಿಂಗೆ ಇರ್ತಾವೆ. ಏನೇನು ತಂದು ತುಂಬ್ತಾರೋ ನಮಗೂ ಇಷ್ಟು ತ್ರಾಸ ಆಗತ್ತೆ. ಈಗ ಪುಸ್ತಕ ಬಿಟ್ಟು ಬರ್ಬೇಕು ಅನ್ಸುತ್ತೆ. ಹೀಗಾಗಿ ಸುಂಕಾಪುರ ಅವರು ಮಕ್ಕಳನ್ನು 5-6 ತಾಸು ಮನೆಗೆ ಬರೆದ್ರೆ ಸಂಜೆ ಆದ್ರೆ ಅಂದ್ರೆ ಅವಾಗ ಸೌಲಭ್ಯ ಇರಲಿಲ್ಲ ರೀ. ಈಗ UGC ಸ್ಯಾಲರಿ ನಾನು ಟೀಕೆ ಮಾಡೋಕ್ಕಿಲ್ಲ, ಎಲ್ಲ ಹೆಚ್ಚಾಗಿ ಸೌಲಭ್ಯಗಳು ಹೆಚ್ಚಾಗವು. ಸಂಶೋಧನೆ, ಸಾಹಿತ್ಯಿಕ ಕಳಕಳಿ ಕಡಿಮೆ ಆಗಿದೆ, ಎಲ್ಲ ಕಡಿಮೆ ಆಗಿಬಿಟ್ಟಂತ. ಈಗ ನೀವು ಭಾಳ ಜನ ಕನ್ನಡ ಪ್ರಾಧ್ಯಾಪಕರಿಗೆ ನೀವು ಕೇಳಿದ್ರಿ, ಇಲ್ಲ ಸರ್ ನಮ್ದು ಫೋಕ್ ಸೈನ್ಸ್ ಸರ್, ನನ್ನ ಫೋಕ್ ಜನಪದ,
ಸಂಪಾದನೆ ನನಗೆ ಗೊತ್ತಿಲ್ಲ. ಸಂಪಾದನೆ ಕೇಳಿದ್ರೆ ಇಲ್ಲ ಛಂದಸ್ಸು ನನಗೆ ಇದು ಗೊತ್ತಿಲ್ಲ ಸರ್ ಅಂದ್ರೆ ಎಷ್ಟು ಸ್ಕಿಪ್ ಆಗ್ಯಾರಂದ್ರೆ ನಾನು ಕುತ್ತಿಗೆ ಗಂಟ್ಲ ಮೊದಲು ಬೇರೆ ಒಬ್ಬರೇ ಇದ್ರು ENT ಅಂತೇಳಿ ಕಿವಿ ಮೂಗು ಆಪ್ರೇಷನ್ ಒಬ್ಬರೇ ಮಾಡ್ತಿದ್ರು. ಈಗಿಲ್ರಿ, ಈಗ ಕುತ್ತಿಗೆ ಬೇರೆ, ಗಂಟ್ಲು ಬೇರೆ, ಕಿವಿ ಬೇರೆ, ಮತ್ತು ಬಲಗಡೆ ಮೂಗಿನ ಹೊಳೆ ಬೇರೆ, ಎಡಗಡೆ ಮೂಗಿನ ಹೊಳೆ ಬೇರೆ, ಬಲಗಡೆ ಕಿವಿ ಬೇರೆ. ಡಾಕ್ಟರ್ ಹಂಗೆ ಇರ್ತಾನೆ, ರೈಟ್ ಇಯರ್ ಸ್ಪೆಷಲಿಸ್ಟ್. ಅವ್ನು ಬಲಗಡೆ ಹತ್ರ ನೋಡ್ತಿರ್ತಾನೆ, ಎಡಗಡೆ ಅವ್ನು ನೋಡಕ್ಕೆ ಹೋಗಲ್ಲ. ಯಾಕಂದ್ರೆ ನಾನು ಬಿಸ್ನೆಸ್ ನಡಿಬೇಕಲ್ಲ, ಅಂಗಡಿ ನಡಿಬೇಕು. ಹೀಗಾಗಿ ಅವಾಗ ಹಂಗೆ ಇರಲಿಲ್ಲ. ಅಂದ್ರೆ ಕನ್ನಡ ಪ್ರಾಧ್ಯಾಪಕರನ್ನ ಯಾಕೆ ಸುಂಕಾಪುರ ಅವ್ರನ್ನ, ಡಾಕ್ಟರ್ ಕಲಬುರ್ಗಿ ಅವ್ರನ್ನ ಯಾಕೆ ಅವರು ಪರಿಪೂರ್ಣ ಕನ್ನಡವನ್ನು ಎಲ್ಲ ಬಗೆಯ ಸಾಹಿತ್ಯವನ್ನು ಹಸಿವು ಎಷ್ಟು ಓದಾಕ ಹಚ್ಚಿದ್ರು, ಹುಡುಗರ ಕಡೆ ಮಾಡಕ್ಕೆ ಹಚ್ಚಿದ್ರು, ತಾವು ಓದ್ತಿದ್ರು. ಮತ್ತು ಹುಡುಗ ಬೇರೆ ನಾ ಬೇರೆ ಅಂತಲ್ಲ, ಗುರು ಶಿಷ್ಯರು ಒಂದಾಗಿ ಕುಂತುಕೊಂಡು ಸಾಹಿತ್ಯ ಕೃಷಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು. 1970 ಅವ್ರು ಕಲಬುರ್ಗಿಗೆ ಹೋಗ್ತಾರೆ. ಕಲಬುರ್ಗಿ ವಾತಾವರಣ ಹೊಸ ಯೂನಿವರ್ಸಿಟಿ, ಅಲ್ಲಿ ಡೆಸ್ಕ್ ಕುರ್ಚಿ ಸೇರ್ತಿರಲಿಲ್ಲ. ಹೀಗಾಗಿ 1970 ಕಲಬುರ್ಗಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಮುಖ್ಯಸ್ಥರಾಕಾರ. ಅವರ ಪಾಠ ಮಾಡೋ ವೈಶಿಷ್ಟ್ಯ ಅಂದ್ರೆ ಶಬ್ದಮಣಿ ದರ್ಪಣ, ಪಂಪ ಭಾರತ, ಸಾಹಿತ್ಯ ಚರಿತ್ರೆ, ಕಾವ್ಯ ಮೀಮಾಂಸೆ, ಸಂಪಾದನಾ ಶಾಸ್ತ್ರ. ಯಾರ ಅತ್ಯಂತ ಗಂಭೀರವಾಗಿ ಸಾಹಿತ್ಯವನ್ನು ಈಗ ಭಾಳಷ್ಟು ಹೇಳ್ತಾ ಹುಡುಗರೊಮ್ಮೆ ಬೇಸರ ತಂದ್ರೆ ಸಣ್ಣ ಒಂದು ಹಾಸ್ಯ ಚಟಾಕಿಯನ್ನು ಕ್ಲಾಸ್ನೊಳಗೆ ಹೇಳಿ ಮಕ್ಕಳನ್ನು ತಮ್ಮೆಡೆಗೆ ಎಳ್ಕೊಳ್ತಕ್ಕಂಥ ಕಾರ್ಯವನ್ನು ಡಾಕ್ಟರ್ MS ಸುಂಕಾಪುರ ಅವರು ಮಾಡ್ತಿದ್ರು ಅಂತಕ್ಕಂಥದ್ದು. ಅವರು ಎಲ್ಲಿಗೆ 70ರಿಂದ 80 ಕೊನೆಯವರೆಗೆ ನಿವೃತ್ತಿ ಆಗುವವರೆಗೆ ಅವರು ಕನ್ನಡ ಅಧ್ಯಯನ ಪೀಠಕ್ಕೆ RC ರಮಣ ಜೊತೆಗೆ ಸಮಗ್ರವಾಗಿ ಕೆಲಸ ಮಾಡಿದರು. ಆಮೇಲೆ ಅವರ ಕೆಲವು ಕೃತಿಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. 33 ವರ್ಷಗಳ ಬೋಧನೆ, 60ಕ್ಕೂ ಹೆಚ್ಚು ಕೃತಿಗಳನ್ನು ತಂದರು. ಅವರ ನಗೆಮಾರಿ ಅಂತಕ್ಕಂಥ ಅಂಕಿತದೊಂದಿಗೆ ಆರಂಭದ ಸಾಹಿತ್ಯ ಪ್ರವೇಶ ಮಾಡಿ ಪ್ರಬಂಧಕಾರರಾಗಿ, ನಾಟಕಕಾರರಾಗಿ, ಹಾಸ್ಯಕಾರರಾಗಿ, ನಗೆಯ ಸರ್ದಾರ ಅನಿಸಿಕೊಂಡು ನಟರಾಗಿ ಸಮಗ್ರ ಬದುಕನ್ನು ಸಾಹಿತ್ಯಿಕ ಕನ್ನಡ ಸಂಸ್ಕೃತಿಗೆ ತೊಡಗಿಸಿಕೊಂಡವರು ಅಂತಕ್ಕಂಥದ್ದು. ಅವರ ಸಂಪಾದನೆ ಹಮ್ಮೀರ ಕಾವ್ಯ, ಅದು ಚಂಪು ಸಾಹಿತ್ಯ, ಭಾವಚಿತ್ನಾರತ್ನ ಅಂತಕ್ಕಂಥ ವಾರ್ಧಿಕ ಶಿಲ್ಪದಿಯೊಳಗೆ. ಇನ್ನೂ ಒಂದು ದೊಡ್ಡದಂದ್ರೆ ಲಿಂಗಾಯತರಿಗೆ ದೊಡ್ಡ ಉಪಕಾರ ಮಾಡಿದಂದ್ರೆ ಚಾಮರಸನ ಪ್ರಭುಲಿಂಗ ಸಂಪಾದನೆ ಮಾಡ್ತಕ್ಕಂಥ ಡಾಕ್ಟರ್ ಕಸು. ಕಾಯದಳು ಗುರುಲಿಂಗ ಜಂಗಮದ ಆಯತುವಾರಿಯಲ್ಕೆ ಸುಲಭೋಪಾಯದಿ ಬಾಯಕರಸಲಿಕೆ ಇದರಾಗಿ ತಂತ್ರಿಸಿಟ್ಟು ದಾಯದೋರಿ ಸಮರ್ಥ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗಮ ಬಸವಶರಣ. ಬ್ರಾಹ್ಮಣನಾದಂಥ ಚಾಮರಸನ ದೃಷ್ಟಿಯೊಳಗೆ ಬಸವಣ್ಣನನ್ನು ಕಾಯದಳು ಗುರುಲಿಂಗ ಜಂಗಮದ ಈ ಇಡೀ ಶರೀರ ನಾವು ಎಲ್ಲರಿಗೂ ಕಾಣೋ ಎರಗಳ 50 ಹಚ್ಕೊಂಡು, ಲಿಂಗ ಹಾಕ್ಕೊಂಡು, ರುದ್ರಾಕ್ಷಿ ಹಾಕ್ಕೊಂಡು ಲಾಂಛನಗಳನ್ನು ಗಟ್ಟಿಯಾಗಿ ಮಾಡಿವಿ, ತತ್ವ ಓದ್ಕೊಳ್ಳಾಕತ್ತೀವಿ. ಆ ಚಾಮರಸನ ಈ ಪ್ರಭುಲಿಂಗ ಲೀಲೆಯನ್ನು ಕನ್ನಡ ಸಾಹಿತ್ಯಕ್ಕೆ ನಾನು ಹೇಳಿದಲ್ಲ, ಸುಂಕಾಪುರ ಅವ್ರದ್ದು ನಮ್ಗೆ 15-20 ನಿಮಿಷ ಅಂಗಿ ಹಿಡಿದು ಜಗ್ಗೋದಾಗಲಿ ಚೀಟಿ ಕೊಟ್ಟರೆ ಮಾತಾಡೋಕ್ಕಾಗಲ್ಲ. ನನಗನ್ಸುತ್ತೆ ಇವತ್ತು ಸುಮಾರು ಒಂದು ವಾರ ಅವ್ರ ಬಗ್ಗೆ ಅವ್ರು ಬೇರೆ ಬೇರೆ ಸಂಪಾದನೆ ಕೃತಿಗಳು. ಪಾಪ ಹಂಗೆ ಕಾಟಾಚಾರ ನೀವು ಒಂದು ಅಂಶ ನಾವು ಬಂದಿರ್ತೀವಿ, ನಾವು ಒಂದು ಮಾತಾಡ್ತೀವಿ. ಹಂಗಲ್ಲ, ಸುಂಕಾಪುರ ಅವರ ಸಮಗ್ರ ಸಾಹಿತ್ಯವನ್ನು ನಾನು ಇನ್ನೂ ಒಂದು ಕಳ್ಕೊಳ್ಳಿ 4 ಮಂದಿ ಅತ್ತಂಗಿಯರಿಗೆ ಮತ್ತು ಅವರೆಲ್ಲರ ಭಾರತೀಯ ಅಕ್ಕವ್ರಿಗೆ ನಾನು ಹೇಳ್ಬೇಕಂತಂದ್ರೆ, ಪ್ರತಿ ವರ್ಷ ಈಗ ಕರ್ನಾಟಕ ಸರ್ಕಾರ ಒಂದು ಯೋಜನೆ ಮಾಡಿದ್ವಿ, ಶತಮಾನವನ್ನು ಕಂಡಂಥ ಸಾಹಿತಿಗಳ ಕೃತಿಯನ್ನು ಬಿಡುಗಡೆ ಮಾಡಬೇಕು. ನಾನು ನೋಡಕತ್ತೀನಿ ಯಾವ ಇನ್ನೂ ತನಕ ಆಗಿಲ್ಲ. ಈಗ 6 ವರ್ಷ ಆತೀಗ ಅಡಿಗರನ್ನು ಹಿಡ್ಕೊಂಡು ಇಲ್ಲಿ ನೋಡಕತ್ತೀನಿ, ಯಾವ ಸಾಹಿತಿಗಳ ಕೃತಿಯನ್ನು ಮಾಡೋಕತ್ತಿಲ್ಲ. ರೊಕ್ಕ ಇಲ್ಲ, ಬಸ್ ಫ್ರೀ, ಅಕ್ಕಿ ಫ್ರೀ, ಎಲ್ಲ ಫ್ರೀ. ಹೀಗಾಗಿ ರೊಕ್ಕ ಇಲ್ಲರಿ ಸರ್ಕಾರ ಕಡೆ. ಸರ್ಕಾರ ಟೀಕಾನ ಮಾಡೋಂಗಿಲ್ಲ. ಮತ್ತು ಏನೋ ಕೇಸಾಗಿ ನಮ್ಮೊಳಗೆ ಹಾಕ್ತಾರೆ. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗಿದೆ ನೋಡ ರಣಹೇಳಿಗಳು. ನಮ್ಮ ಬಾಯಿನೂ ಇಲ್ಲ. ನಾವಿಬ್ಬರಿಗೆ ಹೆದರ್ತೀವಿ. ಕಳ್ಳರು ಹೆದರ್ಬೇಕು, ಪೊಲೀಸರಿಗೆ ಹೆದರ್ಬೇಕು. ಪೊಲೀಸ್ ಮನೆ ಬಾಗಿಲ ಬಡದ್ರೆ ಹೆದರ್ಬೇಕು, ಮನ್ಯಾಗ ಏನು ತುಳು ಮಾಡೋಂಥ ಕಳ್ಳರಿಗೂ ಹೆದರ್ಬೇಕು. ಅಂಥ ಒಂದು ಸಂದಿಗ್ಧತೆ ಒಳಗೈತಿ. ಹಾಗಾಗಿ ಸಂಪಾದನೆಗಳ ಹರಳಿನ ಚರಿತ್ರೆ, ನೂತನ ಪುರಾತನ ರಗಳೆ, ಮೈಲಾರ ಬಸವಲಿಂಗ ಶರಣರ ಗುರುಕಾರುಣ್ಯ ತತ್ವವನ್ನು ಕೊಟ್ಟವರು ಕನ್ನಡಕ್ಕೆ. ಅದನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಸಂಪಾದನೆ ಮಾಡಿದರು ಗುರುಕಾರುಣ್ಯವನ್ನು. ಎಷ್ಟು ತ್ರಿಪದಿಗಳನ್ನು ಕೊಟ್ಟರು ಅಂತಕ್ಕಂಥ ನಿಜಲಿಂಗ ಶತಕ, ಸೋಮೇಶ್ವರ ಶತಕ, ತಮ್ಮ ಸ್ವಂತ ಹೇಳಿದ ಶೋಭಾಮಾಲಾ ಗ್ರಂಥಮಾಲೆಯಿಂದ ಅವರು ಸಾಕಷ್ಟು ಕೃತಿಗಳನ್ನು ಮಾಡಿದರು. ನಾಟಕದಾಗ 1949 ಮೊಟ್ಟ ಮೊದಲಿಗೆ ನಗೆ ಹೊಗೆ ಏಕಾಂಕ ನಾಟಕವನ್ನು ಮಾಡಿದರು. ಗಪ್ಚಿಪ್ ಅಂತಕ್ಕಂಥ ಒಂದು ಹಾರಾಟ ಭಾಳ ಫೇಮಸ್ಸು. ಹಲವಾರು ರೇಡಿಯೋ ನಾಟಕಗಳನ್ನು ಅವರು ಹಾಸ್ಯ ಘಟನೆಗಳ ಹಾಸ್ಯದ ನಂತರ ಮನುಷ್ಯ ವಿಚಾರ ಮಾಡ್ತಾನೆ, ನಾ ಯಾಕೆ ನಕ್ಕೆ, ನಾ ಯಾಕೆ ಹರಟೆ ಹೊಡೆದ್ನಿ, ಈ ಹಾಸ್ಯದಿಂದ ನಾ ಏನು ಕಲಿತ್ನಿ ಅಂತಕ್ಕಂಥದ್ದು.
ದ ಹ್ಯೂಮರ್ ಆಫ್ MS ಸುಂಕಪ್ಪರ್ ವಾಸ್ ಎ ಲೆಸನ್ ಫಾರ್ ಅದರ್ಸ್. ಇದೊಂದು ಪಾಠ, ಪರಿಪಾಠ, ಒಂದು ಸಂದೇಶ. ಆ ರೀತಿಯಾಗಿ ಈಗ ಬೇರೆ ಸಾಹಿತಿಗಳು, ಈಗ ಕಸ್ತೂರಿ ಅವರು ಅಡ್ಮಿಟ್ ಆಗಿದ್ದರು. ಅವ ಬ್ಲಡ್ ಟೆಸ್ಟು ಅದು ತಗೋದಾಗ ಅವ ಬಂದು ಕಸ್ತೂರಿ ಅವ್ರು ಕೇಳೋಂಥ, ನೀವು ನಿಮ್ಮ ಮಲವನ್ನು ಕೊಡಬೇಕು. ಹೆಂಗೆ ಪಾಪ 4 ಕಸ್ತೂರಿ ಮಲ ಕೊಟ್ಟಿದಂತ, ಮತ್ತೆ ಹೋಗಿ ಮಲ ಕೊಟ್ಟಂತ, ಬಾಟ್ಲ್ ಮೇಲೆ ಬರಿಬೇಕಲ್ಲ ಹೆಸರು, ಬಾಟ್ಲ್ ಮೇಲೆ ಬರೋದ್ರಂತ 4 ಕಸ್ತೂರಿ ಅಂತ. ಅವ ಹೇಳೋದು ನೋಡ್ರಿ, ನಾನು ಅಷ್ಟಲ್ಲ, ನನ್ನ ಮಲವೂ ಕೂಡ ಕಸ್ತೂರಿ ಅಂತ. ಮಕ್ಕೊಂಡು ನಾವು ಏನು ಮಾಡ್ಬೇಕು, ಅವ್ನ ಹೆಸರು ಐತಲ್ಲ ಅದ್ರ ಮೇಲೆ, ಯಾರಾದ್ರೆ ಕಸ್ತೂರಿ ಅವ್ರದ್ದು, ನಾನು ಕಸ್ತೂರಿ ಅಂತಕ್ಕಂಥ. ಸಾಹಿತ್ಯ ಮತ್ತು ಸಂವೇದನೆ ಮತ್ತು ಹಾಸ್ಯ ಅಂತಕ್ಕಂಥದ್ದು, ಹಾಸ್ಯದ ಒಂದು ಪ್ರೌಢಿಮೆ, ಹಾಸ್ಯದ ಘನತೆ, ಗಾಂಭೀರ್ಯ, ಅದಕ್ಕೊಂದು ತನ್ನದೇ ಆದಂಥ ಗಟ್ಟಿತನ ಆಯ್ತು ಅಂತಕ್ಕಂಥ ತೋರಿಸ್ಕೊಟ್ಟವರು ಅದು ಡಾಕ್ಟರ್ MS ಸುಂಕಪ್ಪರು. ಅವ್ರಿಗೆ ಜೀವನ ಜೋಕಾಲಿ, ನಗೆಗಾರ ನಯಸೇನ, ಅವ್ರು ಹೇಳ್ದಂಗೆ ನಯಸೇನ ಮತ್ತು ಜೈನ ಕವಿಗಳಲ್ಲಿ ಹಾಸ್ಯ ಪ್ರಜ್ಞೆ ಗುರುತಿಸಿದವರು MS ಸುಂಕಪ್ಪರವರು. ಮಾವ ಹೊಲಿಸಿದ ಕೋಟು ಅದಂತೂ ಪ್ರತಿಯೊಬ್ಬರು ಓದ್ಬೇಕಂದ್ರೆ, ಒಂದು ಕನ್ನಡ ಇದ್ರೊಳಗೆ ಮಾವ ಹೊಲಿಸಿದ ಕೋಟಿನೊಳಗೆ ಬರ್ತಕ್ಕಂಥ ಸನ್ನಿವೇಶಗಳನ್ನು ಎಷ್ಟು ಚಂದ ನಗರಾಗಿ ಇಟ್ಟಾರಂತಂದ್ರೆ ನಾ ನಿಂತಿನನ ಅಂತಕ್ಕಂಥದ್ದು. ಆ ಕೋಟ್ ಹಾಕೋಬೇಕಾದ್ರೆ ಅದರ ವಿಡಂಬನೆ, ಹಾಸ್ಯ, ಕಾರಣಗಳನ್ನು ಅತ್ಯಂತ ಸೊಗಸಾಗಿ ಹೇಳಿದರು. ಅವರಿಗೆ ದೊರೆತಂಥ ಪುರಸ್ಕಾರಗಳ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಅವ್ರಿಗೆ 1963 ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ನಾಟಕ ಅಕಾಡೆಮಿ ಅಧ್ಯಕ್ಷತೆಯನ್ನು ಅವ್ರು ಕೊಟ್ಟರು. 82 ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯಿಂದ ಅವರಿಗೆ ಪ್ರಶಸ್ತಿ ದೊರೆತು. ಅಖಿಲ ಕರ್ನಾಟಕ ಜನಪದ ಸಮ್ಮೇಳನ ಅದರ ಅಧ್ಯಕ್ಷತೆಯನ್ನು 1982 ಸಿಕ್ತು. ಆಮೇಲೆ 82 ಜನಪದ ಸಂಪದ ಅಂತಕ್ಕಂಥ ಅವ್ರಿಗೆ ಗೌರವ ಅಭಿನಂದನಾ ಗ್ರಂಥವನ್ನು ಕೊಟ್ಟರು. ಬಹಳ ಮುಖ್ಯ ದೊಡ್ಡ ಕೊಡುಗೆ ವಚನ ಸಾಹಿತ್ಯಕ್ಕೆ ಅಂದರೆ ಬಾಲಸಂಗೇನ ವಚನವನ್ನು ಸಂಪಾದನೆ ಮಾಡಿ ಕಾಲಘಟ್ಟವನ್ನು ನಿರ್ಣಯ ಮಾಡಿದರು. ಯಾಕಂದ್ರೆ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತಂದ್ರೆ ಇಲ್ಲಿಯವರೆಗೆ ಬಸವಣ್ಣನ ಬರೋದಂತ ಕುಂತ್ಬಿಟ್ರ. ಇಲ್ಲ, ಇವ 16ನೇ ಶತಮಾನದವ ಬಾಲಸಂಗಯ್ಯ ಅಂತಕ್ಕಂಥ ಹೇಳಿದವರು ಡಾಕ್ಟರ್ MS ಸುಂಕಪ್ಪ. ಅವ್ರನ್ನ ತಾಡೋಲೆಗಳನ್ನು ಇನ್ನೂ ಕೂಡ ವಿಶ್ವವಿದ್ಯಾಲಯದಾಗ ಇಟ್ಟಾರ. ಹಾಸ್ಯ ಪ್ರಜ್ಞೆ ಅಂತಕ್ಕಂಥದ್ದು ಅವ್ರ ಮನೆಯನ್ನು ಪ್ರಯೋಗಶಾಲೆ, ಹಾಸ್ಯ ಎಲ್ಲ ಕಡೆಗೆ ಹಾಸ್ಯದ ಸಹಜ ನಡಾವಳಿಕೆಯೊಳಗೆ ಹಾಸ್ಯವನ್ನು ಹೇಳ್ತಾ ಮನೆಯನ್ನು ಒಂದು ನಗೆಗಡಲು ಅಪ್ಪ ಅದರ ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಸ್ನೇಹಿತರಿಗೆ ಒಂದು ಆಕರ್ಷಣೀಯ ಕೇಂದ್ರ ಬಿಂದು ಆದವರು ಅಂತಂದ್ರೆ ಅದು ಡಾಕ್ಟರ್ MS ಸುಂಕಪ್ಪರು. ಹೀಗಾಗಿ ಕನ್ನಡ ಸಾಹಿತ್ಯದ ಹಾಸ್ಯ ಮತ್ತು ಛಂದಸ್ಸು ಅಂತಕ್ಕಂಥ ಗ್ರಂಥವನ್ನು ಹೊರತಂದರು. ಅವರ ಹಾಸ್ಯ ಪ್ರಜ್ಞೆಯನ್ನು ಮನೆಯೊಳಗೆ ಒಂದು ಪ್ರಧಾನ ವಸ್ತುವನ್ನಾಗಿ ಸಂವಾದಿಸುವ ಒಂದು ದೊಡ್ಡ ಗುಣವನ್ನಾಗಿ ಮಾಡಿದರು. ಮಡದಿ ಮಕ್ಕಳೊಂದಿಗೆ ಪ್ರೀತಿಯಿಂದ ಹಾಸ್ಯದೊಂದಿಗೆ ವ್ಯವಹರಿಸ್ತಕ್ಕಂಥ ಅವರ ರೀತಿ ಅತ್ಯಂತ ಸುಂದರ. ಅವರು ಹೇಳ್ತಿದ್ರು ಮೇಲಿನ ಮೇಲೆ, ಜಗವು ನಗಬೇಕು, ಅಳಲು ನನಗೆ ಮನಸ್ಸಿಲ್ಲ, ನಗೆಯ ಬಣ್ಣ ಬೆಳ್ಳಗೆ, ಬದುಕು ಅರಳುವುದು ನಗೆಯಿಂದ, ನಗೆಯ ಸರ್ದಾರ, ಹಸಿದ ಹಾಸ್ಯದೊಡೆಯ, ಪ್ರೀತಿಯ ಕಣಜ ಡಾಕ್ಟರ್ MS ಸುಂಕಪ್ಪರವರು 30/6/1992 ಬಯಲೊಳಗೆ ಬಯಲಾದರು. ನಾನು ಹೇಳಿದೆ, ಹಾಸ್ಯ ಸಾಹಿತಿ ಬರೆದಂಥ ಕೊನೆಗೆ ಹಾಸ್ಯ ಸಾಗರದ ಆಳದಲ್ಲಿ ಉಳಿಯೋದು 2 ಶೋಕದ ಹನಿ ಮಾತ್ರ ಅಂತ. ಗೊತ್ತಿದ್ದೋ ಗೊತ್ತಿಲ್ಲದೋ ಆ ಶೋಕದ ಹನಿಯನ್ನು ತನ್ನೊಳಗಿಟ್ಟು ಇಡೀ ಜಗತ್ತನ್ನು ನಗಿಸಿ ಈ ಭೂಮಿಯಿಂದ, ಈ ರಂಗವಿದ ಏನು ಕಲಾವಿದನಿದ್ದ, ನಟನಿದ್ದ, ಈ ನಟನೆಯನ್ನು ಮುಗಿಸಿ ಪರದೆಯನ್ನು ಎಳೆದು ಅವರು ಬಯಲು ಹೇಳಿದರು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಶಾಣು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ವಿಷಯದ ಕುರಿತಂತೆ ಹಾಗೂ ಡಾಕ್ಟರ್ MS ಸುಂಕಪ್ಪರವರ ವ್ಯಕ್ತಿತ್ವ, ಕೊಡುಗೆ, ಅವರ ಸಾಧನೆ ಬಹಳ ಮಾರ್ಮಿಕವಾಗಿ ತೆರೆದ ಮನಸ್ಸಿನಿಂದ ಅತ್ಯಂತ ಹಸನ್ಮುಖಿಯಾಗಿ ನಮ್ಮ ಮುಂದೆ ಈ ಉಪನ್ಯಾಸದಲ್ಲಿ ಅವರ ಆಡಿದ ಮಾತುಗಳು ಸದಾ ಅವಿಸ್ಮರಣೀಯ. ಅವರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇವೆ. ಶ್ರೀ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಒಂದು ಮಾತನ್ನು ಇಲ್ಲೇ ಪ್ರಸ್ತಾಪ ಮಾಡಿದರು. ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಹಂಚಿಕೊಳ್ಳಲು ಸಾಧ್ಯ ಇಲ್ಲ. ಭಾಳ ಅಪಾರವಾದ ಸಾಧನೆ ಇದೆ. ಆ ಕುರಿತಂತೆ ನಾವು ಸಂಘದ ಒಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆಯನ್ನು ಮಾಡುವುದಾಗಿ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ವ್ಯಕ್ತಪಡಿಸಿ, ಸನ್ಮಾನ್ಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಡಾಕ್ಟರ್ ಸಂಗಮೇಶ್ ಹಂಡಿಗಿ ಪ್ರತಿಷ್ಠಾನದಿಂದ ಕೊಡಲ್ಪಟ್ಟ ಸಂಗಮ ಸಿರಿ ಪ್ರಶಸ್ತಿಗೆ ಅವರು ಭಾಜನರಾಗಿ ಇವತ್ತು ನಮ್ಮೊಂದಿಗೆ ಈ ಕ್ಷಣದಲ್ಲಿ ಉಪಸ್ಥಿತರಿದ್ದಾರೆ.
ಅವರಿಗೆ ಸುಂಕಾಪುರ ಕುಟುಂಬದ ಪರವಾಗಿ ಮತ್ತು ಈ ದತ್ತಿ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಒಂದು ಅಭಿನಂದನೆಯನ್ನು ಸನ್ಮಾನವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಸನ್ಮಾನ್ಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಈ ಗೌರವವನ್ನು ಸ್ವೀಕರಿಸಲು ಕೊಡ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರು, ಆ ಸಂಘದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ನಮ್ಮ ಸುಂಕಾಪುರ ಕುಟುಂಬದ ಎಲ್ಲ ಸದಸ್ಯರು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಕೋರ್ತಾ ಇದ್ದೇನೆ. ಬರ್ರಿ ಸರ್, ಮೊದಲು ಕುಟುಂಬದವರು ಆದ ನಂತರ ನಾವು ಕೂಡ ಬರ್ರಿ ಸರ್. ಸುಂಕಾಪುರ ಕುಟುಂಬದ ಸದಸ್ಯರು ಡಾಕ್ಟರ್ ಶಶಿ ಪಟ್ಟಣ್ ಅವರಿಗೆ ಒಂದು ಅಭಿನಂದನೆ ಹಾಗೂ ಗೌರವ. ಪುಷ್ಪಾ ಪಾಟೀಲ್ ಮೇಡಮ್, ಶೋಭಾ ಸಂಗಣ್ಣ ಅವರು ಹಾಗೂ ರಾಜಶ್ರೀ ಮೇಡಮ್. ಪಾಟೀಲ್ ಸರ್, ಚೂರು ಇಲ್ಲ ಅವ್ವಾದ ನೀವು ಅವಿಗೆ ಮುಂದೆ ಅಕ್ಕ ಮುಂದೆ ಬರ್ರಿ, ಇಲ್ಲ ಈ ಕಡೆ ಇಲ್ಲ ಬರ್ರಿ 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 ಆಯ್ತು. ಮುಂದೆ ಬರ್ರಿ ಮುಂದೆ. ಚೂರು ಹಾಂ ಓಕೆ ಸರ್ ಮೇಡಮ್ ಬನ್ನಿ. ಈ ಒಂದು ಪ್ರೀತಿಯ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳು. ಈಗ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್, ಹಿರಿಯ ಹಿಂದೂಸ್ತಾನಿ ಸಂಗೀತಗಾರರು. ಅವರ
ಪರಿಚಯವನ್ನು ಸುಂಕಾಪುರ ಅವರ ಪುತ್ರಿ ಶ್ರೀಮತಿ ಪುಷ್ಪಾ ಪಾಟೀಲ್ ಅವರು ಇಲ್ಲ ಒಂದೆರಡು ಮಾತು ಹೇಳ್ತೇನೆ ಅಂತ ಹೇಳಿದ್ದಾರೆ. ಅಲ್ಲ ಅವ್ರು ಅವರಿಂದ ಹೇಳಿ ಮಾತಾಡಿ, ಬರ್ರಿ. ಬರ್ರಿ ಅಕ್ಕ ಬರ್ರಿ. ಅವ್ರ ಮಾತು ಕೇಳಬೇಕು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ತ್ಯಾಗವೀರ ಶಿರಸಂಗಿ ಲಿಂಗರಾಜರ 165ನೇ ಜಯಂತಿ. ನಮ್ಮ ತಂದೆಯವರಾದ ಡಾಕ್ಟರ್ ಎಂ ಎಸ್ ಸುಂಕಾಪುರ ಅವರ 105ನೇ ಜನ್ಮದಿನ. ಅವರನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಮುನ್ನಡೆಯೋಣ ಎಂದು ಹೇಳುತ್ತಾ ಇವತ್ತಿನ ಉಪನ್ಯಾಸಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಮತ್ತು ಅತಿಥಿಗಳಾದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರನ್ನು ಸುಂಕಾಪುರ ಪರಿವಾರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಸಂಗಮ ಸಿರಿ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ನಮ್ಮೆಲ್ಲರ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಶೆಟ್ಟರ್ ಸರ್ ಅವರ ಕಿರು ಪರಿಚಯ. ವಚನ ಗಾನಗಾರಡಿಗ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಅಡಿಯಲ್ಲಿ ನಡೆಯುವ ಅಕ್ಕನ ಅರಿವು ವೇದಿಕೆ ಗೂಗಲ್ ಮೀಟ್ನಲ್ಲಿ ಪ್ರತಿ ರವಿವಾರ ತಮ್ಮ ವಚನ ಗಾಯನದಿಂದ ಎಲ್ಲರನ್ನು ಮಂತ್ರಮುಗ್ಧಗೊಳಿಸುತ್ತಾರೆ. ನಯ ವಿನಯದ ಸರಳ ವ್ಯಕ್ತಿ, ನಿಗರ್ವಿಗಳು. ಬಸವ ತತ್ವದ ಬಗ್ಗೆ ಅವರ ಶ್ರದ್ಧೆ, ನಿಷ್ಠೆ, ಅಭಿಮಾನ ಎದ್ದು ಕಾಣುತ್ತದೆ. ಇವರು ಏಪ್ರಿಲ್ 21, 1964ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಕೆಎಲ್ಇ ಸಂಸ್ಥಾಪಕರಲ್ಲಿ ಒಬ್ಬರಾದ ಲಿಂಗೈಕ್ಯ ಪ್ರೊಫೆಸರ್ ಶ್ರೀ ಬಸವನಾಳರ ಮೊಮ್ಮಗ. ಸಂಗೀತ ಸಾಮ್ರಾಟರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್, ಡಾಕ್ಟರ್ ಬಸವರಾಜ ರಾಜಗುರು, ಪಂಡಿತ್ ಸಂಗಮೇಶ್ವರ ಗುರುವ, ಶ್ರೀಮತಿ ಜಾನಕಿ ಅಯ್ಯರ್ ಇನ್ನೂ ಅನೇಕ ಹಿರಿಯ ಚೇತನರಲ್ಲಿ ಸಂಗೀತ ಶಿಷ್ಯತ್ವ ವಹಿಸಿಕೊಂಡಿದ್ದಾರೆ. ಜೈಪುರ್, ಗ್ವಾಲಿಯರ್, ಕಿರಾಣ, ಘರಾಣ ಸಮರ್ಥವಾಗಿ, ಸುಂದರವಾಗಿ, ಶಾಸ್ತ್ರೀಯ ಬದ್ಧವಾಗಿ ಹಾಡುತ್ತಾರೆ. ಸಂಗೀತದ 30 ಪ್ರಕಾರಗಳನ್ನು ಹಾಡುವ ಅಪರೂಪದ ಅದ್ಭುತ ಕಲಾವಿದರು. ಹಿಂದೂಸ್ತಾನಿ ಸಂಗೀತದ ಅಪ್ರತಿಮ, ಅತ್ಯಂತ ಪ್ರತಿಭಾವಂತ, ಸುಮಧುರ ಗಾಯಕರೆಂದು ಸಮಗ್ರ ಭಾರತದ ತುಂಬ ಅಸಂಖ್ಯಾತ ಯಶಸ್ವಿ ಗಾಯನ ಕಾರ್ಯಕ್ರಮಗಳನ್ನು ನೀಡಿ ಸುವಿಖ್ಯಾತಿ ಪಡೆದಿದ್ದಾರೆ. ದೇಶ ವಿದೇಶಗಳಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿ ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಪಡೆದಿದ್ದಾರೆ. ಸುಮಾರು 40 ವರ್ಷಗಳಿಂದ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 65ಕ್ಕಿಂತ ಹೆಚ್ಚು ಪ್ರಶಸ್ತಿ, ಸನ್ಮಾನ, ಬಿರುದು, ಬಹುಮಾನಗಳನ್ನು ಪಡೆದಿದ್ದಾರೆ. 1985ರಲ್ಲಿ ಬಿ ಮ್ಯೂಸಿಕ್ ಪದವಿಯನ್ನು ಪ್ರಥಮ ಸ್ಥಾನದೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಶ್ರೀಮತಿ ಅಂಬಾಬಾಯಿ ಹಾನಗಲ್ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 1987ರಲ್ಲಿ ಎಂ ಮ್ಯೂಸಿಕ್ನಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿ ಶಾಂತಾದೇವಿ ಮಾಳವಾಡ್ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 2008ರಲ್ಲಿ ಠುಮ್ರಿ ಗಾಯನದ ಸೌಂದರ್ಯ ಸಮೀಕ್ಷೆ ಕುರಿತು ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ್ದಾರೆ. ಅನೇಕ ಸಂಗೀತ ಶಿಬಿರಗಳಲ್ಲಿ ಭಾಗಿಯಾಗಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳ ಸದಸ್ಯತ್ವವನ್ನು ಪಡೆದಿದ್ದಾರೆ. ಶಿಕ್ಷಕರಾಗಿ ಅಸಂಖ್ಯ ವಿದ್ಯಾರ್ಥಿಗಳಿಗೆ ಸಂಗೀತ ಧಾರ ಎರೆದಿದ್ದಾರೆ. ಪಂಡಿತ್ ಪಂಚಾಕ್ಷರಿ ಗಾಯಗಳ ಸಂಗೀತ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಧ್ಯಯನ, ಅಧ್ಯಾಪನ ಮತ್ತು ನಿತ್ಯ ಸಾಧನೆಗಳ ಮೂಲಕ ಸಂಗೀತ ಪರಂಪರೆಯನ್ನು ಮುಂದುವರಿಸಿಕೊಂಡು ನಾಡಿನ ಕಲಾರಾಧಕರಾಗಿದ್ದಾರೆ. ತಮ್ಮ ಎಲ್ಲ ಸಂಗೀತ ಕಚೇರಿಗಳಲ್ಲಿ ವಚನಗಳನ್ನು ಪ್ರಸ್ತುತಪಡಿಸುವ ಇವರು ವಚನ ಸಂಗೀತಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡುತ್ತಿರುವ ಇವರ ಸಾಧನೆ ಎಲ್ಲೆ ಮೀರಿತು. ಇಂಥ ಪ್ರತಿಭಾವಂತ ಗಾಯಕರು ಇವತ್ತು ನಮ್ಮ ತಂದೆಯವರ ದತ್ತಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದು ನಮ್ಮೆಲ್ಲರ ಸುದೈವ ಹೆಮ್ಮೆ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ಶರಣು. ಸುಂಕಾಪುರ ಅವರ ಪುತ್ರಿ ಭಾಳ ಅಭಿಮಾನದಿಂದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರ ಪರಿಚಯವನ್ನು ಮಾಡಿದ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಯ ವಂದನೆಗಳು. ಈಗ ಮುಖ್ಯ ಅತಿಥಿಗಳು ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಂದ ಮಾತುಗಳು. ಚಂದ ಮಾತಾಡ್ತಾರೆ ಸುಮ್ಮನೆ. ಕಾಯದೊಳು ಗುರುಲಿಂಗ ಜಂಗಮದ ಆಯತವನ್ನು ಅರಿಯಲಿಕ್ಕೆ ಸುಲಭೋಪಾಯದಿಂದ ಬಿಡಿಪ್ಪು ಬಾಹಸ್ತಕ್ಕೆ ಕೊಡು ಹಾಗೆ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನ ಮಾಡಿದ ಪೂರ್ವಾಚಾರ್ಯ ಸಂಗನ ಬಸವಣ್ಣ ಶರಣ. ಈ ವಿಶ್ವಕ್ಕೆ ಕಾಯಕ, ದಾಸೋಹ, ಭಕ್ತಿ, ಶ್ರದ್ಧೆ ಎಲ್ಲವುಗಳನ್ನು ಕಲಿಸಿ ಬಿತ್ತಿ ಬೆಳೆದು ಹೋದ ಜೀವಕರ್ಣದ ಮಹಾಮೇರು ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರ ಪವಿತ್ರ ಅಡಗಾರುಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು
ಇವತ್ತಿನ ಈ ಪುಣ್ಯತಮ ನೆನಪಿನ ದತ್ತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ಎಸ್ ಸುಂಕಾಪುರ್ ಅವರ ಈ ಕಾರ್ಯಕ್ರಮದಲ್ಲಿ ಕನ್ನಡದ ಬಹುದೊಡ್ಡ ಸಾಕ್ಷಿ ಪ್ರಜ್ಞೆ ಕರ್ನಾಟಕ ವಿದ್ಯಾರ್ಥಿ ಸಂಘದ ಈ ಸಂಜೆಯ ಸಮಯದಲ್ಲಿ ಭಾಗಿಯಾಗಿರುವ ವೇದಿಕೆಯನ್ನು ಅಲಂಕರಿಸಿರುವ ಬಹುಶಃ ಶಶಿಕಾಂತ್ ಅಣ್ಣ ತಪ್ಪು ಹೆಸರಿಟ್ಟ ಕಾಣ್ತದೆ. ಅವ್ರು ಸೂರ್ಯಕಾಂತ್ ಅಂತ ಇಟ್ಟಿದ್ರೆ ಬೇಸಿರ್ತೇನೆ. ಶಶಿಕಾಂತ್ ಪಟ್ಟಣವರು ಭಾಳ ಅಪರೂಪವಾಗಿ, ಭಾಳ ಸುಂದರವಾಗಿ, ಅರ್ಥಪೂರ್ಣವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಅದಕ್ಕೊಂದು ಘನತೆಯ ಮೌಲ್ಯವನ್ನು ತಂದುಕೊಟ್ಟಿದ್ದಾರೆ. ಅವರು ವಿಶೇಷ ಅಭಿನಂದನೆ ಸಲ್ಲಿಸ್ತಾರೆ. ಹಿರಿಯರಾಗಿರ್ತಕ್ಕಂಥ ಪೂಜ್ಯರು ಕನ್ನಡದ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೊತೆಗಿದ್ದು ನಮಗೆ ಮಾರ್ಗದರ್ಶನ ಮಾಡಿ ನಮ್ಮೆಲ್ಲರನ್ನ ಬೆಳೆಸಿದ ಹಿರಿಯರಾಗಿರ್ತಕ್ಕಂಥ ಚಂದ್ರಕಾಂತಣ್ಣ ಬೆಲ್ಲದವರ ಶ್ರೀಚರಣಕ್ಕೆ ಹಣೆ ಮಣದು 21ನೇ ಶತಮಾನಕ್ಕೆ ಅಕ್ಕ ಮಹಾದೇವಿಯನ್ನು ಬಹಳ ಸರಿಯಾಗಿ ಪರಿಚಯಿಸಿದವರು ಯಾರಾದರೂ ಇದ್ದರೆ ಲೀಲಾವತಿ ಪ್ರಸಾದರಾವ್. ಅವರು ಈ ಕಾರ್ಯಕ್ರಮದಲ್ಲಿ ಒಂದು ರೀತಿ ಅವರು ಪುಣ್ಯ ತಮ್ಮ ಕೆಲಸ ಮಾಡಿ 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 ಅವ್ರಿಗೆ ಈಗ ಅತಿಥಿ ಅಲ್ಲ, ಅವರು ಸಾನ್ನಿಧ್ಯ. ಅವರು ಬಹುಶಃ ಅಷ್ಟು ಎತ್ತರದ ಕೆಲಸವನ್ನು ಈ ನಾಡುಗಳಿಗೆ ಮಾಡಿದ್ದಾರೆ. ಅಂಥವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಈ ಕಾರ್ಯಕ್ರಮದ ಬೆಳಕನ್ನು ಬಯಲನ್ನು ಭಾಳ ಎತ್ತರಕ್ಕೆ ಏರಿಸಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಆತ್ಮೀಯರಾಗಿರ್ತಕ್ಕಂಥ ಚನ್ನಪ್ಪಗೌಡರು ಈ ಕಾರ್ಯಕ್ರಮದಲ್ಲಿದ್ದು ಯಾವಾಗಲೂ ಕಾರ್ಯಕ್ರಮಕ್ಕೆ ಒಂದು ಚೌಕಟ್ಟನ್ನು, ಒಂದು ಶಿಸ್ತನ್ನು ಒದಗಿಸುವ ಬಾವಿಕಟ್ಟೆ ಅಣ್ಣವರು ಇರೋದು. ಮತ್ತು ನೀವೆಲ್ಲರೂ ನನಗೆ ಪರಿಚಯ ಇದ್ರಿ, ಅದಕ್ಕೆ ಪರಿಚಯ ಮಾಡಬೇಡ್ರಿ ಅಂದೆ, ಪ್ರೀತಿಲೆ ಮಾಡ್ತಾ ಇರ್ತೀವ್ರಿ ಅವರು ಅಂತ. ಹಾಗಾಗಿ ಕಳೆದ 54 ವರ್ಷದಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದೀನಿ. ಶಿಶಿ ಬಸವನಾಡ್ರ ಮಗಳ ಮಗ ಆಗಿರೋರು, ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಇಲ್ಲೇ ಧಾರವಾಡದೊಳಗೆ ಹುಟ್ಟಿ ಬೆಳೆದಿರೋದು. ಮನೆ ತುಂಬ ಬಸವನಾಡ್ರ ಮನೆ ತುಂಬ ಯಾವಾಗಲೂ ಸಾಹಿತಿಗಳು. ನನಗೆ ಈ ಸಾಹಿತ್ಯ ಸಂಗೀತದ ಈ ನಂಟು ಹೊಸದೇನಲ್ಲ, ಭಾಳಷ್ಟು ಹುಟ್ಟಿನಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥವ್ರು ಬಹಳ ಮಂದಿ ನನ್ನ ಪೂಜ್ಯ ಗುರುಗಳು, ಅವರೆಲ್ಲರ ಶ್ರೀಚರಣಕ್ಕೆ ಮತ್ತು ತಮ್ಮೆಲ್ಲರ ಶ್ರೀಚರಣಕ್ಕೆ ಹಣೆ ಮಾಡ. 1-2 ಮಾತಾಡ್ತೀನಿ. ಯಾಕಂದ್ರೆ ಸರ್ 1-2 ಸಲ ಹತ್ಲಾಗಿತ್ಲಾಗ ಕೂತ್ರಂದ್ರೆ ನಾನು ತಿಳ್ಕೊಂಬಿಡ್ಬೇಕು. ಯಾಕೋ ಅದು ಗಡಿಯಾರ ಸ್ವಲ್ಪ ಅವಕಾಶ ಐತೆ ಅನ್ಕೊಂಡೆ ನಾನು. MS ಸುಂಕಾಪುರ್ ಅವ್ರ ಆಶೀರ್ವಾದ ಅದಕ್ಕೂ ಆಗೈತೋ ಏನೋ ಅಂತ ಹೇಳಿ ನನಗೆ ಒಂದು ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ಬೇಕು. 1970ರ ದಶಕದಲ್ಲಿ ಅಭಿನವ್ ಮಲ್ಲಿಕಾರ್ಜುನ್ ಮನ್ಸೂರ್ ಅಂತ ಒಂದು ಅವಾರ್ಡ್ ಕೊಟ್ಟರು ನನಗೆ. ಭಾಳ ಸಣ್ಣ, ಐ ವಾಸ್ ವೆರಿ ಸ್ಮಾಲ್ ಸ್ಕೂಲ್ ಗೋಯಿಂಗ್ ಲ್ಯಾಡ್ ಆಫ್ 9 or 10. ಅವಾಗ ಕರೆದು ಜಗದ್ಗುರುಗಳು ತೊಗೊಂತಾರಗಳು ಕೊಟ್ಟಾಗ ಆ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಒಂದು 8-10 ವರ್ಷ ನಾನು ಅವ್ರ ಜೊತೆಗೆ ಇದ್ದೇ ಇದ್ದೆ. ಒಂದು 2-3 ಕಾರ್ಯಕ್ರಮದಲ್ಲಿ ಸುಂಕಾಪುರ್ ಸರ್ ಅವ್ರನ್ನ ಭಾಳ ಹತ್ತಿರದಿಂದ ಕಂಡಿದ್ದೆ. ಆ ಘಟನೆ ನಿಮ್ಗೆ ಹೇಳ್ಬಿಡೋದು. ಅದೊಂದು ಕಾರ್ಯಾಗಾರ ಇತ್ತು, ಒಬ್ರು ಯಾರೋ ಬರ್ಕೊಳಕ್ಕೆ ಬಂದಿದ್ರು. ನಾನು ಭಾಳ ಆದ್ರೆ 13-14 ವರ್ಷ ಇರಬೇಕು. ಆ ಹುಡುಗ ಸರ್ ಹತ್ರ ಬಂದು ಏನೇನೋ ಹಾಳಿ ತೊಗೊಂಡು ಬಂದ. ಅಲ್ಲೂ ಏನು ಮಾಡಕತ್ತಿ ಅಂತ ಕೇಳಿದ್ರು ಸುಂಕಾಪುರ್ ಸರ್. ಜಸ್ಟ್ ಸ್ವಲ್ಪ ನಾನು ನೆನಪಿನ ಶಕ್ತಿ ಭಗವಂತ ಸ್ವಲ್ಪ ಹೆಚ್ಚು ಕೊಟ್ಟಾನ ಅನ್ಕೊತೀನಿ, ಅವನ ಆಶೀರ್ವಾದದು. ಇಲ್ರಿ ಮತ್ತು ಜನಪದದ ಊಟ ಅಲ್ಲೇ ಎಲ್ಲ ಅಲ್ಲಿ ನೀ ಏನೇನು ಬರ್ಕೊಂಬಂದು ಓದೋದನ್ನ ಅಂತ. ಅವು ಬಹಳ ಆದರೆ ಒಂದು 5-10 ಅಷ್ಟ ಬರ್ಕೊಂಬಂದಿದ್ದ. ಅಲ್ಲೂ ಇದ್ರೊಳಗೆ ಹೋಳಿಗೆ ಬಿಟ್ಟು, ಕಡುಬು ಬಿಟ್ಟು, ಕುಚ್ಚಿದ ಮೆಣಸಿನ್ಕಾಯಿ ಬಿಟ್ಟು, ಹುರಕ್ಕಿ ಹೋಳಿಗೆ ಬಿಟ್ಟು, ಹಿಂಗೆ ಹೇಳ್ಕೊಂತ ಒಂದು 50 ಐಟಮ್ ಹೇಳಿದ್ರಿ. ಆ ಹುಡುಗ ಅಷ್ಟು ಬರ್ಕೊಂಡ ಅಂದ. ಒಮ್ಮಿಂದೊಮ್ಮಿಗೆ ಊಟ ಮಾಡ್ದಂಗೆ ಆಯ್ತು ನಿನಗೆ. ಬಹುಶಃ ಎಷ್ಟು ಹಾಸ್ಯ ಪ್ರಜ್ಞೆ. ಆ ಮುಂದದು ಇನ್ನೊಂದು ಹುಡುಗ ಬಂದ, ಅದೇ ಕಾರ್ಯಾಗಾರದ್ದು ಜನಪದದ ಆಟದ ಕುರಿತು. ಗಿಡವಂಗೆ ಆಡಿಲ್ಲ ನೀನು, ಒಟ್ಟಪ್ಪ, ಬಗರಿ, ಗುಂಡ, ಏನು ಅನಿಕೆದು ಏನು ಆಟ ಆಡಿಲ್ಲ ನೀನು. ಅವು ಹಂಗೆ ಒಂದು 50 ಹೆಸರು ಆ ಜನಪದದ ಆಟದ ಹೆಸರು ಎಲ್ಲ ಹೇಳಿದ್ರು. ಎಷ್ಟು ಸೊಗಸು, ಎಷ್ಟು ಆ ಸೊಗಡು, ನೆಲಮೂರು ಸಂಸ್ಕೃತಿನ ಎಷ್ಟು ಬಿಡಿಸಿರ್ಬೋದು.
ಎಷ್ಟು ರಸಾನುಭೂತಿ ಅಂತಂದ್ರೆ ಬಹಳ ಸಹಜವಾಗಿ ಸರಳವಾಗಿ ಬಹಳ ಎಲ್ಲರಿಗೂ ಬೇಕಾಗಿ ಬದುಕಿದ್ರು. ಭಾಳ ಜನಕ್ಕೆ ಆಗೋದಿಲ್ಲ, ಭಾಳಷ್ಟು ಆ ವಿನಯ ಇರೋದಿಲ್ಲ. ಸ್ವಲ್ಪ ಏನಾರ ಸಾಸಿದ್ರೆ ಕೆಲವೊಬ್ಬರಿಗೆ ಕಾಣೋದಿಲ್ಲ, ಬಂದಿರ್ತಾವೆ. ಹಂಗೆ ಭಾಳಷ್ಟು ಜನ ನೋಡಿದ್ದು ನಾನು 55 ವರ್ಷದ ಈ ಸುದೀರ್ಘ ಸಂಗೀತ ಸಾಹಿತ್ಯದ ಪಯಣದಲ್ಲಿ ಬಹಳಷ್ಟು ನೋಡಿ. ಆದರೆ ಸುಂಕಾಪುರ ಅವರು ಯಾವಾಗಲೂ ನೆಲಕ್ಕೆ ಅಂಟ್ಕೊಂಡೇ ಇದ್ರು. ನಾವು ಎಲ್ಲ ಹೆಂಗಾಗ್ಯವಪ್ಪ ಅಂತಂದ್ರೆ ನಾವು ಎದಿ ಈ ನೆಲಕ್ಕೆ ಹಚ್ಚಲಿಲ್ಲ, ಹಿಂಗಾಗಿ ಅವನ ಎದಿ ತಲುಪಕ್ಕಾಗಲಿಲ್ಲ ನಾವು ಭಾಳಷ್ಟು. ಆದ್ರೆ ಅವ್ರು ಹಂಗಿದ್ದಿಲ್ಲ. ಕೊನೆ ಉಸಿರವರೆಗೂ ಏನು ಮಾಡ್ಕೊಂಡು ಬಂದ್ರಲ್ಲ ಅದನ್ನು ಬಹಳ ಪ್ರಾಮಾಣಿಕ ಮಾಡ್ಕೊಂಡು ಬಂದ್ರು, ಭಾಳಷ್ಟು ಅರ್ಥಪೂರ್ಣವಾಗಿ ಬರೆದ್ರು, ಭಾಳ ನಕೋಂತಿದ್ರು ಎಲ್ಲರ ಜೋಡಿ. ಭಾಳ ಮಂದಿ ಬದುಕ್ತಾರೆ ನೋಡ್ಬೇಕ್ರಿ. ಯಾಕೆ ಬದುಕಿರಿ ಅನ್ಬೇಕು, ಆ ನಮೂನಿ ಬದುಕ್ತಾರೆ. ಎಂದೂ ಅವ್ರದ್ದೊಂದು ಆ ಮೃದುವಾಗಿರ್ತಕ್ಕಂಥ ಮಧುರವಾದ ಆ ಸ್ಮೈಲ್ ಎಂದೂ ಕಡಿಮೆ ಆಗಲಿಲ್ಲ. ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್ ಕೋಚ್ ಇನ್ ಇಂಗ್ಲೀಷ್. ಸ್ಮೈಲ್ ಇಸ್ ಅ ವೆರಿ ಕರ್ಡ್ ಲೈನ್, ಇಟ್ ಕ್ಯಾನ್ ಪುಟ್ ಎವ್ರಿಥಿಂಗ್ ಸ್ಟ್ರೇಟ್ ಅಂತ. ನಗಿ ಅನ್ನೋದು ಹೆಂಗೆ ಸೊಟ್ಟು ಇರ್ಬೋದು, ಆದರೆ ಎಲ್ಲ ಮನಸ್ಸುಗಳನ್ನು ಹತ್ತಿರ ತೊಗೊಂಬರ್ತೈತೆ ಅಂತ ಒಂದುಗೂಡಿಸ್ತೈತೆ ಅಂತ. ಬಹುಶಃ ಆ ಕಾಯಕವನ್ನು ಎಷ್ಟು ಭಕ್ತಿಯಿಂದ ಮಾಡಿದ್ರು ಅಂತಂದರೆ 12ನೇ ಶತಮಾನದಲ್ಲೂ ನಗೆಮಾರಿ ತಂದೆ ಅಂತ ಏನಿದ್ನಲ್ಲ, ಬಹುಶಃ 21ನೇ ಶತಮಾನಕ್ಕೆ ಒಬ್ಬರು ಆ ಕೆಲಸವನ್ನು ಬಹಳ ಭಕ್ತಿಲಿ ಮಾಡೋದು ಎಮ್ ಎಸ್ ಸುಂಕಾಪುರ. ಭಾಳ ಸಣ್ಣರಂಗೆ ಬದುಕಿದ್ರು. ಸಣ್ಣರಂಗೆ ಬದುಕೋದು ಭಾಳ ಕಷ್ಟ. ಅನ್ಚಿಲ್ ಆ್ಯಂಡ್ ಅನ್ಲೆಸ್ ಯು ಹ್ಯಾವ್ ಅ ಸ್ಮೈಲ್ ಆನ್ ಯುವರ್ ಫೇಸ್, ಡೋಂಟ್ ಓಪನ್ ದ ಶಾಪ್. ನೀ ಅಂಗಡಿ ತೆಗ್ಯಾಕೆ ಹೋಗ್ಬಾರ್ದು, ಕೆಟ್ಟ ಮಾರಿ ಮಾಡ್ಕೊಂಡು ಯಾಕೆ ಅಂಗಡಿ ತೆಗಿತೀವಿ? ನಮ್ಮಲ್ಲಿ ಇಲ್ಲೊಬ್ಬ ಹೋಗಿದ್ರಿ ಮ್ಯಾತಾನ ಅಂಗಡಿಯಾಗ, ಅವನು ಎಷ್ಟು ಚಲೋ ಇದ್ದ, ಎಷ್ಟು ಚಂದ ಇದ್ದ ಅಂತಂದ್ರೆ ನೋಡೋಕ್ಕೂ ಭಾಳ ಚಂದಿದ್ದ. ಒಳಗೆ ಬಂದ್ಕೊಳ್ಳಿ ಒಂದೇ ನಿಮ್ಗೆ ಘಟನೆ ಹೇಳ್ತೇನೆ ನಾನು. ಅವಾಗ ರೇಖಾ, ಶಬನಾಜ್ಮಿ, ಹೇಮಮಾಲಿನಿ ಭಾಳ ಫೇಮಸ್ ಇದ್ದರು. ಕೆಟ್ಟ ಅಸಹ್ಯ ಸೀರೆ ತೊಗೊಂಡು ಸೇಮ್ ರೇಖಾ ಉಟ್ಕೊಂಡಾಗ ನೋಡ್ರ ಆ್ಯಕ್ಚುಲಿ ತೊಗೊಂಡು ಹೋಗ್ಬಿಡ್ಬೇಕ್ರಿ ಅವ್ನ ಮಾತಿಗೆ, ಅಷ್ಟು ಚೆನ್ನಾಗಿ ಇತ್ತು ಅವ್ರು. ಅದಕ್ಕೆ ಡೋಂಟ್ ಓಪನ್ ದ ಶಾಪ್. ನಿಮ್ಗೆ ಮಾರಿ ಮೇಲೆ ನಗಿ ಇದ್ದಿದ್ದಿಲ್ಲ ಅಂದ್ರೆ ಅಂಗಡಿ ತೆಗ್ಯಾಕೆ ಹೋಗ್ಬೇಡ್ರಿ ಅಂತ. ಮೊದಲು ಮಾತು ಮಾರಾಟ ಮಾಡ್ರಿ, ನಗಿ ಮಾರಾಟ ಮಾಡ್ರಿ, ಆಮೇಲೆ ಏನಾರ ಬರ್ತಾರೆ ಎಲ್ಲರೂ. ಬಹುಶಃ ಈ ಮಾತುಗಳದಾವಲ್ಲ, ಅವರ ಅದೇನು ಮಾವನ ಕೊಟ್ಟ ಏನು ಹೇಳಿದ್ರಲ್ಲ ಪಲ್ಸಿರ್ಕು, ಅದು ನಾ ಮನ್ಯಾಗ ಹಾಕೊಂಡು ಬಿಗಿ ಆಗ್ತಿರಿ ನನಗೆ. ನಾವು ಅಪ್ಪಾರದು, ಯಾಕಂದ್ರೆ ನಾನು ನೋಡಿದ್ನಿ ಸ್ವಲ್ಪ ಹೆಂಗೆ ಕಾಣ್ತೀನಿ ಅಂತ ಹೇಳಿ. ಯಾಕಂದ್ರೆ ನಾನು ಭಾಳ ತಪ್ಪಿದ್ನಿ. ಆಮೇಲೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ತಳಗೆ ಹಾಕೊಂತ ಹೋಗ್ಯಾನ. ಡಬ್ಬು ಸೈಟ್ ಅಂತಿದ್ರು ನಾನು ಭಾಳ, ಹಾಗಾಗಿ ವೆಲ್ಫೆಟ್ ಇದ್ದೆ. ಮನ್ಯಾಗ ಏನು ಮಾಡಿಟ್ಟಿರ್ತಾರೆ ಭಾಳ 190ರಷ್ಟು ನಾನು ಊಟ ಮಾಡಿ. ಬಹುಶಃ ನಾವೆಲ್ಲ ಜನಪದದ ಎಲ್ಲ ಶಬ್ದಗಳನ್ನು ಕಳ್ಕೊಂಡ್ಬಿಡ್ತೀವಿ, ಎಲ್ಲ ಆಟಗಳನ್ನು ಕಳ್ಕೊಂಡೇವಿ. ಈಗ ಮಷಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿಯನ್ನು ಕಳ್ಕೊಂಡೇವಿ. ಕೃಷಿ ಸಂಸ್ಕೃತಿ ಎಂದೋ ಹೋಗ್ಬಿಟ್ಟೈತೆ. ಅದು ಯಜ್ಞ, ಅದು ಬೇರೆ ಅದು ಮತ್ತು ಅದರ ಹರವು ಬೇರೆ ಆಗ್ತದೆ, ವಿಚಾರಗಳು ಬೇರೆ ಆಗ್ತವೆ. ಆ ಕೃಷಿ ಸಂಸ್ಕೃತಿಯನ್ನು ಭಾಳಷ್ಟು ಗಟ್ಟಿಯಾಗಿ ಹಿಡ್ಕೊಂಡು, ಆ ಜನಪದದ ಎಲ್ಲ ಸೊಗಡನ್ನು ಹಿಡ್ಕೊಂಡು, ಕನ್ನಡಕ್ಕೆ ಯಾವ ಕೀರ್ತಿ, ವಾರ್ತೆ, ಪ್ರಶಸ್ತಿ, ಪ್ರಶಂಸೆಗಳು ಏನೂ ಇಲ್ಲದ ಸಹಜವಾಗಿ ಬದುಕಿ ಹೋದ್ರಲ್ಲ. ಕನ್ನಡಕ್ಕೆ ಹಿಂಗೆ ಕೊಟ್ಟು ಹೋಗ್ಬಿಟ್ರಲ್ಲ ಎಲ್ಲನೂ. ಸುಂಕಾಪುರ ಅವ್ರ ಬದುಕು ಎಷ್ಟು ಎತ್ತರ, ಎಷ್ಟು ಮೌಲ್ಯದಿಂದ ಬದುಕಿದ್ರು, ಎಷ್ಟು ಘನತೆಯಿಂದ ಬದುಕಿದ್ರು ಅಂತಂದ್ರೆ, ಸರ್ ಹೇಳ್ದಂಗೆ, ಪಟ್ಟಣ ಸರ್ ಹೇಳ್ದಂಗೆ, ಅವ್ರು ಇದ್ರಂದ್ರೆ ನವನಿ ಬೆಲ್ಲಕ್ಕೆ ಇರಿದು ಬರ್ತಾರಲ್ಲ ಹಂಗೆ ಮಂದಿ ಬಂದ್ಬಿಡೋರು. ನಾ ಭಾಳ ಸಣ್ಣ, ಭಾಳ ನೆನಪಾಯ್ತು ನನಗೆ. ಕರ್ನಾಟಕ ಯೂನಿವರ್ಸಿಟಿಯಾಗ ಅವ್ರು ಹೇಳ್ದಂಗೆ ಅವ್ರು ಜಕೀಟು ಮತ್ತು ಕೋಟ್ ಹಾಕೋತಿದ್ರು ಅವರು. ಇವತ್ತು ಭಾರತೀಯಕ್ಕೆ ಅವ್ರನ್ನ ಶುಭಕರನೆಲ್ಲ ನಾವು ಭಾಳಷ್ಟು ಪ್ರೀತಿನ ಕಾಣಬೇಕು ನಾವು. ಯಾಕಂದ್ರೆ ಅವರು ಬಂದು ಕುಂತ್ರಪ್ಪ ಅಂತಂದ್ರೆ ಅದು ಹಂಗೆ ಚಂದ ಬಾಚಿದ್ದು ಮಾರಿ, ಚಂದ ನಗಿ, ಅದೊಂದು ವ್ಯಕ್ತಿತ್ವದ ಭಾಳ ಬೇರೆ ದೊಡ್ಡ ಹರಿವಿತ್ತು. ಅದಕ್ಕೊಂದು ಅರ್ಥ ಇತ್ತು. ಸುಂಕಾಪುರ ಸರ್ ಕುಂತಾರಪ್ಪ ಅಂತಂದ್ರೆ ಸಹಜ ಅಲ್ಲ. ಹಾಗಾಗಿ ಅಂಥವರ ನನಗೊಂದು ಸ್ವಲ್ಪ ಅವ್ರ ಹತ್ತಿರದಿಂದ ನೋಡುವಂಥದ್ದು ಒಂದು ಅವಕಾಶ ಸಿಗ್ತಲ್ಲ. ನನಗೆ ಕೆಲವು ಮಾತುಗಳನ್ನು ನೆನೆಸ್ಕೊಳ್ಳೋ ಮುಂದೆ ಬಹಳ ನನಗೆ ಹತ್ತಿರವಾಗಿರ್ತಕ್ಕಂಥ ಜನಪದದ ಎಲ್ಲ, ನನಗೆ ಬೇರೆ ಬೇರೆ ರನ್ನ ಪಂಪ ಎಲ್ಲ ಓದು ಮುಂದೆ ನಮ್ಮವರು ಭಾಳ 9 ವರ್ಷ ನಾವಿದ್ದಾಗಲೇ ನಮಗೆ ದೂರ ಸರಿದ್ರು, ಧರ್ಮಸ್ಥರಿ ಎಲ್ಲ ಓದಿಸ್ಬಿಟ್ಟಿದ್ರು ನಮ್ಮವರು. ಶಿಶು ಬಸವಣ್ಣವ್ರ ಮಗಳವರು. ಅದು ಒಂದು ಈ ಒಡಪ್ ಹಚ್ಚಿ ಹೇಳೋದು ಎಲ್ಲ ಈ ಗಂಡನ ಹೆಸರು ಹೇಳ್ತಿರ್ತಾರಲ್ಲ, ಅದಕ್ಕೆ ಒಂದು ಮಾತು ನೆನಪಾಗ್ತತಿ. ಇವತ್ತು ನೆನಪು ಮಾಡ್ಕೋಬೇಕು ನಾನು ಅದನ್ನ. ಶರಿಗೆ ಹಿಡಿಬ್ಯಾಡ್ರಿ, ಶರಿ ಮುತ್ತು ಉದುರ್ತಾವೆ. ನೀರಿಗೆ ಹಿಡಿಬ್ಯಾಡ್ರಿ, ನೀರ್ಲಣ್ಣು ಉದುರ್ತಾವೆ. ದೂರ ನಿಂತು ಹೇಳ್ತೀನಿ ದ್ರೌಪದಿ ಹೆಸರು.
ಸರದ್ ನಿಂತು ಹೇಳ್ತೇನೆ ಸರಸ್ವತಿ ಹೆಸರು, 10 ಮಂದಿಯಾಗ ನಿಂತು ಹೇಳ್ತೇನೆ ಮುತ್ತು ನಿಂತವ್ರ ಹೆಸರು. ಬಹುಶಃ ಇದನ್ನು ಕಳ್ಕೊಂಡೇವ್ ನಾವು. ಪಿಜ್ಜಾ ಬರ್ಗರ್ದವ್ರಿಗೆ ಎಂದು ಬರ್ಬೇಕ್ರಿ ಅದು ಮಾತಷ್ಟೇ. ನಮ್ಮ ಹುಡುಗರು 7 ಗಂಟೆಗೆ ತಿನ್ನಕ್ಕೆ ಚಾಲು ಮಾಡಿ ಬಂದ್ರೆ ಶಟ್ರ್ ಕೋಲ್ನ್ಯಾಗ ಇನ್ನೊಂದು ಸ್ವಲ್ಪ ಆದ್ರೆ ಸರ್ ಆ ದೊಡ್ಡ ಗಡಿಗಿದ್ರೆ ಅದಾಗ ಜಿಗಿದ್ ಬಿಡವ್ರಿ. ಎಲ್ಲ ಕಡೆ ನೀರು ಇರ್ತಿರ್ತಾವ್ರಿ, ಕೆಟ್ಟ ಖಾರ ಹಾಕಿರ್ತಾವೆ, ಸ್ವರ ಅಂತಿರ್ತಾವ. ಏನ್ರಿ MS ಸುಂಕಾಪುರ ಅವ್ರು ಎಲ್ಲಿ ಪಿಜ್ಜಾ ಬರ್ಗರ್ ಎಲ್ಲಿ? ನಾವು ಏನು ಕಳ್ಕೊಂಡೇವು, ನಮ್ಗೆ ಭಾಳ ಮಂದಿಗೆ ಎಚ್ಚರ ಇಲ್ರಿ. ಎಂಥ ವ್ಯಕ್ತಿಗಳು ಇಲ್ಲಿಂದ ಹಿಂಗೆ ಹೋಗ್ಬಿಟ್ಟಾರಲ್ಲ, ಏನೂ ಇಲ್ಲ ಅಕ್ಬರಾಮರಾಗಿ ಏನನ್ನು ಬಯಸದೆ ಎಲ್ಲ ಕೊಟ್ಟು ಹೋಗ್ಯಾರಲ್ರಿ. ನಮಗಿವತ್ತು ನಮಗೆ ಪಡ್ಕೋತೀವಿ. ಎಷ್ಟು ಸೆಲ್ಫ್ ಸೆಂಟ್ರಡ್ ಆಗ್ಯಾವೆ ಅಂತಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ. ನಾವು ಭಾಳ ಬದುಕಿನಾಗ ನಮ್ಮ ಬದುಕಿದು ಯಾವ ಅರ್ಥವನ್ನು ಪಡೆಯೋದಿಲ್ಲ. ಯಾಕಂದ್ರೆ ನಮಗೆ ನೈಸರ್ಗಿಕವಾಗಿ ಸಹಜವಾಗಿ ಬದುಕೋದು ಗೊತ್ತಿಲ್ಲ. ಭಾಳಷ್ಟು ಮಂದಿ ಇಷ್ಟು ಶಾಣರದಾರಲ್ಲ, ಭಾಳ ಧರ್ಮಗಳು ಭಾಳಷ್ಟು ಜಾತಿಗಳು ನಿಸರ್ಗವಾಗಿ ನೀವು ನೈಸರ್ಗಿಕವಾಗಿ ಬದುಕಕ್ಕೆ ಹೋದ್ರೆ ನಿಮ್ಮನ್ನು ಮರೆಸ್ತಾರೆ, ಅತ್ಲ ಕರ್ಕೊಂಡು ಹೋಗ್ತಾರೆ. ನಾವು ಮುಂಜಾನೆ ಜೇಸಸ್ದಾಗ ಅಡ್ಡಾಡಕ್ಕೆ ಹೋಗಿರ್ತೀವಿ ನಾವು, ಅಲ್ಲಿ 500 ರೂಪಾಯಿ ತುಂಬಕ್ರಿ ತಿಂಗಳಿಗೆ. ಹಾ 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 1 2 3 ಅಂದಾಗ ಅವ ಹೇಳಿದಾಗ ನಗ್ಬೇಕು ನೀವು, ನಿಮ್ಗೆ ನಗಿ ಬಂದಾಗಲ್ಲ, ಆಗಲ್ಲ ನಗಲಿಲ್ಲ ನೀವು. ಹಾ 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 ಏನು ಕರಬ್ರಿ. ಪ್ರತಿ ತಿಂಗಳು ಅವ ತೊಗೊಂಡು ಹೋಗೋ ಎಂಥ ಕಾಯಿಲೆ ಅದಾವೆ ಅಂತ ಇಟ್ಕೊಂಡು ಬಹುಶಃ ಹಿಂಗೆಲ್ಲ ನಾವು ನಿಸರ್ಗ ಮೂಲದಿಂದ ಏನು ಬಂದತ್ತಿಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮವರು ಎಣ್ಣೆ ಹೋಳಿಗೆ ಮಾಡ್ತಿದ್ರು, ರೊಟ್ಟಿ ಬಡಿತಿದ್ರು ಇಷ್ಟು ದೊಡ್ಡ. ಏನು ಮುಳುಗಾಯಿ ಹಣಗಾಗಿ, ಏನು ಡೊಳ್ಳು ಮೆಣಸಿನ್ಕಾಯಿ ಹಣಗಾಗಿ, ಏನು ಖಾರ ಬೇಡ, ಏನು 3 ರೌಂಡಿ ಒಣ ಚಟ್ನಿ, ಏನು ಪಚಡಿ, ಹಾ ನಾಲಿಗೆ ಅಲ್ಲ ಸ್ವಲ್ಪ ಆಗ್ಬೇಕ್ರಿ. ಹೆತ್ತು ತುಪ್ಪ ಹಾಕಿ ಮಗ ಬರ್ತಾನಂತ ಮಾರ್ಲಿಗೆ ಮತ್ತೆ ಮೇಲೆ ಕೆನೆ ಹಾಕಿ ಹಿಂಗೆ ಸರಿಸಿ ಈಗ ತಟ್ಟಿ ಶಾಂಡಿಗೆ ಅಂತ ಗೊತ್ತೀನಿ. ಅವು ಅಲಸಂದಿ ಶಾಂಡಿಗೆ ಎಲ್ಲ ಇಟ್ಬಿಟ್ರಂದ್ರೆ ಬರೋಬ್ಬರಿ 5 ರಿಂದ 6 ಗುಳಿಗೆ ತಿಂತಿದ್ದೆ. ನಮ್ಮವರು ಅಷ್ಟಾಗಿ 2:30 ಹೊಳ್ಳಿ ಬಂದ್ರೆ ಮುಂಜಾನೆ ತಿಂದೇಲ್ಲ ತಮ್ಮ ಅನ್ನೋರು. ಯಾಕೆ ಹೇಳ್ತೇನೆ ಅಂತಂದ್ರೆ ಪ್ರೀತಿ ಅನ್ನೋದು ಐತ್ಲ, ಎಷ್ಟು ಅವ್ರ ಎದೆಯೊಳಗೆ ಪ್ರೀತಿ ಇತ್ತಂದ್ರೆ ಅವ್ರ ಹೆಣ್ಮಕ್ಳು ಸತಿ ಎಷ್ಟು ಗಂಭೀರವಾಗಿ ಕಾಣ್ತಿದ್ರಂದ್ರೆ. ನನಗೊಂದು ಮಾತು ನೆನಪಾಗದ, ಕಾಶಿಗೆ ಹೋಗಲು ಏಸೊಂದು ಹರದಾರಿ, ಹೆತ್ತವನ ತವರೂರಿಗೆ 10 ಹರದಾರಿ, ಕಾಶಿಗೆ ಬೀಸಿಗೆ ನಾಯಕ ಹೋಗಲಿ, ಹೆತ್ತವನ ಹುಡುಗಿಯೇ ನನ್ನ ಕಾಶಿ. ಎಷ್ಟು ಪ್ರೀತಿ ಇರ್ಬೇಕ್ರಿ. ಹಂಗಾಗಿ ಅವರೆಲ್ಲ ಜನಪದದ ಕೆಲಸ ಮಾಡಿಕೊಂಡು ಆ ನಗೆ ಕೆಲಸ ಮಾಡ್ಕೊಂಡು ಹೋದ್ರಲ್ಲ ಅಂತೇಳಿ. ಒಂದು ಚಕ್ಡಿ, ಬಂಗಾರ ಚಕ್ಡಿ ಬಗ್ಗೆ ಒಬ್ಬರು ಬರೀತಾರೆ. ಮುತ್ತಿದ ಹಗ್ಗ ಬಂಗಾರದ ಚಕ್ಡಿ ಏರಿ ಬರ್ತಾರ, ರಾಶಿ ತೂರ್ತಾರ, ರತ್ನ ತರ್ತಾರ, ಹವಳದ ತೊಟ್ಲ ಸರಿಸ್ತಾರ, ಮುಂದಕ್ಕೆ ಬರ್ತಾರ. ಬಹುಶಃ ಎಷ್ಟು ರಸಿಕರು ಇರ್ಬೇಕಾಗಿನ ಜನ. ಮತ್ತು ಯಾಕೆ 10 ಮಕ್ಕಳು ಯಾಕೆ ಹಾಕಿದ್ದು ಅಂದ್ರೆ ನೀವು ಭಾಳ ರಸಿಕರಿ ಬಂದೆಲ್ಲ ಭಾಳ ಚಂದ. ದಾಂಪತ್ಯ ಕೂಡ ಅರ್ಥಪೂರ್ಣ. ಎಷ್ಟು ಕಷ್ಟ ಇದ್ರು ಎಷ್ಟು ಪ್ರೀತಿ ಹಂಚ್ಕೊಂಡ್ರಿ. ಆ ದಾಂಪತ್ಯಕ್ಕೆ ನಮ್ಮಂಥ ದಾಂಪತ್ಯಗಳು ಅಲ್ಲವು. ಇವತ್ತು ಬರ್ರಿ ನೋಡೋಣ, ಇವ್ರು ಮುಂಜಾನೆ ಸಂಜೆ ಮುಂದೆ 6 ಕುಂತ್ರಂದ್ರೆ ರಾಧಾರಮಣ ಅಷ್ಟು ಮುಗಿಬೇಕ್ರಿ. 11:15 ಇದು ಕೆಟ್ಟ ಮಣದಿಂದ ತಿಂದು ಮಲ್ಕತ್ತಿದ್ದು. ಏನು ಮಾಡಕ್ಕೆ, ನಮ್ಮ ಪರಿಸ್ಥಿತಿಗಳು ಹಿಂಗದಾವು. ಇನ್ನು ಕೆಲವೊಬ್ರು ನೋಡ್ಬೇಕ್ರಿ, ನಗರಿ ಅಂತಂದ್ರೆ ಕಟ್ಟಾಡ್ಸಿದ್ರು ನಗುದಿಲ್ಲ. ಎಷ್ಟು ಬಿಗಿ ಹಿಡ್ದಿರ್ತಾರಂತಂದ್ರೆ ಮುಂದೊಂದು ಲೂಸ್ ಬಿಡ್ರೆ ಲೂಸೇ ಬಿಡಕ್ಕೆ ಹೋಗೋದಿಲ್ಲ ಅವ್ರಿಗೇನು, ಅಷ್ಟು ಬಿಗಿ ಹಿಡಿದಿರ್ತಾರೆ. ನೀವು ಬೇಕಾದ್ರೆ ಅವ್ರು ಮಾತಾಡ್ಸಿ ನೋಡ್ರಿ, ಅವ್ ಭಾಳ ಚಂದ ಹಾಡಿದ್ರಿಪ್ಪ, ನನಗಂತೂ ಇಷ್ಟು ಚಂದ ಅನಿಸ್ತು, ಎದ್ದು ಕುಣಿಯಂಗಾಗಿತ್ತು ನೀವು ಅವ್ರ ಎದ್ರಿ ಅಂದರೆ ಹೌದು ಚಲೋ ಹಾಡಿದೆ. ಏನು ಮಾಡ್ತೀರಿ, ಎದಕ್ಕಷ್ಟು ಬಿಗಿರಿ, ಎಷ್ಟು ಚಂದ ಮಾತಾಡಿದ್ರಿ ಇವತ್ತು ಅವರು. MS ಸುಂಕಾಪುರ ಅವ್ರು ತಂದು ಕೈಯಾಗ ಕೊಟ್ಟಂಗೆ ಮಾಡಿದ್ರಿ ಶಶಿಕಾಂತಣ್ಣ. ನೀವು ಅಂದ್ರೆ ಅದು ನಾ ಹೇಳಿದ ಸತ್ಯನೇ ಐತಿ, ಚಲೋ ಮಾತಾಡ್ತಾರೆ. ಹಿಂಗೆ ನೀವು ಈ ಥರದ್ದು ಎಲ್ಲ ಮಂದಿ ನೋಡಿ ನನಗೆ ಇಷ್ಟು ಬೇಸರ ಆಗೈತ್ರಿ. ಯಾಕೆ ಇಲ್ಯಾಕೆ ಬದುಕಬೇಕು ಹೋಗಾರ. ನಾನು ಅಕ್ಕ ಎಲ್ಲ ವಿಶ್ವೇಶ್ವರ ಅಕ್ಕ ಅಮೇರಿಕಕ್ಕೆ ಹೋಗಿದ್ದೆವು. ಎಷ್ಟನಕ್ಕೆ ಏನು ತಾನು ಒಂದಿಷ್ಟು ಮೆಂತ್ಯ ಚಪಾತಿ ತೊಗೊಂಡು ಹೋಗಿದ್ದು ರೀ. ಒಳಗೆ ಪ್ಲೇನ್ ಚಾಲುವಾಗಿ 15 ನಿಮಿಷಕ್ಕೆ ಚಪಾತಿ ಹೊರಗೆ ತೆಗೆದ್ರಿ. ಬೆಳ್ಳುಳ್ಳಿ ಚಟ್ನಿ ಅದೆಲ್ಲ ನೋಡಿ ಆಕೆ ಹೋಗ್ಬೇಕು ಜರ್ಮಂದ್ ಹಾಕಿದ್ಲ.
ಅಕ್ಕ ಇದು ಚಪಾತಿ ಅಂತಾರೆ, ಇದಕ್ಕೆ ಚಪಾತಿ ಅಂತ ಜರ್ಮನ್ದಕ್ಕೆ ಏನು ತಿಳಿಬೇಕ್ರಿ? ನಮಗೆ ಯಾಕೆ ಈ ಮಾತುಗಳನ್ನೆಲ್ಲ ನೆನೆಸ್ಕೊಂಡೆ ಅಂತಂದ್ರೆ, ಬಸವನಾಡ್ರ ಹೆಂಡತಿ ಬಹಳ ಕಲ್ತಿದ್ದಿಲ್ಲ. ಎಷ್ಟು ಜೀವನದ ಅನುಭವ ಇತ್ತಂತಂದ್ರೆ, ಬಸವನಾಡ್ರು ಜಗತ್ತಿನ ಸರ್ವಶ್ರೇಷ್ಠ ಒಬ್ಬ ಸಂಶೋಧಕರು, ಬಹಳ ದೊಡ್ಡ ಸಾಹಿತಿಗಳು, ಬಹಳ ದೊಡ್ಡ ಕೆಲಸ ಮಾಡೋದು. ಕರ್ನಾಟಕ ವಿಶ್ವವಿದ್ಯಾಲಯನ ಅರಿವೆಗುರು ಅವರೇ ಕೊಟ್ಟವ್ರು, ಕರ್ನಾಟಕ ವಿಶ್ವವಿದ್ಯಾಲಯ ತೊಗೊಂಡು ಬಂದವರು ಅವರ, ಕೇಳಿ ಕಟ್ಟಿದವರು ಅವರ, 7 ಮಂದಿಯಾಗ ಅವರೊಬ್ರು. ಬಹಳ ದೊಡ್ಡದ ಸಾಹಿತ್ಯ ನಮ್ಮ ಅವ್ರ ಅಪ್ಪಾರು. ಅವ್ರ ಹೆಸರು ಹೇಳಂದ್ರೆ ನಮ್ಮಮ್ಮ ಹೇಳ್ತಿದ್ರು, ನಮ್ಮವ್ರು ಹೇಳ್ತಿದ್ರು, ಬೆಳದಿಂಗಳ ಬೆಳಕು, ಕಾಲ್ಪಿ ಸಕ್ಕರೆ ಬೆಳಕು, ನಕ್ಷತ್ರ ಬೆಳಕಿನ ಅಕ್ಷರ ಬರೀತಾರ ನನ್ನ ಶಿವಲಿಂಗ ದೇವರು ಬಸವನಾಳ ಮಾಸ್ತರು. ಜೋರ ಚಪ್ಪಳಿ ಅವರಿಗೆ. ಈ ಕಾಲಘಟ್ಟದೊಳಗೆ ನಾವು ಮಾನವ ಸಂಬಂಧಗಳು ಬ್ಯಾಡಾಗಿ ಎಷ್ಟು ವಾಟ್ಸಪ್ ಇದ್ರಾಗ ಫೇಸ್ಬುಕ್ನಾಗ ಮುಳುಗೇವಂತಂದ್ರೆ ನಮ್ದೇನು ಫೇಸ್ ಉಳ್ದೇ ಇಲ್ಲ, ಎಲ್ಲ ಬುಕ್ಕ ಆಗ್ಯಾರ ಸರ್. ಎಲ್ಲಿ ಫೇಸ್ನಾಗ ಎಲ್ಲ ಫೇಸ್ಬುಕ್ನಾಗ ಬುಕ್ಕ ಆಗ್ಯಾರ, ಅವ್ರದ್ದು ಯಾರ್ದು ಫೇಸ್ ಉಳ್ದೇ ಇಲ್ಲ ಸರ್. ಯಾಕ್ರಿ? ಇಲ್ಲ, ಯಾವಾಗಲೂ ವಾಟ್ಸಪ್. ಮೊನ್ನೆ ಬೇಕು ಇನ್ನು ನೋಡಾಕತ್ತೀನಿ ರೀ ನಾನು. ರಾತ್ರಿ VRL ಬಸ್ ಹತ್ತಿದ್ಮ್ಯಾಕ ಮುಂದಿನ ಸೀಟ್ನಾಗ ಹಾಕಿ ಮಲಿಗಾಳ, ಹಿಂದಿನ ಸೀಟ್ನಾಗ ಮಲಿಗಿನ. ಹಿಂಗೆ ಹಿಡ್ಕೊಂಡ್ರಿ ಬರೋಬ್ಬರಿ 9ಕ್ಕೆ ಬಸ್ ಬಿಡ್ತು, 6ಕ್ಕೆ ಅದು ಇದನ್ನು ಮುಟ್ಟುದು, ಯಶವಂತಪುರ ಮುಟ್ಟುದು. ಹಾಂ, ನೋಡು 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 ಇಷ್ಟು ಚಾಲು ಮಾಡ್ಬೇಕು. ಬೆಳತನ 6 ಗಂಟೆ ಮುಟ್ಟಾರಿ. ನನಗೆ ಆಕೆ ಏನು ನೋಡೋದು ಏನು ಇವತ್ತು ಅಲ್ಲಿ ಹೇಳಿ ಯಶವಂತಪುರ ಬಂತಲ್ಲ, ಯಶವಂತಪುರ ಬಂತು ನೋಡು, ಇಳಿ ನೋಡಲ್ಲ ನಾನು. ಭಾಳ ಕಠಿಣ ಐತ್ರಿ ನಮ್ಮ ಪರಿಸ್ಥಿತಿ. ಇಷ್ಟು ನಿಮ್ಗೆ ಗೊತ್ತಿಲ್ಲ, ನೀವು ಅಡ್ಡಾಡೋದಿಲ್ಲ. ನೀವು ಕೆಲವರು ನೋಡ್ತಿರ್ಬೇಕ್ರಿ, ಪುರಿ ಮಾಡಿದ್ಲವಾ ಎದಕ್ಕೆ ಬೇಕ್ರಿ? ಒಬ್ಬರ MS ಸುಂಕಾಪುರ ಅವರು, ಕಲಬುರ್ಗಿ ಅವರು, ಬಸವನಾಡರು, ಚಂದನ, ಕುಂದಣಗಾರ ಯಾರ್ದಾರ ಮಾತಾಡ್ತಾರಂತ ತಿಳ್ಕೊಂಡ್ರೆ ನೀವು. ಕೆಟ್ಟ ಒಂದು ಪಡಕ್ ತಂದು ಕೊಟ್ಲ, ಕಲೀಸನ್ ಇದಾರ ಚಹಾ ಕೊಟ್ಲು, ಎಷ್ಟು ಮಾತಾಡ್ತಾಳೆ. ಇವು ಕತ್ತಿ ಕೈ ಮಾಡಿ ಮಾತಾಡ್ತಾರ್ರಿ. ಫೋನ್ ಅಲ್ಲಿರ್ತತಿ, ಅವ್ರಿಗೆ ಕಾಣೋದಿಲ್ಲ. ಇವ್ರು ನೋಡ್ತಿರ್ಬೇಕು, ಅಯ್ಯಯ್ಯೋ ಇಕ್ಕಿದ್ದು ಹೇಳಬೇಡ, ಜಯ ಶಿವ ಶಿವ ಶಿವ. ಹಿಂಗಾಗಿ ನಗದ ಹೋದ್ರೆ 14 ವರ್ಷ ನೀವು ನಗದ ಹೋದ್ರೆ ನೀವು ಯಾರನ್ನ ಕೊಲೆ ಮಾಡ್ತೀರಂತ ಒಬ್ಬ ಬಡಿತಾನೆ. ಅಂದ್ರೆ ಲಾಫ್ ಹೆಂಗೈತೆ ಗೊತ್ತೇನ್ರಿ? ಇಫ್ ಯು ಲಾಫ್, ವರ್ಲ್ಡ್ ವಿಲ್ ಲಾಫ್ ವಿತ್ ಯು. ಇಫ್ ಯು ಕ್ರೈ, ನೋಬಡಿ ವಿಲ್ ಕಮ್ ವಿತ್ ಯು. ನೀವು ಕಣ್ಣೀರು ಹಾಕಿದ್ರೆ ಯಾರೂ ಬರೋದಿಲ್ಲ, ನಕ್ಕೊಂತಿದ್ರೆ ಎಲ್ಲರೂ ನಿಮ್ಮ ಜೋಡಿ ಇರ್ತಾರೆ. ಅದಕ್ಕೆ 2 ಹನಿ ಅಲ್ರಿ, 1000 ಹನಿ ಒಳಗೆ ಭಾಳಷ್ಟು ಹನಿ ನೋವಿತ್ತು ಅವ್ರಿಗೂ. ಅವ್ರಿನ ಜಗತ್ತಿನ ನೋವು ಇದ್ದಿದ್ರಿ. ನಿಮಗೊಂದು ಭಾಳ ಚೆನ್ನಾಗಿ ಅರ್ಥ ಹೇಳ್ತೀನಿ. ಅವ್ರು ಚಾರ್ಲಿ ಚಾಪ್ಲಿನ್ ನೆನೆಸ್ಕೊಂಡ್ರಾಗಲ್ಲೇ, ಚಾರ್ಲಿ ಚಾಪ್ಲಿನ್ಗೆ ಭಾಳ ತ್ರಾಸು ಬಂದಿತ್ತು, ಭಾಳ ನೋವಾಗಿದ್ದು. ಒಂದು ಕಾಂಪಿಟೇಷನ್ ಇಟ್ಟಿದ್ರು, ಚಾರ್ಲಿ ಚಾಪ್ಲಿನ್ ನಂಗೆ ಮಾಡಿ ತೋರಿಸ್ಬೇಕಂತೇಳಿ. ಅಕಸ್ಮಾತ್ ಚಾರ್ಲಿ ಚಾಪ್ಲಿನ್ನ ಹೋಗ್ಬಿಟ್ಟ ಅದಕ್ಕೆ, ಆ ಕಾಂಪಿಟೇಷನಿಗೆ ಅವನಂಗೆ ಮಾಡಿ ತೋರಿಸ್ಬೇಕು. ಎಷ್ಟು ವಿಪರ್ಯಾಸ ಗೊತ್ತೇನ್ರಿ? ಚಾರ್ಲಿ ಚಾಪ್ಲಿನ್ ಸೆಕೆಂಡ್ ಬಂದ. ಭಾಳ ವಿಚಿತ್ರ. ನಿನಗಿತ್ತವ ನಿನ್ನ ಬಗ್ಗೆ ಭಾಳ ಚಂದ ಮಾಡಿ ತೋರಿಸಿದ್ದು ನಿನ್ನ. ಹಾಗಾಗಿ ಇವತ್ತು ಬಹಳ ದೊಡ್ಡವ್ರು ನಾವು ನೆನೆಸ್ಕೊಳ್ಳೋ ಮುಂದೆ, ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಪದ, ನಿಮ್ಮ ನೆನೆಯುವ ಸುಖದ ಸಮುದ್ರವಯ್ಯ ಅಂಥವ್ರನ್ನೆಲ್ಲ ನೆನೆಸೋದೈತಲ್ಲ, ಅದೊಂದು ಸುಖದ ಸಮುದ್ರ. ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಪದ. ಬಹುಶಃ ನಮ್ಮ ಎಲ್ಲ ತತ್ವಪದಕಾರರನ್ನ, ವಚನವನ್ನು ಬರ್ತಕ್ಕಂಥ ಎಲ್ಲ ಶಿವಶರಣರನ್ನು, ಬಸವಾದಿ ಪ್ರಮುಖರನ್ನು, ಎಲ್ಲ ಶ್ರವಣಧಾರೆ ಸಂತರನ್ನು ಭಾಳಷ್ಟು ಓದ್ಬೇಕ್ರಿ. ನಮ್ಮವ್ವ ರನ್ನ ಪಂಪನಿಂದ ಹಿಡಿದು ಏನ್ರಿ ರಾಜಶೇಖರ್ ಬುಳಾಸ್, ಚಬರಶಂಕರ್ ಬುಳಾಸ್ನಿಂದ ಹಿಡಿದು ಅಷ್ಟು ಓದಿಸ್ಬಿಟ್ಟಿದ್ರು. ಜಸ್ಟ್ ಐ ವಾಸ್ 15 years old. 15 ವರ್ಷದ ಹುಡುಗಿದ್ದಾಗಲೇ ಎಲ್ಲ ಓದಿಸ್ಬಿಟ್ಟಿದ್ರು. ನಮ್ಮ ಅಪ್ಪಾರು ರವೀಂದ್ರನಾಥ್ ಠಾಗೋರ್ ಅವರಿಂದ ಹಿಡಿದು ಬಂಕಿಮ್ ಚಂದ್ರ ಹಿಡಿದು ಶರತ್ ಚಂದ್ರ ಭಟ್ ಎಷ್ಟು ಪುಸ್ತಕ ಅವೆಲ್ಲ ತಂದಿದ್ದರು. ಐ ವಾಸ್ ಅ ವೆರಾಸಿಯಸ್ ರೀಡರ್. ನನಗೆ ಭಾಳ ಪುಸ್ತಕದ ಹುಚ್ಚಿತ್ತು. ನಮ್ಮ ಅಪ್ಪಾರು ಚನ್ನಬಸವನ ಗುಡಿಗೆ ಹಿಂಗೆ ಕರ್ಕೊಂಡು ಹೊಂಟಾಗ ಒಂದು ಮಾತು ಹೇಳಿದ್ರು, ಮಗ್ಗೆರಳುವುದೇ ಮಾಲೆಗಾರನಿಗಾಗಿ ಅಂತ ಕೇಳ್ತಾರೋ ಯಪ್ಪ, ಅವ್ರು ಚನ್ನಬಸವಣ್ಣ ನಮಸ್ಕಾರ ಮಾಡೋದು.
ಭಾಳ ಸಣ್ಣ ಮಗ್ಗೆ ಅರಳುವುದೇ ಮಾಲಿಗಾರನಿಗಾಗಿ, ಅರಳುವುದು ಅದ್ರ ಗುಣ. ಎಲ್ಲರನ್ನೂ ನಗಿಸೋದು ಸುಂಕಾಪುರವ್ರ ಗುಣ, ಸದ್ಗುಣ, ಸದ್ಭಾವ. ಯಾವುದೋ ಹಿಂಗೆ ಟ್ರ್ಯಾಕ್ಟರ್ನೇ ಹಾಕೊಂಡು ಹೋಗುವಂಥ ನಗೆ ಅಲ್ಲ ಅದು. ಸದ್ಭಾವದಿಂದ ಬದುಕಿದ್ರು, ಸದ್ಗುಣಿಗಳಾಗಿ ಬದುಕಿದ್ರು, ಅನುಭಾವದಿಂದ ಬದುಕಿದ್ರು, ಎಲ್ಲರನ್ನು ಪ್ರೀತಿಸಿದ್ರು. ಭಾಳ ಮಂದಿ ಪ್ರೀತಿಸೋಕ್ಕಾಗೋದಿಲ್ಲ ರೀ, ಏನ್ರಿ? ಭಾಳ ಮಂದಿ ಪ್ರೇಮದ ಅರ್ಥನ ಆಗೋದಿಲ್ಲ. ಈಗಂತೂ ಏನೂ ಅರ್ಥ ಆಗೋದಿಲ್ಲ, ಅಷ್ಟು ಸ್ಪಷ್ಟ ಸ್ವಚ್ಛದ ಎಲ್ಲರೂ. ಈಗ ಅದು ವಾಟ್ಸಪ್ ಗಿಟ್ಸಪ್ ಬಂದು ಏನಾಗೈತಪ್ಪ ಅಂತ, ಪ್ರೇಮ ಹಂಗೇನು ಇರೋದಿಲ್ಲ ಅಂದರು. ಅಂದ್ರೆ ಆ ಪ್ರೀತಿ ಅಂಥದ್ದೇನಿಲ್ಲ ಜಗತ್ತಿನಾಗ. ಅಲ್ಲಿ ಮೊನ್ನೆ ಒಬ್ರು ಯಾರೋ ಕೇಳಿದ್ರು, ಅಂದ್ರೆ ನಿಮ್ಗೆ ಮಹಾತ್ಮ ಗಾಂಧಿ ಇಲ್ಲ, ಮಹಾತ್ಮ ಗಾಂಧಿ ಅನ್ನೋರು ಯಾರಾಗಿ ಹೋಗಿಲ್ಲ ಅಂದ್ಬಿಟ್ಟು ಅವ್ನು ಸ್ಕೂಲ್ ಟೀಚರ್ ಎಲ್ಲರೂ ಕೇಳಕತ್ತ. ನಮ್ಮ ಪರಿಸ್ಥಿತಿಗಳು ಇಲ್ಲಿ ಬಂದ. ಹಾಗಾಗಿ ನಾವು MS ಸುಂಕಾಪುರ ಅವ್ರ ನೆನೆಸೋ ಮುಂದೆ ಒಂದಿಷ್ಟು ಆ ಎಲ್ಲ ನೆಲಮೂಲ ಸಂಸ್ಕೃತಿಯ ಪ್ರೀತಿಯನ್ನು, ನಿಸರ್ಗದ ಜೊತೆಗೆ ಆ ಸ್ವಚ್ಛಂದ ಗಾಳಿ ಏನೈತಿ, ಆ ಬೆಳಕೇನೈತಿ, ಆ ಬಯಲು ಮಾರ್ಗ ಏನೈತಲ್ಲ, ಶರಣರು ಕಟ್ಟಿ ಹೋಗಿರ್ತಕ್ಕಂಥ ಬೆಳಕು ಬಯಲು ಅದಾವಲ್ಲ, ಅವುಗಳನ್ನೆಲ್ಲ ನೆಟ್ಟಗಿಟ್ಕೊಂಡು ಅಂಥವ್ರು ನೆನೆಸಿದ್ರೆ ಅದಕ್ಕೊಂದು ಗೌರವ ಬರ್ತೈತಿ ಅಂತ ಹೇಳಿ ನನ್ನಂಥ ಒಬ್ಬ ಅನಾನುಭವಿಯನ್ನು ಅತ್ಯಂತ ಕಿರಿಯನನ್ನು ಇಲ್ಲಿ ಕರೆಸಿ ನನಗಿಂತ ಕಿರಿಯರಿಲ್ಲ ಅಂತ ಅನ್ನುವಂಥ ಒಂದೆರಡು ಮಾತನಾಡಿದ್ದೇನೆ. ಅದರಲ್ಲಿ ಏನಾದರೂ ಒಳ್ಳೇದು ಬಂದಿದ್ದರೆ ಅದು ಪೂಜ್ಯ ಗುರುವರರಿಗೆ, ನನ್ನ ತಾಯಿ ತಂದೆಗಳಿಗೆ, ನನಗೆಲ್ಲ ಕಲಿಸಿದ ಗುರುಗಳಿಗೆ ಅಂತ ಹೇಳಿ ತಮ್ಮೆಲ್ಲರ ಸಮಾಧಾನಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಹಿಯರಿಂಗ್. ಆ್ಯಂಡ್ ನನ್ನಂಥ ಒಬ್ಬ ಸಂಗೀತಗಾರರನ್ನು ಇಲ್ಲಿವರೆಗೆ ಕರೆದು ಭಾಳ ಪ್ರೀತಿಯಿಂದ ಪರಿಚಯ ಮಾಡಬೇಡ್ರಿ ಅಂತ ಹಠ ಮಾಡಿದ್ವಿ, ಮತ್ತು ಮಾಡ್ಸ್ಯಾರ ಅವರು. ಹೀಗಾಗಿ ಅವ್ರಿಗೂ ಭಾಳ ಪ್ರೀತಿಯಿಂದ ವಂದನೆಗಳನ್ನು ಹೇಳಿ ತಮ್ಮೆಲ್ಲರ ಶ್ರೀಚರಣಕ್ಕೆ ವಂದನೆಗಳನ್ನು ತಿಳಿಸಿ, ಶಶಿಕಾಂತಣ್ಣ ಪಟ್ಟಣವ್ರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಕಡೆಗೆ ಅವ್ರಿಗೆ ಅನಿಸಿರ್ಬೇಕು, ಯಾಕರ ಬಸವಣ್ಣನ ಹೊತ್ಕೊಂಡು ಮರ ಒಬ್ಬರಲ್ಲಿ ಎಲ್ಲ ನೋಡ್ತೀವಿ ನಾವು. ಸುಮಾರು 450 ಮುಂಜಾನೆ ಇವನು ವೆಬಿನಾರ್ ಮಾತಾಡ್ಯಾರ, ಒಂದು 700 ಸಂಜೆ ಮುಂದಿನ ವೆಬಿನಾರ್ ಒಬ್ಬರ ಮಾತಾಡ್ಯಾರ, 1200 ಮಾತಾಡ್ಯಾರ. ಇಲ್ಲಿವ್ರು 64 ಪುಸ್ತಕ ಬರೆದಾರ. ಮುಂಜಾನಿಂದ ಸಂಜೆ ಮಟ್ಟ ಕೈ ಕೆಲಸ ಮಾಡ್ತಿರ್ತಾವ. ಕಾಯಕ ಮತ್ತು ದಾಸೋಹಕ್ಕೆ ಬಸವ ತತ್ವ ಪರಿಪಾಲಕರಾಗಿ ನಾವು ಒಂದು ಕಡೆ ಬರಿತೇನೆ, ಅವ್ರ ಬಗ್ಗೆ ಬರ್ದೇನಿ. ಅದೇನೋ ಹೇಳ್ತಾರಲ್ಲ, ತಂಬೂರಿಲ್ಲ ತಬಲ ಇಲ್ಲ, ಅದಕ್ಕೆ ಹೆಂಗಾಕತ್ತಂದ್ರೆ ಎತ್ತವ್ರಿಗೆ ಹೆಗಣ ಮುತ್ತಂತ. ಆಮೇಲೆ ತವ್ರ ಮನ್ಯಾಗ ಏನರ ಕೊಟ್ಟರೆ ಭಾಳ ತಿವು ತೋರಿಸ್. ಇದು ಶಂಕರಣ್ಣ ಸಿದ್ದರಾಮೇಶ್ವರ ಒಂದು ವಚನ. ಇಲ್ಲಿ ಬಹಳಷ್ಟು ನಮ್ಮ ರಾಮಕಟ್ಟ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸರ್ವರ ಶ್ರೀಚರಣಕ್ಕೂ ಶರಣಕಣ. ಜಾನಪದದ ಸೊಗಡಿನೊಂದಿಗೆ ಇಂದಿನ ವೇದಿಕೆ ಮೇಲೆ ಹಾಜರಿದ್ದಂಥ ಎಲ್ಲ ಮಹಾನುಭಾವರೇ ಮತ್ತು ಸುಂಕಾಪುರವರ ಎಲ್ಲ ಅಭಿಮಾನಿಗಳೇ, ಅವರಿಬ್ಬರು ಭಾಷಣ ಕೇಳಿ ನನಗೆ ಭಾಳ ನೀರಡಿಕೆ ಆಗಿಬಿಡ್ತು. ಅದಕ್ಕೆ ಸ್ವಲ್ಪ ನೀರು ಕೂಡ ಬಂದ್ಬಿಟ್ಟೆ. ಯಾಕಂದರೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ಆದರೂ ಏನೋ ನನಗೆ ತಿಳಿದಂದರೆ ನಾವೇನು ಸಾಹಿತ್ಯ ಓದಿಲ್ಲ. ಅವ್ರ ಬಹಳಷ್ಟು ಶಶಿಕಾಂತ್ ಪಟ್ಟಣವರು ಅಥವಾ ಶೆಟ್ಟರು ಓದಿದ ಹಾಗೆ. ಆದರೆ ನಮ್ಮ ಕುಟುಂಬದಲ್ಲಿ ನಾನು ಹೇಳ ಬಯಸುತ್ತೇನೆ, ಅಸ್ಥಿರಂ ಜೀವನಂ ಲೋಕೆ, ಅಸ್ಥಿರಂ ಯೌವನಂ ಧನಂ, ಅಸ್ಥಿರಂ ದಾರಾಪುತ್ರಾದಿ, ಸತ್ಯಂ ಧರ್ಮಂ ದ್ವಯಂ ಸ್ಥಿರಂ ಅಂತ. ಅವರು ಇದನ್ನ ಯಾಕೆ ಹೇಳಿದ್ರೆ, ಇಡೀ ಜೀವನ ಪೂರ್ತಿ ಈ ಮಂತ್ರದ ಜೊತೆಗೆ ಅವರ ಜೀವನ ಇದೆ ಅಂತ ನಾನು ಹೇಳಿ ಬಯಸುತ್ತೇನೆ. ಯಾಕಂದರೆ ಆ ಸತ್ಯ ಧರ್ಮವನ್ನು ಅಂಟಿಕೊಂಡು ಜೀವನೋದ್ದಕ್ಕೂ ತಮ್ಮಲ್ಲಿ ಇರುವ ಎಲ್ಲ ಪ್ರತಿಭೆಯನ್ನು, ಅದು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಹೇಳ್ತೀನಿ ಏನಂತಾರೆ, ಬಹಳ ವ್ಯವಹಾರಿಕ ರೀತಿಯಲ್ಲಿ
ಮಾಡೋದು. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ವರ್ಕ್ ಈಸ್ ವರ್ಷಿಪ್, ವರ್ಕ್ ಈಸ್ ವರ್ಷಿಪ್, ವರ್ಕ್ ಈಸ್ ವರ್ಷಿಪ್. ಸಾರಿ, ಏನಿದೆ ಈಗ ಅವರು ಹೇಳಿದ ಒಂದೆರಡು ಮಾತುಗಳು ಯಾಕೆ ಹೇಳಿದ್ರೆ ಸತ್ಯ ಧರ್ಮವನ್ನು ಅವ್ರ ಜೀವನದ ಧಾರಣೆ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅವು ಎರಡೂ ಇದ್ದರೆ ಮಾತ್ರ ವ್ಯಕ್ತಿ ಜೀವನಕ್ಕೆ ಒಂದು ಜೀವನದ ರೇಲ್ ಬಂಡಿಗೆ ಹಳಿ ಇದ್ದಂಗೆ. ಈ ಹಳಿಯನ್ನು ತಪ್ಪಿದರೆ ಮಾತ್ರ ಜೀವನ ನಾವು ಗುರಿ ಮುಟ್ಟಕ್ಕಾಗೋಲ್ಲ, ನಮ್ಮ ಜೀವನ ಸಹಿತ ಸುರಕ್ಷಿತ ಆಗೋದಿಲ್ಲ. ಇದು ಬರೀ ವ್ಯಕ್ತಿಗೆ ಸಂಬಂಧ ಅಲ್ಲ, ಇದು ನಮ್ಮ ಸಮಾಜಕ್ಕೂ ಸಂಬಂಧವಿದೆ, ದೇಶಕ್ಕೂ ಸಹ ಸಂಬಂಧವಿದೆ. ಹೀಗಾಗಿ ಸುಂಕಾಪುರ ಅವರು ತಮ್ಮ ಜೀವನದಲ್ಲೆಲ್ಲ ಇದನ್ನು ಮೂಲವಾಗಿ ಇಟ್ಕೊಂಡಿದ್ರು, ಸತ್ಯ ಧರ್ಮ ಕಂಟಿಕೊಂಡಿದ್ರು. ಅವರು ಈಗ ಹಾಸ್ಯ ಅಂತ ಹೇಳಿದರು, ಹಾಸ್ಯದ ಬಗ್ಗೆನೇ ಮಾತಾಡಿದ್ರು ಎಲ್ಲರೂ. ಅಂದರೆ ಅವ್ರು ಮಾತನಾಡುವ ಹಾವಭಾವವನ್ನು, ಅವ್ರ ಭಾವನೆಗಳು ಹೇಗಿದ್ದು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ಮೊಟ್ಟ ಮೊದಲು ಅವರು ಹಾಸ್ಯ ಸಾಹಿತಿಗಳ ಪರಿಚಯ ಮಾವನ ಮುಖಾಂತರ ಪರಿಚಯ ಆಯಿತು. ಆದರೆ ನನಗೆ ಇನ್ನೊಬ್ಬ ಸಾಹಿತಿ ಕಸ್ತೂರಿ ಅವರು ನನಗೆ ಗುರುಗಳಾಗಿ ಪರಿಚಯ ಆಗಿದ್ದರು ನಮ್ಮ ಸಂಸ್ಥೆಯಲ್ಲಿ. ಹೀಗಾಗಿ ಇಬ್ಬರು ಹಾಸ್ಯ ಸಾಹಿತಿಗಳೆಲ್ಲ ನಾನು ಇಬ್ಬರನ್ನು ಹೋಲಿಸಿ ನೋಡ್ತಿದ್ದೆ. ಆಗಾಗ ಒಮ್ಮೆ ಕಸ್ತೂರಿ ಅವರು ಸಹಿತ ನಮ್ಮ ಮನೆಗೆ ಪರಿಚಯನ ಮಾಡಲಿಲ್ಲ ಅಂತ ಕೇಳಿದರು. ನಾನು ಕರೆದು ಪರಿಚಯ ಮಾಡಿದೆ. ಓ, ನೀ ಆ ಸುಂಕಾಪುರ ಮಗಳ, ಇಷ್ಟು ತನಕ ಒಳಗೆ ಕೂತಿದ್ದೆ, ಬಂದು ಹೇಳ್ಬೇಕಿಲ್ಲ. ನಿಮ್ಮಪ್ಪ ನಾನು ಒಂದೇ ತಟ್ಟಿನಲ್ಲಿ ಊಟ ಮಾಡಿ ಬೆಳೆದವರು, ಅಷ್ಟು ಸ್ನೇಹಿತರಾಗಿದ್ವಿ. ಈಗ ಇಷ್ಟೊಳಗೆ ಹೇಗೆ ಒಳಗೆ ಇದ್ದೆ ಅಂತ. ಆ ಕಸ್ತೂರಿ ಅವ್ರನ್ನ ಒಮ್ಮೆ ನಾನು ಇದಕ್ಕೆ ಕರ್ಕೊಂಡೋದೆ, ಅಲ್ಲಿ ನಮ್ಮ ಕಾಲೇಜಿನಲ್ಲಿ ಹುಡುಗರು ಏನೋ ಸಾಹಿತ್ಯ ಓದಿದ್ದಾರೆ ಅಂತ ಕರ್ಕೊಂಡೋದೆ. ಕರ್ಕೊಂಡೋದ್ರೆ ಅಲ್ಲಿ 1 ಗಂಟೆ ಭಾಷಣ ಮಾಡೋಕ್ಕಾಗಿತ್ತು ಅವರು ಕಸ್ತೂರಿ ಅವರು. ಆಮೇಲೆ ಹುಡುಗರು ಹೇಳಿದ್ರೆ ಈ ಇಂಥ 80-75 ವಯಸ್ಸು ಮುದುಕ ನಮ್ಮ ಯುವಕರಿಗೆಲ್ಲ ಏನು ಹೇಳ್ತಾರೆ ಅಂತ ಭಾಳ ವಿಚಾರ ಮಾಡ್ತಿದ್ದಂಗೆ ಕಾಣಿಸ್ತಿದ್ದೆ. ಅದಕ್ಕೆ ಅವರು ಉಪನ್ಯಾಸಕ್ಕಿಂತ ಮೊದಲು ಎದ್ದಿದ್ದು ಹೇಳಿದಂಥ ವಿದ್ಯಾರ್ಥಿಗಳಿಗೆ, ನಾನು ವಯಸ್ಸಾಗಿದೆ ಆದರೂ ಸಹಿತ ನೀವೆಲ್ಲ ಯಂಗ್ಸ್ಟರ್ಸು, ನಾನು ಒಂದು ದೈಹಿಕ ಚಟುವಟಿಕೆಯನ್ನು ಮಾಡಿ ತೋರಿಸ್ತೀರಿ, ನೀವು ಯಾರಾದರೂ ನನಗೆ ಚಾಲೆಂಜ್ ಮಾಡ್ತೀರಾ ಅಂತ ಕೇಳಿದ್ರು. ಎಲ್ಲ ಹುಡುಗರಿಗೆ ಆಶ್ಚರ್ಯ ಆಯ್ತು, ಈ ಮುದುಕ ದೈಹಿಕ ಚಟುವಟಿಕೆ ಹೆಂಗೆ ಮಾಡ್ತಾನೆ, ನಮ್ಗೆ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ. ಯಾರು ಹೇಳಲಿಲ್ಲ ಅದು ಯಾಕೆ ಏನು ಮಾಡ್ತಾನೋ ಹೇಳೋಕ್ಕಾಗಲ್ಲ ಅಂತ. ಅದು ಒಬ್ಬ ಹುಡುಗ ಧೈರ್ಯವಾಗಿ ಎದ್ದು ನಿಂತಾರೆ, ನಾ ಮಾಡ್ತೀನಿ ಸರ್, ಚಾಲೆಂಜ್ ಮಾಡ್ತೀನಿ, ನೀವು ಮಾಡ್ತೀನಿ ಅಂತ. ನೋಡ್ರಿ ನೀವು ಫೇಲ್ ಆಗ್ತೀವಿ, ಫೇಲ್ ಆದರೆ ಏನು ಮಾಡೋಕೆ ಗೊತ್ತಾ, 1 ವರ್ಷ ಬಂದು ನಮ್ಮ ಮನೆಯಲ್ಲಿದ್ದು ನಾನು ಸೇವೆ ಮಾಡಬೇಕು ಅಂದ್ರೆ. ಆಯಿತು ಬರ್ತೀನಿ ಸರ್, ನಾವು ಫೇಲ್ ಆಗೋದಿಲ್ಲ, ನಾವು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ಅಂತ. ಅವರು ಎಲ್ಲ ಹುಡುಗರು ನೋಡಿದರು, ನನ್ನ ಕಡೆ ಎಲ್ಲರೂ ನನ್ನ ಕಡೆ ನೋಡ್ತಾ ಇರಿ ಅಂತ. ಈಗ ನೀವು ನನ್ನ ಕಡೆ ನೋಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಹಾಗೆ ಹಿಂಗೆ ಕೈ ಎಲ್ಲ ಹಿಂಗೆ ಮಾಡಿದಂತೆ, ಹಿಂಗೆ ತೊಗೊಂಡಂತೆ, ಹಿಂಗೆ ಹಿಡಿದಂತೆ, ಮತ್ತೆ ಹಲ್ಲಿನ ಶರ್ಟ್ ತೆಗೆದು ಇಲ್ಲಿ ಆ ಹುಡುಗನಿಗೆ ಪಾಪ ಭಾಳ ಶರ್ಮ ನಾಚಿಕೆ ಆಯ್ತು. ಏನು ಮಾಡೋದು ತಿಳಿಯಲಿಲ್ಲ. ಆಯ್ತು ಸರ್, 1 ವರ್ಷ ಬಂದು ನಿಮ್ಮ ಸೇವೆ ಮಾಡ್ತೀನಿ. ಈ ಎಲ್ಲ ಗುರುಗಳಂದರೆ ನಾನು ಒಂದೊಂದು ಯಾಕೆ ಹೇಳಿದಂದರೆ, ಆ ಹಾಸ್ಯ ಸಾಹಿತಿಗಳ ಜೊತೆಗೆ ಇದ್ದಾಗ ಇವೆಲ್ಲ ಒಂದೊಂದು ನೆನಪಾಗ್ತವೆ. ನಮ್ಮ ಮಾವನವ್ರ ಮನೆಯಲ್ಲಿದ್ದಾಗ ಒಮ್ಮೆ ಒಬ್ರು ಯಾರು ಗೆಸ್ಟ್ ಬಂದರು. ಆ ಗೆಸ್ಟ್ ಬಂದಾಗ ಯಾರು ಜವರೇಗೌಡರು ಅಂತ ನೆನಪಿಲ್ಲ ಯಾರು ಹೋಗಿದ್ರೆ ಇನ್ನು. ಅವ್ರ ಮಗ ಒಂದು 3-4 ವರ್ಷ ಇದ್ದ, ಭಾಳ ಸಣ್ಣವ. ಅಪ್ಪ ಅಂತ ಬಂದಾಗ ಅದಕ್ಕೆ ಅವ್ರಿಗೆ ತಡಿ ಗೆಸ್ಟ್ ಇಲ್ಲ, ನಾವು ಒಂದೇನು ಕೇಳ್ಬೇಕಂದ್ಬಿಡಿ, ಪಕ್ಕದ ಮನೆಯವ್ರು ಕಾರ್ ತೊಗೊಂಡ್ರೆ ನಾವು ಕಾರ್ ತೊಗೋಬೇಕು ಅಂತ. ಕಾರ ತೊಗೊಳ್ಳೋಣ. ಅವ್ರಿಗೆ ದುಡ್ಡು ಗಿಡ್ಡಿಲ್ಲ ಅಂತ ಏನು ಹೇಳೋದು ಅವ್ಗೆ. ಅವ್ನು ಬಿಡವಲ್ಲ, ತೊಗೊಳೋದು ಏನು ಹೇಳಿ ತೊಗೊಳ್ಳೋಣ. ಅದು ಯಾವಾಗ ತೊಗೊಳ್ಳೋದು? ಓ, ಪಕ್ಕದ ಮನೆಯವ್ರು ತೊಗೊಂಡ್ರೆ ಕಾರ್, ಬಂದಿದೆ ದೊಡ್ಡ ಕಾರ್ ಇದೆ. ಹಿಂಗೆ ಮಾಡೋ, ಒಂದು 2-3 ತಿಂಗಳು ವೇಟ್ ಮಾಡೋ, ಆ ದೊಡ್ಡ ಕಾರು ಮರಿ ಹಾಕುತ್ತೆ ಅಂತಂದ್ಬಿಟ್ಟು ನಾವು ಸಾಕೋಣ ಅಂತ. ಹುಡುಗಿ ಏನು ಮಾಡೋ, ಸಣ್ಣವ ದಿವಸ ಪಕ್ಕದ ಮನೆ ಗ್ಯಾರೇಜ್ ಹೋಗೋದು, ಹಿಂಗೆ ಬಿಡೋದು. ಏನಂತ ನೋಡಕ್ಕೆ ಹೋದ್ರೆ ಆಮೇಲೆ ಕೇಳಿದಂತೆ, ಏನು ಅಲ್ಲಿ ಹೋಗ್ತೀವಿ, ಅದೇ ಮರಿ ಹಾಕಿದ್ದೆ ಅಲ್ಲಿ ನೋಡಕ್ಕೆ ಹೋಗಿ. ಅಂದರೆ ಸಹಜವಾದ ಸಣ್ಣ ಹುಡುಗರ ಮಾತುಗಳನ್ನು ಹಾಸ್ಯಕ್ಕೆ ಹೇಗೆ ತಿರುಗಿಸಿದ್ರು ಅಂತ. ಇಷ್ಟೆಲ್ಲ ಹೇಳಿದ್ರಲ್ಲ, ಇನ್ನೇನು ಮಗ ಕೇಳ್ತಾ ಇದ್ದಾನೆ, ಒಂದು ಕಾರ್ ತಂದಾಗ್ಬಿಟ್ರಾಯ್ತು ಅಂತ ಡಿಸೈಡ್ ಮಾಡೋದು. ದುಡ್ಡು ಕಡಿಮೆ ಇತ್ತು, ಏನೋ ಸ್ವಲ್ಪ ಸಾಲಗೆಲ್ಲ ಮಾಡಿ ತಂದಾಯ್ತು ಅಂತ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರು. ನಾನು ಇಲ್ಲಿ ಕಾರ್ ತೊಗೊಂಡ್ರೆ ನಾವು ಕಾರ್ ತೊಗೊಂಡಿದ್ದೀವಿ ಅಂತ ಹೇಳಿದ್ವಿ. ಅವ್ರ ಲೇಖನದಲ್ಲಿ ಹಾಗೆ ಬರ್ದಿಲ್ಲ, ನಾ ಕೊಂಡ ಕಾರ್ ಅಲ್ಲ, ನನ್ನ ಕೊಂಡಂಥ ಕಾರು ಅಂತ ಬರೋದು. ನನ್ನ ಕೊಂಡಂಥ ಕಾರು ಅದು ಹೇಗಿತ್ತಂದ್ರೆ, ಹಾರ್ನ್ ಒಂದ್ಬಿಟ್ಟು ಎಲ್ಲ 5 ಪಾರ್ಟ್ಗಳು ಸೌಂಡ್ ಮಾಡ್ತಿದ್ವು ಅಂತೆ. ಹಾರ್ನನ್ನ ಸೌಂಡ್ ಮಾಡ್ತಿದ್ರು, ಉಳಿದೆಲ್ಲ ಪಾರ್ಟ್ಗಳು ಸೌಂಡ್ ಮಾಡ್ತಿದ್ರು ಅಂತೆ.
ಆ ಥರ ಇತ್ತು. ವಾರದಲ್ಲಿ 3 ದಿವಸ ಗ್ಯಾರೇಜ್ಗೆ ರೆಸ್ಟ್ ತಗೊಳ್ತಿತ್ತಂತೆ. ಅದು ಬಿಲ್ಲೆಲ್ಲ 1000 ಬಿಲ್ ಬರೋದು. ಅಂದರೆ ಕಾರೇನು ಅನ್ಕೊಂಡಿತ್ತು ಅಂತ ಹೇಳ್ಬೇಕಲ್ಲ. ಅದು ಅಕಸ್ಮಾತ್ ನಮ್ಮ ಓಣಿನಲ್ಲಿ ಯೂನಿವರ್ಸಿಟಿ ಹೋಗಿ ಕಾರ್ ಹೊಡಿತಂದ್ರೆ ಅವ್ರ ಮನೆಯಿಂದ ಸ್ಟಾರ್ಟ್ ಆದ್ರೆ ಓಣೆಗೆ ಎಲ್ಲ ಗೊತ್ತಾಗೋದು ಸುಂಕಾಪುರ ಕಾಟ್ ಹೊಡಿದ್ವಿ. ಅದು ಹೋಗುವಾಗ ಎಲ್ಲರೂ ಬಾಗಿಲು ಹಾಕೊಂಡ್ಬಿಡೋದು. ಅದು ಅಷ್ಟು ಸೌಂಡ್ ಸೊ ಮಗ ಕೊಟ್ಟದ ಮಗಗೆ ಕಾರ್ ತಗೊಂಡ್ರು. ಆದರೆ ಆ ಕಾರೇ ನನ್ನನ್ನು ಕೊಂಡಿತು ಅಂತ ಅದನ್ನ ಹಾಸ್ಯ ರೂಪಕ್ಕೆ ಪರಿವರ್ತಿಸಿ ಹೇಳಿದರು. ಹೀಗೆ ಅವು ಒಂದಲ್ಲ ಅನೇಕ ಪ್ರಸಂಗಗಳು ಬಂದು ನಾನು ಹೈಯರ್ ಆಗೋಕ್ಕಿಂತ ಮೊದಲಿಗೆ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ವಲ್ಪ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ವಿ. ಸಾಂಸ್ಕೃತಿಕ ಆ್ಯಕ್ಟಿವಿಟೀಸ್ ಎಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಕನ್ನಡಕ್ಕೆ ಒಂದು ಸಂಘ ಕಟ್ಕೊಂಡಿದ್ವಿ. ಆ ಸಂಘ ಮುಖಾಂತರ ಎಲ್ಲರನ್ನು ಕರೆಸೋದು, ಅತಿಥಿಗಳನ್ನ ಭಾಷಣ ಮಾಡಿಸೋದು, ಅದೊಂದು ಇದಲ್ಲ. ಇವ್ರ ಮನೆಗೂ ಹೋಗಿ ಇವ್ರನ್ನೂ ಕರೆಯೋಣ ಒಂದು ದಿವಸ. ಸುಂಕಾಪುರವನ್ನು ನಮ್ಮ ಎಂಜಿನಿಯರಿಂಗ್ BB ಕಾಲೇಜಲ್ಲಿ ಇದ್ವಿ, ಕರೆಯೋಣ ಅಂತ ಹೋಗಿ ಅವ್ರಿಗೆ ಗೆಸ್ಟ್ ಅಂತ ಒಪ್ಕೊಂಡ್ರು. ಬಂದು ಅಲ್ಲೇ ನಮ್ಮ ಎಂಜಿನಿಯರಿಂಗ್ ಕಾಲೇಜ್ ಭಾಷಣ ಪ್ರಾರಂಭ ಮಾಡಿದ್ವಿ. ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಭಾಳ ಜಾಣವಂತರು ಅಂದರು. ನಮಗೆಲ್ಲ ಅರ್ಥವಾಗಲ್ಲ. ಒಬ್ಬ ಹುಡುಗಿ ಹೆಂಗೆ ಸರ್, ಏನು ಸರ್ ಹಂಗೆ ಹೇಳಿದೆ. ಇಲ್ಲ, ನೀವು ಭಾಳ ಜಾಣವಂತರು, ಒಂದು ಟ್ಯಾಕ್ಸಿ ಮಾಡ್ಕೊಂಡ್ಬಂದು ನಾನು ಕರ್ಕೊಂಡ್ಬಂದ್ರಿ. ಈಗ ಹೋದ ತಿಂಗಳು ಮೆಡಿಕಲ್ ಕಾಲೇಜ್ ಹುಡುಗರು ಬಂದಿದ್ರು, ಗೆಸ್ಟಾಗಿ ಕರ್ಕೊಂಡ್ಬಂದಾಗ ಅವರು ಪುಕ್ಕಟ್ಟಿದೆ ಅಂತ ಆಂಬ್ಯುಲೆನ್ಸ್ ತೊಗೊಂಡ್ಬಂದು ನನ್ನ ಕರೆಯಾಗಿ ಆ ಆಂಬ್ಯುಲೆನ್ಸ್ ಬಂದು ನಮ್ಮ ಮನೆ ಮುಂದಿತ್ತು. ಆ ಹುಡುಗರು ಒಳಗೆ ಬಂದು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಒಂದು 10 ನಿಮಿಷ ಹೊರ ಬರ್ತೀವಿ, 500-600 ಜನ ಸೇರ್ತಾರೆ. ಓಣಿಕೇರಿಲ್ಲ, ಸುಂಕಾಪುರ ಮನೆಗೆ ಆಂಬ್ಯುಲೆನ್ಸ್. ಹೀಗೆ ಸಣ್ಣ ಸನ್ನಿವೇಶಗಳೆಲ್ಲ ನಗೆ ರೂಪಕ್ಕೆ ಹೀಗೆ ತರ್ತಿದ್ರು. ಇದಕ್ಕೆಲ್ಲ ಕಾರಣ ಅಂದರೆ ನಾನು ಹೇಳೋದು ಅವರಲ್ಲಿ ಹುಡುಗಿರುವಂಥ ವಿದ್ಯೆ ಅಥವಾ ಆ ಸಹಜವಾದ ನೊಗಿಸುವ ಸಹಜವಾದ ಪ್ರವೃತ್ತಿ ಅಂತ ನನಗನಿಸ್ತು. ಇಷ್ಟೇ ಅಲ್ಲ, ಅವರು ನಾನು ಕರ್ನಾಟಕ ವಿಶ್ವವಿದ್ಯಾಲಯದಾಗ ಹಾಗಾಗಿ ಕನ್ನಡ ಡಿಪಾರ್ಟ್ಮೆಂಟಿಗೆ ಹೋಗ್ತಿದ್ದೆ. ಕಲಬುರಗಿ ವಿಶ್ವೇಂದ್ರ ಸ್ವಾಮಿ ಎಲ್ಲರೂ ಪರಿಚಯ ಆಗ್ತಿತ್ತು. ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳ ಇದಾಗ ಕ್ಲಾಸ್ ನಡೆದಾಗ ಹೋದೆ. ಕ್ಲಾಸ್ ನಾನು ಕೂತ್ಕೋಬೋದ ಅಂತೆ. ಒಮ್ಮೆ ಕೂತ್ಕೋಬೋದು ಸರ್ ಅಂತ ಹುಡುಗರು ಅಲ್ಲಿ ಹೋಗಿ ಯಾವುದೋ ಒಂದು ಕ್ಲಾಸ್ ಕೂತ್ಕೊಂಡು ಸುಮ್ಮನೆ ಹಿಂದೆ ಅವ್ರಿಗೆ ಗೊತ್ತಿಲ್ಲ ಹಂಗೆ ಕೂತ್ಕೊಂಡಿದ್ದೆ. ಅವ್ರು ಬಂದು ನಿಂತಿದ್ದಾರೆ. ಸುಮಾರು 15 ನಿಮಿಷ ಬಂದು ನಿಂತಿದ್ಮೇಲೆ ನಗಾಕ್ಕೆ ಹುಡುಗರು ಸ್ಟಾರ್ಟ್ ಮಾಡೋದು ನಿಲ್ಸವ್ರು. ಇವ್ರಿಗೇನಪ್ಪ ಏನು ನಗುವಿನ ಔಷಧ ಕೊಟ್ಟಿದ್ದಾರೆ ಏನೋ ಅನ್ನೋದು ಅಷ್ಟು ಮಟ್ಟಿಗೆ ಅವ್ರು ಭಾಷಣ ಮಾಡೋಕ್ಕೆ ಮೊದಲಿಗೆ ಅಷ್ಟು ವಿದ್ಯಾರ್ಥಿಗಳಿಗೆ ಭಾಳ ಪ್ರಿಯರಾಗಿದ್ರು ಅಂತ. ನೀವೆಲ್ಲ ಕೇಳಿರ್ಬೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸಿ ಗುರುವೇ ನಮಃ ಅಂತ ಎಲ್ಲರೂ ಕೇಳಿದ್ರಿ. ಆದರೆ ಕಲಿಯುಗದ ವಿದ್ಯಾರ್ಥಿಗಳು ಏನಂತಾರಂತೆ, ಈಗ ಅದೆಲ್ಲ ಹೋಗಿದೆ ಹಳೆಯ ಪದ್ಧತಿ. ಏನು ಗುರುಗಳು ಏನು ಹೇಳ್ತಾರಂತೆ, ಅದಕ್ಕೆ ಕೊನೆಯ ಸಾಲನ್ನು ಅವ್ರು ಬದಲ ಮಾಡಿದ್ರು. ತಸ್ಮೈ ಶ್ರೀ ಗುರುವೇ ನಮಃ ಅಲ್ಲ, ತಸ್ಮೈ ಶ್ರೀ ಗುರುವೇ ನಮಃ ಅಲ್ಲ. ಈಗಿನ ವಿದ್ಯಾರ್ಥಿಗಳು ಹೇಳೋದು ತಸ್ಮೈ ಶ್ರೀ ಗುರುವೇನ್ ಮಹಾ ಅಂತ. ಗುರುವೇನ್ ಮಹಾ ಅದಕ್ಕೆ ಸ್ವಲ್ಪ ಬದಲಾವಣೆ. ಗುರುವೇನ್ ಮಹಾ. ಈಗಿನ ವಿದ್ಯಾರ್ಥಿಗಳು ಹೀಗೆ ಹೇಳುವ ಸಂದರ್ಭದಲ್ಲಿ ಅವರಿಗೆ ಸುಂಕಾಪುರ ಅವರಿಗೆ ಇಷ್ಟು ಪ್ರೀತಿ ಗುರುಗಳ ಮೇಲೆ ಇದೆಯಲ್ಲ ಅಂತ ನಮಗೂ ಆಶ್ಚರ್ಯ ಆಗಿದೆ. ಅದನ್ನ ನೋಡಿಬಿಟ್ಟು ಆಮೇಲೆ ಕೆಲವೊಂದು ಜಾತ್ರೆ ಸಮಾರಂಭಕ್ಕೆ ಹೋಗ್ತಿದ್ರು. ಅವರಲ್ಲಿ ಅನೇಕ ಅವರ ಗುಣಗಳಲ್ಲಿ ಅನೇಕವಾದದ್ದು ಕೇವಲ ಶಿಕ್ಷಣ ಮತ್ತು ಸಾಹಿತ್ಯ ಶಿಕ್ಷಣಕ್ಕೆ ಸೀಮಿತವಾಗಿರಲ್ಲ. ಸಮಾಜ ಕಾರ್ಯಗಳಲ್ಲಿ ಸಾಕಷ್ಟು ಸಮಾಜ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರು. ಈ ಮೃತ್ಯುಂಜಯ ಮಹಾಸ್ವಾಮಿಯಲ್ಲಿ ಮುರುಘಾಮಠದಲ್ಲಿದ್ದಾಗ ಅವರ ಜಾತ್ರೆ ಕಾರ್ಯಕ್ರಮ, ಶ್ರಾವಣದ ಕಾರ್ಯಕ್ರಮ, ಆ ಮಠದಿಂದ ಪಬ್ಲಿಷ್ ಮಾಡುವಂಥ ಎಲ್ಲ ಪುಸ್ತಕಗಳ ಜವಾಬ್ದಾರಿ ಎಲ್ಲವನ್ನು ಅವರೇ ನೀಗಿಸ್ತಿದ್ರು. ರಾತ್ರಿ 9ರವರೆಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ರು. ಇದು ಅಂದರೆ ಇದು ಅವರ ಸಮಾಜ ಸೇವೆಯಲ್ಲಿ ಇದ್ದಂಥ ನಿಷ್ಠೆ. ಅಷ್ಟೇ ಬರೀ ಸ್ವಾಮಿಗಳಷ್ಟೇ ಅಲ್ಲ, ಅನೇಕ ಬಯಲಾಟಕ್ಕೆ ಹೋಗ್ತಿದ್ರು, ನಾಟಕಗಳಿಗೆ ಹೋಗ್ತಿದ್ರು ಹಳ್ಳಿಗಳಲ್ಲಿ. ಆಮೇಲೆ ಕೆಲವೊಂದು ಜಾನಪದ ಕಾರ್ಯಕ್ರಮದಿಂದ ಅಲ್ಲಿ ಹೋಗ್ತಿದ್ರು. ಹೀಗೆ ಹೋದಾಗ ನಮ್ಮ ಒಮ್ಮೆ ಯಾವುದೋ ಒಂದು ಕಾರ್ಯಕ್ರಮ ಹಳ್ಳಿಗೆ ಹೋದಾಗ ಮಾತಾಡಿ ಮುಗಿಸಿದ ನಂತರ ಮುಗಿತಾ ಬಂದಿತ್ತಂತೆ. ಇದೇ ಮುಗಿತಾ ಬಂದಿತ್ತು. ಅಲ್ಲಿ ಹಳ್ಳಿ ನಾವು ಕೇಳಿದಂತ, ಏನು ಸರ್ ನೀವು ಹೋದಾಗಲೆಲ್ಲ ನಿಮ್ಮ ಹೆಂಡತಿ ಜೊತೆಗೆ 2 ಮಕ್ಕಳನ್ನು ಕರ್ಕೊಂಡ್ಬರ್ತೀರಾ ಅಂತ ಕೇಳಿ. ಏನು 2 ಮಕ್ಕಳನ್ನ ಕರ್ಕೊಂಡ್ಬರ್ತೀರಾ ಅನ್ನತ್ತೆ. ಅವ್ರು ನೋಡಪ್ಪ ನಾನು ಏನು ಮಾಡೋದು,
ನಾ ಭಾಷಣ ಮಾಡುವಾಗ ಒಂದು ಹಾರ್ಮೋನಿಯಂ ತಬಲ ಬೇಕಲ್ಲ, ಅದಕ್ಕೆ ಒಂದು ಅಂತೈತಿ, ಒಂದು ಅಂದರೆ ಅವ್ರು ಸಾಮಾಜಿಕ ಕೆಲಸಗಳನ್ನು ಮಾಡುವಾಗ ಸಹಿತ ಅದರಲ್ಲಿ ಸಹಿತ ತಮ್ಮ ನಗೆಯನ್ನು ಸೇರಿಸಿ ಹೇಳ್ತಾ ಇದ್ರು. ಅದು ಇದಕ್ಕೆ ನಾವು ಈಗಿನ ಕಾಲದಲ್ಲಿ ಶಿಕ್ಷಣ ಅಂದರೆ ಕೇವಲ ಜೀವನೋಪಾಯಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಜೀವನದ ಉದ್ಧಾರಕ್ಕೆ ಅಂತ. ಎಜುಕೇಷನ್ ಇಸ್ ನಾಟ್ ಫಾರ್ ಲಿವಿಂಗ್ ಬಟ್ ಇಟ್ ಇಸ್ ಫಾರ್ ಲೈಫ್. ಅಂದರೆ ನಾವು ಹೇಳ್ತೀವಿ ಎಜುಕೇಷನ್ ಈಸ್ ನಾಟ್ ಜಸ್ಟ್ ಫಾರ್ ಎಕ್ಸಾಮಿನೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಇಟ್ ಈಸ್ ಫಾರ್ ಎಕ್ಸಲೆನ್ಸ್ ಆ್ಯಂಡ್ ಎನ್ಲೈಟನ್ಮೆಂಟ್. ಇದನ್ನು ತಿಳಿದವರು ಬಹಳ ಸ್ವಲ್ಪ ಜನ. ಮೊದಲೇದಕ್ಕೆ ನಾವು ಶಿಕ್ಷಣ ಅಂತೀವಿ, ಎರಡನೇದಕ್ಕೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಎಜುಕೇರ್ ಅಂತೀವಿ ನಾವು ನಮ್ಮ ಸಂಸ್ಥೆಯಲ್ಲಿ. ಎಜುಕೇಷನ್ ಆ್ಯಂಡ್ ಎಜುಕೇರ್ ಬೋತ್ ಆರ್ ರಿಕ್ವೈರ್ಡ್. ನಮ್ಮ ಜೀವನಕ್ಕೆ ಎರಡು ಬೇಕು. ಈಗ ಪಕ್ಷಿಗಳಿಗೆ ಎರಡು ರೆಕ್ಕೆಗಳಿದ್ದ ಹಾಗೆ ಮನುಷ್ಯ ಇವು ಎರಡೂ ಇದ್ದರೆ ಮಾತ್ರ ಜೀವನದಲ್ಲಿ ಸುಲಭವಾಗಿ ತನ್ನ ಜೀವನ ಸಾಧ್ಯ ಅಂತ ತಿಳ್ಕೊಂಡದ್ದನ್ನು ಅವ್ರ ಜೀವನದಲ್ಲಿ ನಾನು ನೋಡ್ತಾ ಇದ್ದೆ. ಎರಡನ್ನೂ ಸಮತೋಲವಾಗಿ. ಎಷ್ಟು ಜನ ಬಹಳ ತಿಳ್ಕೊಂಡಿರ್ತಾರೆ, ಒಂದು ಡಿಗ್ರಿಯಾಗಿ ನೌಕರಿ ಸಿಗ್ತಲ್ಲ, ಮುಗೀತು ಶಿಕ್ಷಣದ ಕೆಲಸ ಅಂತ. ಆದರೆ ನಮ್ಮಲ್ಲಿರೋ ಹುಡುಗಿರ್ಬಾರ್ದು ಅದ್ಭುತವನ್ನು ಹೊರಗೆ ತೆಗೆದಾಗ ಆ ಶಿಕ್ಷಣ ಸದೀಪ ವಿವೇಕಾನಂದರು ಅದನ್ನ ಹೇಳಿದರು. ಶಿಕ್ಷಣ ಸಮಾಜಕ್ಕೆ ತಿಳಿಸಿಕೊಟ್ಟವರು ಬಹಳ ಕಡಿಮೆ. ಅಂಥವರಲ್ಲಿ ಸುಂಕಾಪುರವರು ಒಬ್ಬರು. ಅದನ್ನು ನಾನು ನೋಡಿದ್ದಷ್ಟೇ. ಅನೇಕ ಅವ್ರ ಮನೆಗೆ ಕೆಲವೊಂದು ಸರಿ ಪಾಲಿಟಿಷಿಯನ್ಸ್ ಬರ್ತಿದ್ರು, ಕೆಲವೊಂದು ಭಾಳ ಸರಿ ನಾವು ಮೀಟ್ ಆದದ್ದು ಜವರೇಗೌಡರು ಮತ್ತು ಅವ್ರ ಮಗನು ಪ್ರಸಾದ್ ಅಂತ. ಅವನು ಮುಂದೆ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದ. ನನಗೆ ಭಾಳ ಫ್ರೆಂಡ್ ಆಗಿದ್ದ. ಅವನು ಫ್ರೆಂಡ್ ಆಗಿ ಅಷ್ಟೇ ಅಲ್ಲ, ಅಲ್ಲೇ ನಮ್ಮ ಸತ್ಯಸಾಯಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಫಾರ್ ಸಮ್ ಟೈಮ್. ಇವಾಗ ಅವನಿಗೆ ನಮ್ಮ ಪುಟ್ಟಪರ್ತಿ ಹೋದಾಗ ಎಷ್ಟು ನಗೆ ಸನ್ನಿವೇಶಗಳನ್ನು ಹೇಳ್ತಾ ಇದ್ದ. ನಿಮ್ಮ ಮಾವರ ಮನೆಗೆ ಹೋಗಿದ್ದು ಹೀಗಾಯಿತು, ನಮ್ಮ ತಂದೆ ಜೊತೆ ಹೋಗಿದ್ದು ಹೀಗಾಯಿತು ಅಂತ. ಇದನ್ನೆಲ್ಲ ನೋಡಿದರೆ ಎಲ್ಲಿ ಹೋದ್ರೂ ತಮ್ಮ ಛಾಪವನ್ನು ಬಿಡ್ತಿದ್ರು ಎಲ್ಲರ ಮೇಲೂ ಅಂತ. ಈ ಥರ ತಮ್ಮ ಇಡೀ ಜೀವನವನ್ನೇ ಒಂದು ಧರ್ಮ ಮತ್ತು ಸತ್ಯದ ಮಾರ್ಗಗಳನ್ನು ಹಿಡಿದು ಎಲ್ಲರಿಗೂ ಒಳ್ಳೆಯವರಾಗಿ, ಅಂದರೆ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಅಷ್ಟು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಅನಿಸಿಕೊಂಡ್ರು. ಅಂದರೆ ಎಲ್ಲಿ ಹೋದರೂ ಸುಂಕಾಪುರ ಅಂತ ಒಳ್ಳೆಯ ಜನ. ಸೊ ಹೀಗೆ ಒಬ್ಬ ಮನುಷ್ಯ ಒಳ್ಳೆಯರಾಗಿದ್ದರೆ ಅವನ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ದೇಶಕ್ಕೂ ಒಳ್ಳೆಯದಾಗುತ್ತೆ. ಆದ್ದರಿಂದ ಎಲ್ಲರನ್ನು ಸುಧಾರಿಸೋದಕ್ಕಿಂತ ಒಬ್ಬ ಮನುಷ್ಯ ತನ್ನನ್ನು ತಾನೇ ಸುಧಾರಿಸ್ಕೊಂಡ್ಬಿಟ್ರೆ ಅದೆಲ್ಲ ಕೇವಲ ತನಗಷ್ಟೇ ಅಲ್ಲ, ದೇಶದ ತುಂಬ ಅದರ ಉಪಯೋಗ ಆಗುತ್ತೆ ಅನ್ನೋದು ಅವರು ತಮ್ಮ ವ್ಯಕ್ತಿತ್ವದ ಮುಖಾಂತರ ನಮಗೆ ಹೇಳಿಕೊಟ್ಟಿದ್ದಾರೆ. ಅದನ್ನೇ ಅವ್ರ ಕುಟುಂಬದವರು ನಾವೆಲ್ಲರ ಅನುಸರಿಸೋಣ ಅಂತ ಹೇಳಿ ಈ 4 ಮಾತು ಹೇಳಿಕೊಟ್ಟಂಥ ಎಲ್ಲ ಕರ್ನಾಟಕ ಸಂಘದ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ, ಇಲ್ಲಿವರೆಗೆ ಸುಮ್ಮನೆ ಶಾಂತವಾಗಿ ಕುಳಿತಂಥ ನಿಮಗೂ ಧನ್ಯವಾದಗಳು. ಯಾಕಂದರೆ ನನಗೆ ಇದು ಒಂದು ಹರಿಕತೆ ನೆನಪಾಯಿತು. ಆ ಹರಿಕತೆ ಅವನವನು ರಾತ್ರಿ ಉದ್ದಕ್ಕೂ ಹರಿಕತೆ ಹೇಳ್ತಾ ಇದ್ದಂತೆ. ಎಲ್ಲರೂ ಟೈಮ್ ಆಯಿತು ಎದ್ದು ಹೋಗಿ ಒಬ್ಬನೇ ಉಳಿದಂತೆ ಕೊನೆಗೆ. ಅವ್ನು ಕೇಳಿದ್ದ, ಅವ ಹರಿಕತೆ ಧನ್ಯವಾದಪ್ಪ, ನೀವು ಒಬ್ಬನಲ್ಲಿ ಕೂತಿದ್ದೀರ ಅಂತ. ಸರ್ ನಾನು ಕೇಳಕ್ಕೆ ಕುಂತಿಲ್ಲ, ಈ ಶಾವಿನ ಚೇರ್ ತೊಗೊಂಡು ಹೋಗಿ ಕೂತಿದ್ದೀನಿ ಅಂತ. ಆ ರೀತಿ ಆಗಬಾರ್ದಂತ. ನಮಗೆಲ್ಲ ನಗೆಯ ರಸದೌತಣ ನೀಡಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಹಲವಾರು ಚಟಾಕಿಗಳನ್ನು ಹಂಚಿಕೊಂಡ ಶ್ರೀಯುತ FI ಚಂದ್ರಪ್ಪಗೌಡರು, ನಿವೃತ್ತ ಇಂಜಿನಿಯರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ನುಡಿಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಕೇಳಿದೆ ಮೇಡಮ್ ಲೀಲಾದೇವಿ ಆರ್ ಪ್ರಸಾದ್ ಮೇಡಮ್ ಅವರಿಂದ ಒಂದೆರಡು ನುಡಿಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾವನವರು ಆಸ್ಥಾನ ವಿದ್ವಾನ್ ಪಂಡಿತ್ ಶಿವಮೂರಿ ಶಾಸ್ತ್ರಿಗಳ ಸೊಸೆನ ಸುಂಕಾಪುರ ಅವ್ರನ್ನ ನೋಡಿದ್ದೆ ನಮ್ಮ ಮಾವನವ್ರ ಮನೆಯಲ್ಲಿ. ಸುಂಕಾಪುರ ಅವ್ರು ಬಂದ ತಕ್ಷಣ ನಮ್ಮ ಮಾವ ಯಾವಾಗಲೂ ಸುಂಕವಿಲ್ಲದ ಸುಂಕಾಪುರ ಅಂತ ಹೆಸರಿಟ್ಟಿದ್ದೀನಿ. ನಾನು ಜ್ಞಾಪಿಸ್ಕೊಂಡೆ ಅದನ್ನು. ನೀನು ಬದುಕಿನಲ್ಲಿ ಯಾರಿಗೂ ಸುಂಕನೂ ಕೊಟ್ಟಿಲ್ಲ, ಯಾರ ಹತ್ರ ತೊಗೊಂಡಿಲ್ಲಪ್ಪ, ಸುಂಕವಿಲ್ಲದ ಸುಂಕಾಪುರ ಬಾ ಒಳಗೆ ಅಂತ ಕರಿತಿದ್ರು ನಮ್ಮವ್ವ. ಅದನ್ನು ಜ್ಞಾಪಿಸ್ಕೊಂಡೆ, ಅದನ್ನು ಹೇಳೋಣ ಈ ಸಭೆಯಲ್ಲಿ ಅಂತ ಹೇಳ್ಬಿಟ್ಟು. ನಾನು ಅವ್ರನ್ನ ನೋಡಿದ್ದು ನಮ್ಮ ಮಾವನವ್ರ ಮನೆಯಲ್ಲಿ.
ಯಾಕಂದ್ರೆ ಆಸ್ಥಾನ ವಿದ್ವಾನ್ ಪಂಡಿತ್ ಶಿವಮೃಷ್ ಶಾಸ್ತ್ರಿಗಳ ಸೊಸೆ ನಾನು. ಭಾಳ ಜನಕ್ಕೆ ಬಹುಶಃ ಈ ನನ್ನ ಪರಿಚಯ ಆ ಥರ ಇರಲಿಕ್ಕಿಲ್ಲ. ಆದರೆ ನಾನು ಹುಟ್ಟಿದ್ದು ಧಾರವಾಡ, ನಮ್ಮ ತಂದೆ ಇಲ್ಲೇನೆ ಡೆಪ್ಟಿ ಕಮಿಷನರ್ ಆಗಿದ್ದರು, ಬೆಳೆದಿದ್ದು ಧಾರವಾಡ ಅಂದರೆ ನನಗೆ ತವ್ರ ಮನೆ ಅಂತ ನಾನು ಯಾವಾಗಲೂ ಅನ್ಕೊಳ್ತೀನಿ. ನಾನು ಗದಿಗೆ ಮಠ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇವತ್ತು ನಾವು ಇಲ್ಲಿ ಕುಂತಾಳಲ್ಲ ಮುಂದಕ್ಕೆ ಬಂದು ಹೇಳಿದ್ಲು, ಸುಂಕಾಪುರ ಅವ್ರದ್ದು ದತ್ತಿ ಇತ್ತು, ಇವತ್ತು ಬರಬೇಕು ಕಾರ್ಯಕ್ರಮಕ್ಕೆ ಕರ್ಕೊಂಬಂದು. ನನಗೆ ಸುಂಕಾಪುರ ಅವ್ರನ್ನ ಹತ್ತಿರದಿಂದ ನೋಡಿದ್ದೇನೆ, ನಮ್ಮ ಮಾವನವ್ರ ಮನೆಯಲ್ಲಿ ನೋಡಿದ್ದೇನೆ, ಅವರ ಮಾತುಗಳನ್ನು ಕೇಳಿದ್ದೇನೆ, ಅವರು ಎಲ್ಲವ ಆಯಾಮಗಳನ್ನು ನಾನು ಮನನ ಮಾಡಿದ್ದೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಬರೆದಿದ್ದರೆ ಹೇಗೆ ಅಂತ ಹೇಳಿಬಿಟ್ಟು ನಾನಾಗಲೇ ಬರ್ತೇನೆ ನಡಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಆದರೆ ಚಂದ್ರಕಾಂತ್ ಬೆಲ್ಲದವರು ನನಗೆ ಯಾವಾಗಲೂ ಸಹೋದರರು, ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ತಪ್ಪಿಸಬಾರ್ದು ಅಂತ ನಾನು ಬಂದೆ. ನನಗೆ ಸುಂಕಾಪುರ ಬಗ್ಗೆ ಮಾತಾಡಿದ ನನ್ನ ಸಹೋದರವರು ಪುಣ ಅಂತ ನೋಡಿದೆ, ಅವರು ಬಂದಿರೋರು ಪುಣದಲ್ಲಿ. ಆದರೆ ಆಶ್ಚರ್ಯ, ಒಂದು ಮರಾಠಿ ಶಬ್ದ ಅವರು ಸೇರಿಸಲಿಲ್ಲ. ಒಂದು ಸೇರಿಸಲಾರ್ದೇ ಶುದ್ಧವಾದಂಥ ಕನ್ನಡದಲ್ಲಿ ಮಾತಾಡಿದ್ರು ಸುಂಕಾಪುರ ಬಗ್ಗೆ. ನಾನು ಅವ್ರಿಗೆ ಅಭಿನಂದನೆ ಹೇಳಬೇಕು. ನನಗೂ ಈ ಅವಕಾಶ ಕೊಟ್ಟರು. ನನ್ನ ಸಹೋದರಿ ಕರ್ಕೊಂಬಂದು ತಮ್ಮನ್ನೆಲ್ಲ ನೋಡಿ, ಸುಂಕಾಪುರವರು ಕೇವಲ ಸುಂಕಾಪುರ ಒಂದು ವ್ಯಕ್ತಿ ಆಗಿರಲಿಲ್ಲ, ಕರ್ನಾಟಕದ ಒಂದು ಶಕ್ತಿ ಆಗಿದ್ದರು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮರಿಬಾರ್ದು. ನಾನು ಹತ್ತಿರದಿಂದ ನೋಡಿದ್ದೇನೆ, ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ. ನಮ್ಮ ಮಾವನವರು ಯಾವಾಗಲೂ ಅವ್ರು ಬಂದ ತಕ್ಷಣ ನನ್ನ ಕೂಗಿ ಹೇಳೋರು, ಸುಂಕಾಪುರ ಬಂದಿದ್ದಾನವ, ಸುಂಕಿಲ್ದವನು ಕಾಫಿ ಕೊಡೋವನಿಗೆ ಅಂತ ಹೇಳೋರು. ಜೋರಾಗಿರ್ತಾರೆ ಅಂತ ಅವರು ದತ್ತಿ ಕಾರ್ಯಕ್ರಮದಲ್ಲಿ ನಾನು ಕರೀಲಿ ಬಿಡಲಿ, ಇವತ್ತಿನ ದಿವಸ ನಾನು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಅವ್ರ ಬಗ್ಗೆ ಕೇಳಿದಾಗೆ ನನಗೆ ಸಮಾಧಾನ ಅನ್ನಿಸ್ತು. ತಮ್ಮೆಲ್ಲರನ್ನ ನೋಡೋಕ್ಕೆ ಅವಕಾಶವೂ ಆಯಿತು. ನನಗಿದೊಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಇಲ್ಲಿ ಕಾರ್ಯಕರ್ತರಿಗೆ, ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಎರಡು ಮಾತು. ಲೀಲಾದೇವಿ ಆರ್ ಪ್ರಸಾದ್ ಮೇಡಮ್ ಅವರು ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು. ಈಗ ಅಧ್ಯಕ್ಷೀಯ ನುಡಿಗಳು ಶ್ರೀ ಚಂದ್ರಕಾಂತ್ ಬೆಲ್ಲದವರು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರತಿನಿತ್ಯ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದು. ನೀವೆಲ್ಲ ಅನೇಕ ಜನ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮ ಉಪಸ್ಥಿತಿಯ ಮೂಲಕ ಕಾರ್ಯಕ್ರಮಗಳಿಗೆ ಹೆಚ್ಚು ಶೋಭೆಯನ್ನು ತಂದುಕೊಡುವಂಥ ನಿಮ್ಮೆಲ್ಲರಿಗೂ, ಇವತ್ತಿನ ದಿವಸ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನಾನು ಮೊಟ್ಟ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಬಹಳ ಮಹತ್ವದ ಕಾರ್ಯಕ್ರಮ ಅಂದರೆ ಡಾಕ್ಟರ್ MS ಸುಂಕಾಪುರ್ ಅವರು. ಸುಂಕಾಪುರ್ ಅವ್ರನ್ನ ಯಾರ್ಯಾರು ಕಂಡಿದ್ದೀರಿ, ಬಹುಶಃ ಅವರೆಲ್ಲರೂ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಂಥ ಅದ್ಭುತವಾದಂಥ ಸಾಹಿತ್ಯ ಲೋಕದಲ್ಲಿ ಹಾಸ್ಯಮಯವಾದಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಸುಂಕಾಪುರ್ ಅವರು. ಅಂಥವ್ರ ಈ ಒಂದು ಕಾರ್ಯಕ್ರಮ ಇವತ್ತು ನಗೆಯ ಬಣ್ಣ ಹುಡುಕಿದ ಮಹಾಮಾನವತಾವಾದಿ, ಈ ಶೀರ್ಷಿಕೆಯನ್ನು ಭಾಳ ಸುಂದರವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತು ಇಟ್ಟಿದೆ. ಭಾಳ ಸಂತೋಷ. ಡಾಕ್ಟರ್ MS ಸುಂಕಾಪುರ್ ಅವ್ರ ಬಗ್ಗೆ ಈಗಾಗಲೇ ಅನೇಕ ಜನ ಮಾತನಾಡಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಭಾಳ ಉತ್ತಮವಾಗಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮಹತ್ವವನ್ನು, ಮೆರಗನ್ನು ತಂದುಕೊಟ್ಟು ಭಾಳ ಸಂತೋಷವಾಗಿ ಸುಂಕಾಪುರ್ ಅವ್ರ ಬಗ್ಗೆ ಅವರು ಸಾಕಷ್ಟು ಮಾತನಾಡಿದ್ದಾರೆ. ಅದರಂತೆ ಮೃತ್ಯುಂಜಯ ಶೆಟ್ಟರ್ ಅವರು ಸಹಿತ
ಒಳ್ಳೆಯ ಬಸವನಾಳವರ ಮೊಮ್ಮಗ ಭಾಳ ದೊಡ್ಡ ಶ್ರೇಷ್ಠ ಸಂಗೀತಗಾರರು. ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನೇಕ ಸಾಹಿತ್ಯ ಮತ್ತು ಸಂಗೀತದೊಂದಿಗೆ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಉತ್ತಮವಾದಂತಹ ವಿಚಾರವನ್ನು ನೀಡಿದ್ದಾರೆ. ಇನ್ನು ಎಫ್ ಐ ಚೆನ್ನಪ್ಪಗೌಡ ಅವರು ಸಹಿತ ಮಾತನಾಡಿ ಈ ಕಾರ್ಯಕ್ರಮ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ಬಹಳ ಯಶಸ್ವಿಯಾದ ನಗೆಯ ಬಣ್ಣ ಹುಡುಕಿದ ಮಹಾಮಾನವತಾವಾದಿ MS ಸುಂಕಾಪುರ. ಇದು ಎಲ್ಲರೂ ನಗೆ ಎಷ್ಟು ಮಹತ್ವದಿದೆ ಅನ್ನೋದಕ್ಕೆ ಇದು ಒಂದು ಕಾರ್ಯಕ್ರಮ. MS ಸುಂಕಾಪುರ ಅವರು ಬಹಳ ದೊಡ್ಡ ಮಾನವತಾವಾದಿ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಇವತ್ತು ಈ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ಏರ್ಪಡಿಸಿದೆ. ಇಡೀ ತಮ್ಮ ಜೀವನದುದ್ದಕ್ಕೂ ಸುಂಕಾಪುರ ಅವರು ತಮ್ಮ ಇಡೀ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿಯೇ ಬಹಳ ದೊಡ್ಡ ಹೆಸರು ಮಾಡಿದಂಥ ಸುಂಕಾಪುರ ಅವ್ರನ್ನ ಕರ್ನಾಟಕ ವಿದ್ಯಾರ್ಥಿ ಸಂಘ ಇವತ್ತು ಬಹಳ ಯಶಸ್ವಿಯಾಗಿ ಅವ್ರನ್ನ ಸ್ಮರಿಸಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನಿಂದ ನಮ್ಮ ಸಹೋದರಿ ಲೀಲಾವತಿ ಪ್ರಸಾದ್ ಅವರು ಬಂದು ಭಾಗವಹಿಸಿದ್ದಾರೆ. ಭಾಳ ಸಂತೋಷ. ನಮ್ಮ ಶೆಟ್ಟರವರು ಭಾಳ ಸಂತೋಷವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಮೃತ್ಯುಂಜಯ ಶೆಟ್ಟರ್ ಮತ್ತು ಚೆನ್ನಪ್ಪಗೌಡರು ಸಹಿತ ಒಳ್ಳೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರು ಭಾಗವಹಿಸಿದ್ದಾರೆ. ಚೆನ್ನಪ್ಪಗೌಡರ ಈ FI ಚೆನ್ನಪ್ಪಗೌಡರ ನಿವೃತ್ತ ಇಂಜಿನಿಯರ್ ಅವರು ಸಹಿತ ಭಾಗವಹಿಸಿ ನೀವೆಲ್ಲ ಬಂದು ಈ ಕಾರ್ಯಕ್ರಮ ಇವತ್ತು MS ಸುಂಕಾಪುರ ಅವರ ದತ್ತಿಯ ಕಾರ್ಯಕ್ರಮವನ್ನು ನಗೆಯ ಬಣ್ಣ ಹುಡುಕಿದ ಮಾನವತಾವಾದಿ MS ಸುಂಕಾಪುರ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೇ ಬಹಳ ದೊಡ್ಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಅಂತೇಳಿ ನೀವೆಲ್ಲ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಸುಂಕಾಪುರ ಅವರ ಕಾರ್ಯಕ್ರಮ ಮಹಾಮಾನವತಾವಾದಿಯಾದಂಥ ಸುಂಕಾಪುರ ಅವ್ರನ್ನ ಸ್ಮರಿಸಿಕೊಳ್ಳುವಂಥ ಕಾರ್ಯ ತಾವೆಲ್ಲ ಬಂದು ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಕರ್ನಾಟಕ ವಿದ್ಯಾರ್ಥಿ ಸಂಘದ ಈ ಒಂದು ಸುಂಕಾಪುರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಬೆಲ್ಲದ್ ಅವರಿಗೆ ವಂದನೆಗಳು. ಈಗ ಒಂದು ಪ್ರಕಟಣೆ. ನಾಳೆ ಅಲ್ಲ ನಾಡದ್ದು ಅಂದರೆ 12ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಇದೇ ಸಭಾಭವನದಲ್ಲಿ ಕನ್ನಡ ಕಾದಂಬರಿ ಪಿತಾಮಹ ಶ್ರೀ ಗಳಗನಾಥ್ ಹಾಗೂ ಶ್ರೀ ರಾಜಪುರೋಹಿತ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರು ಪ್ರೊಫೆಸರ್ CR ಜೋಶಿ, ವಿಶ್ರಾಂತ ಉಪನ್ಯಾಸಕರು KE ಬೋಂಡೆ ವಿದ್ಯಾರಣ್ಯ ಪದವಿ ಪೂರ್ವ ಕಾಲೇಜ್ ಧಾರವಾಡ. ವಿಷಯ ಗಳಗನಾಥ್ ಮತ್ತು ಶ್ರೀ ರಾಜಪುರೋಹಿತರ ಬದುಕು ಬರಹ. ಮುಖ್ಯ ಅತಿಥಿಗಳು ಶ್ರೀ ಗಿರೀಶ್ ಬಲ್ಕಿ, ಉಪನಿರ್ದೇಶಕರು ಆಡಳಿತ, ಅಪರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಗೌರವ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ವಾಡಪ್ಪಿ ಅವರು ವಹಿಸಿಕೊಂಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶ್ರೀ ವೆಂಕಟೇಶ್ ಗಳಗನಾಥ್. ದಯವಿಟ್ಟು ಈ ಕಾರ್ಯಕ್ರಮ ಕೂಡ ಸನ್ಮಾನ್ಯ ಎಲ್ಲ ಸದಸ್ಯರು ಆಗಮಿಸಿ ಇದನ್ನು ಯಶಸ್ವಿಗೊಳಿಸಲು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ಹಾಗೂ ದತ್ತಿದಾನಿಗಳಾದ ಗಳಗನಾಥ್ ಹಾಗೂ ಶ್ರೀ ರಾಜಪುರೋಹಿತ ಪ್ರತಿಷ್ಠಾನ ಹಾವೇರಿಯವರ ಪರವಾಗಿ ತಮ್ಮಲ್ಲಿ ಆರೈಕೆ ಮಾಡಿಕೊಳ್ತಾ ಈಗ ಶ್ರೀಯುತ ಕುಂಬಿ ಅವರಿಂದ ಒಂದು ಪ್ರಕಟಣೆ, ಆ ನಂತರ ವಂದನಾರ್ಪಣೆ ಶ್ರೀ ವಡ್ಡಿಯನವರಿಂದ. ಇತ್ತೀಚೆಗೆ ಪರಿಸರ ವಾದಿಗಳು ಮತ್ತು ಪಶ್ಚಿಮ ಘಟ್ಟ ಸಂಬಂಧ ಸಾಕಷ್ಟು ಹೋರಾಟ ಮಾಡಿದಂಥ ಮಾಧವರಾವ್ ಗಾಡಿಗಳವರು ಇನ್ನೊಂದು ಸಿಕ್ಕಿದ್ರೆ ಏನೋ ಪಶ್ಚಿಮ ಘಟ್ಟ ಉಳಿತಿತ್ತು ಅಂತ ಅನಿಸ್ತಾ ಇತ್ತು ನಮಗೆ. ಆ ಒಂದು ಹೋರಾಟದಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ತಮ್ಮ ಇಡೀ ಒಂದು ಜೀವನವನ್ನೇ ಪಶ್ಚಿಮ ಘಟ್ಟದಲ್ಲಿ ವಸತಿ ಮಾಡಿ ಎಲ್ಲ ಮಾಡಿ ಸಂಶೋಧನೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ.
ಅಂಥವರು ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ನಿಧನಕ್ಕಾಗಿ ಎಲ್ಲರೂ ಒಂದು ನಿಮಿಷ ಮೌನವನ್ನು ಆಚರಿಸ್ಬೇಕಂತ ತಮ್ಮಲ್ಲಿ ಮೌನ ಚಲೋ. ಓಂ ಶಾಂತಿ. ಈಗ ಕೊನೆಯದಾಗಿ ನಮ್ಮ ಕಾಯಕ ಸಮಿತಿಯ ಹಿರಿಯ ಸದಸ್ಯರಂಥ ವೀರಣ್ಣ ಒಟ್ಟಿನೊಂದು ವಂದನೆ. ಸಿರಿಗನ್ನಡಂ ಗೆಲ್ಗೆ ಕನ್ನಡದ ಶಕ್ತಿ ಕೇಂದ್ರ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇವತ್ತು ಡಾಕ್ಟರ್ MS ಸುಂಕಾಪುರ್ ಅವರ ವೃತ್ತಿ ಪ್ರಾರಂಭದಲ್ಲಿ ನಮಗೆಲ್ಲ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಡಾಕ್ಟರ್ MS ಸುಂಕಾಪುರ್ ಅವರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನಗೆಯ ಬಣ್ಣ ಹುಡುಕಿದ ಮಹಾಮಾನವತಾವಾದಿ ಡಾಕ್ಟರ್ MS ಸುಂಕಾಪುರ್. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರತಿಷ್ಠಿತ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಗುರಪ್ಪ ದಲ್ಲದವರಿಗೆ ವೈಯಕ್ತಿಕವಾಗಿ ಮತ್ತು ದತ್ತಿದಾನಿಗಳ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬಹಳ ಪ್ರೀತಿಯಿಂದ ಸುಂಕಾಪುರ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಆಸೆಯಿಂದ ಉಪಸ್ಥಿತರಿರತಕ್ಕಂತಹ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಜಿ ಸಚಿವೆ ಮತ್ತು ಸಂಸದರಾಗಿರ್ತಕ್ಕಂಥ ಮಾಜಿ ಸಂಸದರಾದ ಶ್ರೀಮತಿ ಲೀಲಾವತಿ ಆರ್ ಪ್ರಸಾದ್ ಮೇಡಮ್ ಅವರಿಗೆ ಸಹಿತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಅರ್ಥಪೂರ್ಣವಾದಂತಹ ಉಪನ್ಯಾಸವನ್ನು ನೀಡಿರ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಸಹಿತ ಅವ್ರಿಗೂ ಸಹಿತ ವೈಯಕ್ತಿಕವಾಗಿ ಮತ್ತು ದತ್ತಿದಾನಿಗಳ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅನೇಕ ವಿಷಯಗಳನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಹಿರಿಯ ಹಿಂದೂಸ್ತಾನಿ ಸಂಗೀತಗಾರರಾದಂತಹ ಮತ್ತು ಸ್ನೇಹಿತರಾದಂಥ ಡಾಕ್ಟರ್ ಮೃತ್ಯುಂಜಯ್ ಶೆಟ್ಟರ್ ಅವರಿಗೂ ಸಹಿತ ಪ್ರೀತಿಯ ವಂದನೆಗಳನ್ನು ವೇದಿಕೆ ಮೇಲೆ ದತ್ತಿದಾನಿಗಳ ಪರವಾಗಿ ಉಪಸ್ಥಿತರಿರ್ತಕ್ಕಂಥ ಶ್ರೀ FI ಚನ್ನಪ್ಪಗೌಡರು, ನಿವೃತ್ತ ಇಂಜಿನಿಯರ್, ಧಾರವಾಡ, ಅವ್ರಿಗೂ ಸಹಿತ ವಂದನೆ, ಅಭಿನಂದನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ದತ್ತಿ ಕಾರ್ಯಕ್ರಮಗಳ ಸಂಯೋಜನೆ ಮಾಡ್ತಕ್ಕಂತಹ ಸಂಘದ ಸಹ ಕಾರ್ಯದರ್ಶಿ ಶಂಕರ್ ಕುಂಬಿ ಅವರಿಗೂ ಸಹಿತ ವಂದನೆ, ಅಭಿನಂದನೆಗಳು. ಜನವರಿ ತಿಂಗಳಿನ ದತ್ತಿ ಕಾರ್ಯಕ್ರಮದ ಸಂಚಾಲಕರಾದಂಥ ಆತ್ಮೀಯ ಮಿತ್ರ ಮತ್ತು ಕಾರ್ಯಕಾರಿ ಸಮಿತಿಯ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಸಹಪಾಠಿ ಶಿವಾನಂದ ಭಾವಿಕಟ್ಟಿ ಅವರಿಗೂ ಸಹಿತ ವಂದನೆ ಮತ್ತು ಅಭಿನಂದನೆಗಳು. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ MS ಸುಂಕಾಪುರ್ ಅವರ ಕುಟುಂಬದ ಎಲ್ಲ ಸದಸ್ಯರು ಭಾಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ತಾಯಂದಿರು, ವಿಶೇಷವಾಗಿ ಅವರು ಮಕ್ಕಳಾಗಿರ್ತಕ್ಕಂತಹ ಪುಷ್ಪ, ಮಾಲಾ ಹಾಗೂ ಶೋಭಾ ಮೇಡಮ್ ಅವರು, ಅವರಿಗೆಲ್ಲ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೂ ಕಾರ್ಯಕಾರಿ ಸಮಿತಿಯ ಸನ್ಮಿತರಾಗಿರ್ತಕ್ಕಂತಹ JSS ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರು, ನಿವೃತ್ತ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿನ್ನತ್ ಹಡಗಲಿ ಅವರಿಗೂ ಸಹಿತ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ, ಅವ್ರಿಗೂ ಸಹಿತ ವಂದನೆ, ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಂತಹ ಹಿಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ GV ಕೊಂಗೋಡ್ ಸಾಹೇಬ್ ಇರ್ತಾರೆ. ಸರ್, ತಮಗೂ ಸಹಿತ ಪ್ರೀತಿಯ ವಂದನೆಗಳು. ಹಾಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಹನುಮಾಕ್ಷಿ ಗೋಗಿ ಮೇಡಮ್ ಅವರಿದ್ದಾರೆ. ಮೇಡಮ್, ತಮಗೂ ಸಹಿತ ವಂದನೆ, ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಪರಿಚಿತರು ಸಾಕಷ್ಟು ಜನ ಇದ್ದಾರೆ. ವೈಯಕ್ತಿಕ ಯಾಕಂದ್ರೆ 8 ಗಂಟೆ 10 ನಿಮಿಷ ಆಯ್ತು, ಈಗಾಗಲೇ 10 ನಿಮಿಷ ಜಾಸ್ತಿ ಆಗಿದೆ. ಅದಕ್ಕೆ ಪ್ರೊಫೆಸರ್ ಅಯ್ಯನಗೌಡ ಸರ್ ಬಂದಿದ್ದಾರೆ. ಅವರಿಗೆಲ್ಲ ಅವ್ರ ದಂಪತಿಗಳು ಇಬ್ಬರು ಬಂದಿದ್ದಾರೆ, ಅಮ್ಮವರು ಮತ್ತು ಅವರು, ಅವ್ರಿಗೂ ಸಹಿತ ವಂದನೆ, ಅಭಿನಂದನೆಗಳು. ಹಾಗೂ ಡಾಕ್ಟರ್ ಪ್ರಭಾ ನೀರಲ್ಗಿ ಮೇಡಮ್ ಅವರಿದ್ದಾರೆ, ಅವ್ರಿಗೂ ಸಹಿತ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸಿ
ನನ್ನ ಮಾತುಗಳನ್ನು ಎಲ್ಲರಿಗೂ